ನೇರ ಪ್ರಸಾರದ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಗುರುಸ್ತುತಿಯೊಂದಿಗೆ ಇವತ್ತಿನ ಅಭ್ಯಾಸವನ್ನು ಶುರು ಮಾಡೋಣ. ನನ್ನೊಂದಿಗೆ ನೀವು ಸಹ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇವತ್ತು ಬಂದಿರೋವರಿಗೆ ವಿಶೇಷವಾದ ಸ್ವಾಗತ. ಯಾಕೆಂತಂದರೆ ವರ್ಲ್ಡ್ ಕಪ್ ಫೈನಲ್ ಇವತ್ತು. ಅದನ್ನೆಲ್ಲ ತಪ್ಪಿಸ್ಕೊಂಡು ಬಂದಿದ್ದೀರಿ ಅಂತಂದರೆ ನಿಮಗೆ ಆಸಕ್ತಿ ಇರೋರು ಮಾತ್ರ ಬಂದಿರ್ತಾರೆ. ಒಂದು ಸೇಯಿಂಗ್ ಇದೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ. ಶ್ರದ್ಧಾವಾನ್ ಲಭತೆ ಜ್ಞಾನಂ. ಒಂದು ತರಗತಿಯಲ್ಲಿ 40 ಮಕ್ಕಳಿಗೆ ಉಪಾಧ್ಯಾಯರು ಅಥವಾ ಶಿಕ್ಷಕರು ಒಂದೇ ರೀತಿ ಪಾಠ ಹೇಳ್ತಾರೆ. ಪಾರ್ಶಿಯಾಲಿಟಿ ಇರೋದಿಲ್ಲ. ಬಡವ ಬಲ್ಲಿದ, ಮೇಲು ಕೀಳು ಅನ್ನುವ ತಾರತಮ್ಯ ಇಲ್ಲದೆ ಒಂದೇ ರೀತಿಯ ಉಪನ್ಯಾಸ ಕೊಡ್ತಾನೆ, ಒಂದೇ ರೀತಿಯ ಪಾಠ ಪ್ರವಚನಗಳನ್ನು ಮಾಡ್ತಾನೆ. ಆದರೆ ಕೆಲವರು ರ್ಯಾಂಕ್ ಬರ್ತಾರೆ, ಕೆಲವರು ಡಿಸ್ಟಿಂಕ್ಷನ್ನು, ಕೆಲವರು ಫಸ್ಟ್ ಕ್ಲಾಸು, ಕೆಲವರು ಸೆಕೆಂಡ್ ಕ್ಲಾಸು, ಕೆಲವರು ಫೇಲ್. ಯಾಕೆ ಅಂತಂದರೆ ಅವರು ಗುರುಗಳು ಹೇಳಿದ್ದನ್ನು ಗ್ರಹಿಸೋಕ್ಕೆ ಏನು ಬೇಕು ಆ ಏಕಾಗ್ರತೆ ಇರೋದಿಲ್ಲ. ಆ ಏಕಾಗ್ರತೆ ಇಲ್ಲದೆ ಇದ್ದರೆ ಏನು ಗ್ರಹಿಸೋಕ್ಕಾಗೋದಿಲ್ಲ. ನಾ ಹೇಳೋದು ನಿಮಗೆ ಅರ್ಥ ಆಗೋದಿಲ್ಲ. ಏಕಾಗ್ರತೆ ಅಂತಂದರೆ ನಾನು ಹೇಳುವ ವಿಷಯದ ಮೇಲೆ, ಏಕಂದರೆ ಒಂದು, ಅಗ್ರತೆ ಅಂದರೆ ಅದರ ಮೇಲೆ, ಯಾವುದಾದ್ರು ಒಂದು ವಿಷಯದ ಮೇಲೆ. ಊಟ ಮಾಡುವುದರ ಮೇಲೆ, ಪಾಠ ಕೇಳುವುದರ ಮೇಲೆ, ಆಟ ಆಡುವುದರ ಮೇಲೆ, ಬರೆಯುವುದರ ಮೇಲೆ, ಓದುವುದರ ಮೇಲೆ, ಯಾವುದಾದ್ರು ಒಂದು ಮಾಡಬೇಕು. ಊಟ ಮಾಡ್ತಾ ಮೂವಿ ನೋಡಿದ್ರೆ ಅಥವಾ ಮೂವಿ ನೋಡ್ಕೊಂಡು ಊಟ ಮಾಡಿದ್ರೆ ಅದು ಏಕಾಗ್ರತೆ ಅಲ್ಲ. ಸೊ ಹಾಗಾಗಿ ನಿಮ್ಮಲ್ಲಿ ಆ ಏಕಾಗ್ರತೆ ಎಷ್ಟಿದೆ ಅಷ್ಟು ನಿಮಗೆ ಲಭಿಸುತ್ತೆ. ಆ ಏಕಾಗ್ರತೆ ಬರಬೇಕು ಅಂದರೆ ಅದಕ್ಕೆ ಒಂದು ಶ್ರದ್ಧೆ ಇರಬೇಕು, ಅದಕ್ಕೊಂದು ಸಂಸ್ಕಾರ ಇರಬೇಕು. ಮ್ಯಾಗ್ನೆಟ್ಟು ಕಬ್ಬಿಣನ ಹೇಗೆ ತನ್ನ ಕಡೆ ಆಕರ್ಷಿಸುತ್ತೆ, ಈ ಸಂಸ್ಕಾರ ಇದ್ದರೆ ವಿದ್ಯೆಯನ್ನು ತನ್ನತ್ತ ಆಕರ್ಷಿಸುತ್ತೆ. ಸೊ ನಿಮಗೆ ಸುಮ್ಮನೆ ಸೂಕ್ಷ್ಮವಾಗಿ ಹೇಳಿದ್ರೆ ಸಾಕು, ಹಾಗೆ ಅದನ್ನು ಗ್ರಾಸ್ಪ್ ಮಾಡ್ತೀರ. ಗ್ರಾಸ್ಪಿಂಗ್ ಪವರ್, ಸೂಕ್ಷ್ಮವಾಗಿ ಗ್ರಹಿಸುವ ಶಕ್ತಿ ಯಾರಿಗಿರ್ತದೋ ಅವರಿಗೆ ಹೆಚ್ಚಾಗಿ ಪಾಠ ಹೇಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹೇಳಿದರೂ ಅವರು ಎಲ್ಲವನ್ನು ಗ್ರಹಿಸ್ತಾರೆ. ಹಾಗೆ ನೀವು ಯಾವುದನ್ನೇ ಕಲೀರಿ, ಯಾವುದೇ ಗುರುಗಳ ಹತ್ರ ಹೋಗಿ ಏನನ್ನಾದರೂ ಕಲೀರಿ, ಅದು ನಿಮಗೆ ಸಿದ್ಧಿ ಆಗಬೇಕಾದ್ರೆ ಒಂದು ನಿಮಗೆ ಶ್ರದ್ಧಾಸಕ್ತಿ ಇರಬೇಕು. ಆವಾಗ ಏಕಾಗ್ರತೆ ಇರ್ತದೆ. ಗುರುಗಳು ಹೇಳಿದ್ದು ನಿಮಗೆ ಗ್ರಹಿಸೋದಕ್ಕಾಗತ್ತೆ. ಗ್ರಹಿಸಿದ್ದನ್ನು ಮನನ ಮಾಡಿಕೊಂಡ್ರೆ ಅದು ಸಿದ್ಧಿ ಆಗತ್ತೆ. ಶ್ರವಣ ಫಸ್ಟು, ಆಮೇಲೆ ಮನನ, ಆಮೇಲೆ ನಿಧಿಧ್ಯಾಸ. ದಟ್ ಬಿಕಮ್ಸ್ ಪರ್ಮನೆಂಟ್ ಮೆಮರಿ ಅಂತ. ಅದಿಲ್ಲ ಅಂತಂದರೆ నీకి పాఠం చెప్పి నాకి మానం పోయే నీకి వచ్చేలేదు నాకి మరిసెలేదు. తెలిసిన కమలమ్మ? తెలిసింది. ಕಮಲ ಅಂತಿದ್ದಾರೆ, ಅವರಿಗೆ ತೆಲುಗು ಅರ್ಥ ಆಗತ್ತೆ. ನಿಮ್ಮಲ್ಲಿ ಬಹಳಷ್ಟು ಜನ ತೆಲುಗು ಅರ್ಥ ಆಗತ್ತೆ. ಅಂದರೆ ನಿನಗೆ ಪಾಠ ಹೇಳಿ ನನಗೆ ಮಾನ ಹೋಯಿತು, ನಿನಗೆ ಬರಲ್ಲ, ನನಗೆ ಮರೆಯೋದಿಲ್ಲ ಅಂತ. ಸೊ ನಿನ್ನೆ ನಾವು ಫ್ಯೂಚರ್ ಪ್ರೋಗ್ರೆಷನ್ ಮಾಡಬೇಕಾದ್ರೆ ಒಂದಷ್ಟು ಆತ್ಮ ಬಲವನ್ನು ವೃದ್ಧಿಸ್ಕೋಬೇಕು. ನಮ್ಮ ಆತ್ಮ ಬಲದ ಜೊತೆಗೆ ದೇವತೆಗಳ ಒಂದು ಆಶೀರ್ವಾದದ ಬಲ ಇದ್ದರೆ ನಾವು ಸುಲಭವಾಗಿ ಪ್ರೋಗ್ರೆಸ್ ಲೈಫನ್ನು ಈಸಿಯಾಗಿ ನೋಡ್ಬೋದು, ಅದನ್ನು ಅನುಭವಿಸ್ಬೋದು. ಮನುಷ್ಯ ಯಾರೇ ಆಗಲಿ, ಅವನಿಗೆ ಉನ್ನತವಾದ ಗುರಿ ಅಥವಾ ಧ್ಯೇಯಗಳಿದ್ದರೆ ಅದನ್ನು ಸಾಧಿಸಬೇಕಾದ್ರೆ ಒಂದಷ್ಟು ಆತ್ಮ ಬಲ ಬೇಕಾಗ್ತದೆ. ವಿಲ್ ಪವರ್ ಅಂತ ಹೇಳ್ತೀವಿ.
ಕೆಲವು ಸಾರಿ ಇದು ಸಾಕಾಗೋದಿಲ್ಲ. ಆವಾಗ ಆ ವಿಲ್ ಪವರ್ ಜೊತೆಗೆ, ಅವನ ಆತ್ಮಬಲದ ಜೊತೆಗೆ ಮಾತಾಪಿತಾ ಗುರು ದೈವದ ಬಲ ಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಯಾರ ಬಲ? ನಾಲ್ವರ ಬಲ. ಮಾತಾಪಿತರ್ ಗುರು ದೈವ, ಇವರಿಗೆ ಮಾತ್ರ ಆಶೀರ್ವಾದ ಮಾಡೋ ಶಕ್ತಿ ಇದೆ. ಇವ್ರು ಮಾತ್ರ ನಿಮ್ಮನ್ನು ಮುಂದಕ್ಕೆ ತಳ್ಳುವ ಶಕ್ತಿ ಇದೆ. ಹಾಗಾಗಿ ನಿನ್ನೆ ಆ ದೇವತಾ ಶಕ್ತಿಯನ್ನು ನಿಮ್ಮಲ್ಲಿ ಇನ್ಸ್ಟಾಲ್ ಮಾಡೋದರಿಂದ ಇವತ್ತು ಮಾತಾ ಪಿತಾ ಗುರು ಶಕ್ತಿಯನ್ನು ಕೂಡ ನಿಮಗೆ ನಿಮ್ಮೊಳಗಡೆ ಇನ್ಸ್ಟಾಲ್ ಮಾಡ್ತೇನೆ ಮಾನಸ ಪೂಜೆಯ ಮೂಲಕ. ಸಿದ್ಧರಾಗಿ ಎಲ್ಲ ಆರಾಮಾಗಿ ಕೂತ್ಕೊಳ್ಳಿ, ಕಣ್ಮುಚ್ಕೊಂಡು ಮಾನಸ ಪೂಜೆ ಮಾಡೋಣ. ಮಾನಸ ಪೂಜೆ ಕ್ಷಮಾಯಜ್ಞ ಪ್ರತಿನಿತ್ಯ ಮಾಡಿ. ಅದನ್ನು ನಾನು ಆಡಿಯೋ ಕಳಿಸ್ತೀನಿ. ನಾನು ಕಣ್ಮುಚ್ಕೊಳ್ಳೋದು, 3 ಸಾರಿ ಆಳವಾಗಿ ದೀರ್ಘವಾಗಿ ಉಸಿರಾಟ ಮಾಡೋದು, ಆಳವಾಗಿ ಉಸಿರನ್ನ ಒಳ ತೆಗೆದುಕೊಳ್ಳೋದು, ನಿಧಾನವಾಗಿ ಉಸಿರನ್ನ ಹೊರ ಹಾಕ್ಬೋದು. ಈ ಮಾನಸ ಪೂಜೆ ಅನ್ನೋದು ವೆರಿ ಪವರ್ಫುಲ್. ಮನಸ್ಸಲ್ಲೇ ಮಾಡ್ತಕ್ಕಂಥ ಪೂಜೆ. ಒಂದು ನಯಾ ಪೈಸನೂ ಖರ್ಚಿಲ್ಲದೆ ಮನಸ್ಸಲ್ಲೇ ನಿಮಗೆ ಬೇಕಾದ್ದನ್ನು ಕಲ್ಪಿಸ್ಕೊಂಡು ಮಾಡುವ ಒಂದು ವಿಶಿಷ್ಟವಾದ ಪೂಜಾ ಕ್ರಮ ಮಾನಸ ಪೂಜೆ. ಮೈ ಮನಗಳಲ್ಲಿ ವಿಶ್ರಾಂತಿಯನ್ನು ಅನುಭವಿಸಿ. ಮೊದಲು ಶರೀರದಲ್ಲಿ ನೆತ್ತಿಯಿಂದ ಪಾದಗಳವರೆಗಿನ ದೇಹದ ಸಮಸ್ತ ಅಂಗಾಂಗಗಳಲ್ಲಿ ಸೌಖ್ಯವಿದೆ, ಸಡಿಲತೆ ಇದೆ, ಆರಾಮವಿದೆ, ಆರೋಗ್ಯವಿದೆ, ಅರಿವಿದೆ, ಚೈತನ್ಯವಿದೆ, ಲವಲವಿಕೆ ಇದೆ, ಉತ್ಸಾಹ ಉಲ್ಲಾಸ ಇದೆ ಕಲ್ಪಿಸ್ಕೊಳ್ತಾ ಭಾವಿಸಿ. ಇಡೀ ಶರೀರ ವಿಶ್ರಾಂತಿಯಲ್ಲಿದೆ. ಶರೀರದ ಯಾವುದೇ ಭಾಗದಲ್ಲಿ ಒತ್ತಡವಾಗಲಿ ಬಿಗಿತವಾಗಲಿ ಇಲ್ಲ ಅನ್ನುವುದನ್ನು ಖಚಿತಪಡಿಸ್ಕೊಳ್ಳಿ. ಹಾಗೆ ಮನಸ್ಸನ್ನು ಗಮನಿಸಿ. ಮನಸ್ಸು ಕೂಡ ಪ್ರಶಾಂತವಾಗಿದೆ, ನಿರ್ಮಲವಾಗಿದೆ, ವಿಶ್ರಾಂತಿಯಿಂದ ಕೂಡಿದೆ, ಆಲೋಚನಾ ರಹಿತವಾಗಿದೆ ಅಂತ ಕಲ್ಪಿಸ್ಕೊಳ್ಳಿ. ಈ ವಿಶ್ರಾಂತಿಯ ಮನಸ್ಸಿನಿಂದ ನಾನು ಹೇಳುವುದನ್ನು ಸ್ಪಷ್ಟವಾಗಿ ಕಲ್ಪಿಸ್ಕೊಳ್ಳಿ. ಕಲ್ಪನೆ ಭಾವನೆ ಎಲ್ಲ ಸೃಷ್ಟಿಗಳ ಮೂಲ ಅಂತ ನಾನು ಫಾರ್ಮುಲಾ ಕೊಟ್ಟಿದ್ದೇನೆ. ಹಾಗಾಗಿ ನಾನು ಹೇಳುವುದನ್ನು ಕಲ್ಪಿಸ್ಕೊಂಡು ಹಾಗೆ ಭಾವಿಸಿ. ಇದೀಗ ನಿಮ್ಮ ಕಲ್ಪನೆಯಲ್ಲಿ ನೀವೆಲ್ಲ ಕೂಡ ನಿಮ್ಮ ನಿಮ್ಮ ಮನೆಯ ಹಾಲಲ್ಲಿ ಇದ್ದೀರಿ ಅಂತ ಕಲ್ಪಿಸ್ಕೊಳ್ಳಿ. ಹಾಲ್ ನಿಮ್ಮ ಕಣ್ಣಿಗೆ ಕಾಣಬೇಕು. ನಿಮ್ಮ ಮನೆಯ ಹಾಲು ನಿಮ್ಮ ಕಣ್ಣಿಗೆ ಕಾಣಬೇಕು. ಹಾಲ್ ಅಂದರೆ ಮಿಲ್ಕ್ ಅಲ್ಲ, ಹಾಲ್, HALL. ಆ ಹಾಲಲ್ಲಿ 2 ಕುರ್ಚಿಗಳಿವೆ ಅಂತ ಕಲ್ಪಿಸ್ಕೊಳ್ಳಿ. ಕ್ರಿಯೇಟ್ 2 chairs ಇನ್ ದಟ್ ಹಾಲ್. ಆ ಕುರ್ಚಿಗಳ ಮೇಲೆ ನಿಮ್ಮ ತಂದೆ ತಾಯಿಗಳು ಸಜೀವವಾಗಿ ಕುಳಿತಿದ್ದಾರೆ ಅಂತ ಕಲ್ಪಿಸ್ಕೊಳ್ಳಿ. ಅವರು ಬದುಕಿರಬಹುದು ಅಥವಾ ಗತಿಸಿರಬಹುದು, ಆದರೂ ಕೂಡ ಈವಾಗ ನಿಮ್ಮ ಕಲ್ಪನೆಯಲ್ಲಿ ಅವರು ಜೀವಂತವಾಗಿ ಇಬ್ಬರೂ ಕೂಡ ಆ ಕುರ್ಚಿಗಳ ಮೇಲೆ ಸಜೀವವಾಗಿ ಆಸೀನರಾಗಿದ್ದಾರೆ ಅನ್ನುವ ರೀತಿಯಲ್ಲಿ ಕಲ್ಪಿಸ್ಕೊಳ್ಳಿ. ಈ ದೃಶ್ಯದಲ್ಲಿ ನೀವು ಅವರ ಮುಂದೆ ಇದ್ದೀರಿ. ನಿಮ್ಮನ್ನು ಕಲ್ಪಿಸ್ಕೊಳ್ಳಿ ಅವ್ರ ಮುಂದೆ ಇರುವ ಹಾಗೆ. ಹೇಗಿದ್ದೀರಿ? ಅವ್ರ ಮುಂದೆ ಮಂಡಿಯೂರಿ ಕುಳಿತಿದ್ದೀರಿ. ನಿಮ್ಮ ಬೊಗಸೆ ತುಂಬ 2 ಹಸ್ತಗಳು, ಅಂದರೆ ಬೊಗಸೆ ಅಂದರೆ 2 ಕೈ ಒಟ್ಟಿಗೆ ಮಾಡಿದ್ರೆ ಬೊಗಸೆ. ಆ ಬೊಗಸೆ ತುಂಬ ಹೂಗಳಿವೆ ಅಂತ ಕಲ್ಪಿಸ್ಕೊಳ್ಳಿ. ಬಿಡಿ ಹೂಗಳಿವೆ, ಬಿಡಿ ಹೂಗಳಿವೆ. ಆ ಹೂಗಳನ್ನು, ನಿಮ್ಮ ಬೊಗಸೆಯಲ್ಲಿರ್ತಕ್ಕಂಥ ಹೂಗಳನ್ನು ಶ್ರದ್ಧಾ ಭಕ್ತಿಯಿಂದ ನಿಮ್ಮ ತಂದೆ ತಾಯಿಗಳ ಪಾದಗಳ ಮೇಲೆ ಸಮವಾಗಿ ಸಮರ್ಪಿಸಿ. ಶ್ರದ್ಧಾ ಭಕ್ತಿಯಿಂದ ಅರ್ಧ ತಂದೆ ಪಾದಗಳ ಮೇಲೆ, ಅರ್ಧ ತಾಯಿಯ ಪಾದಗಳ ಮೇಲೆ ಆ ಹೂಗಳನ್ನು ಸಮರ್ಪಿಸಿ. ಶ್ರದ್ಧಾ ಭಕ್ತಿಯಿಂದ ಸಮರ್ಪಿಸಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ತಂದೆ ತಾಯಿಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಮತ್ತೆ ಮಂಡಿಯೂರಿ ನಮಸ್ಕಾರದ ಭಂಗಿಯಲ್ಲಿ ತಂದೆ ತಾಯಿಗಳಿಗೆ ನಮಸ್ಕರಿಸುತ್ತಿರುವ ಆ ಭಂಗಿಯಲ್ಲಿ ಕೂತ್ಕೊಳ್ಳಿ. ಮಂಡಿಯೂರಿ ತಂದೆ ತಾಯಿಗಳನ್ನೇ ನೋಡ್ತಾ ಇದ್ರಿ. ತಂದೆ ತಾಯಿಗಳಿರುವರು ತಮ್ಮ ತಮ್ಮ ಬಲಹಸ್ತಗಳನ್ನು ಮೇಲೆ ಎತ್ತಿ ಹಾರೈಸ್ತಾ ಇದ್ದಾರೆ. ಏನಂತ ಹಾರೈಸ್ತಾ ಇದ್ದಾರೆ? ಹೀಗೆ ಕಲ್ಪಿಸ್ಕೊಳ್ಳಿ. ಯಶಸ್ಮಾನ್ ಭವ, ಆಯುರಾರೋಗ್ಯಮಸ್ತು. ಈ ರೀತಿಯಾಗಿ ತುಂಬು ಹೃದಯದಿಂದ ನಿಮ್ಮನ್ನು ಹಾರೈಸ್ತಿದ್ದಾರೆ, ಆಶೀರ್ವದಿಸ್ತಿದ್ದಾರೆ. ಹೀಗೆ ಕಲ್ಪಿಸ್ಕೊಳ್ಳಿ. ಅವರ ಬಲಹಸ್ತಗಳಿಂದ ಆಶೀರ್ವಾದದ ಬೆಳಕೊಂದು
ನಿಮ್ಮ ಹೃನ್ಮನಾತ್ಮ ಶರೀರಗಳಲ್ಲಿ ಬಂದು ಸೇರಿಕೊಳ್ತಾ ಇದೆ, ಪ್ರವಹಿಸ್ತಾ ಇದೆ, ತುಂಬಿಕೊಳ್ತಾ ಇದೆ. ಅಲ್ಲಿರುವ ಕತ್ತಲೆಯನ್ನು, ಅಜ್ಞಾನವನ್ನು, ಸಂಕುಚಿತ ಮನೋಭಾವವನ್ನು, ಅಧೈರ್ಯವನ್ನು, ಭಯಗಳನ್ನು ಓಡಿಸ್ತಾ ಇದೆ ಅನ್ನುವ ಭಾವನೆಯನ್ನು ತಂದುಕೊಳ್ಳಿ. ತಂದೆ ತಾಯಿಗಳ ಆಶೀರ್ವಾದದ ಬೆಳಕು ಅನೇಕ ರೀತಿಯ ನಕಾರಾತ್ಮಕ ಸಂಗತಿಗಳನ್ನು ನಿಮ್ಮಲ್ಲಿರ್ತಕ್ಕಂಥದ್ದನ್ನು ಓಡಿಸ್ತಾ ಇದೆ, ನಿಮ್ಮ ಹೃದಯದಲ್ಲಿ ಪ್ರತಿಷ್ಠಾಪಿತವಾಗ್ತಾ ಇದೆ ಅವರ ಆಶೀರ್ವಾದದ ಬೆಳಕು ಅಂತ ಕಲ್ಪಿಸ್ಕೊಳ್ಳಿ. ಮತ್ತೊಮ್ಮೆ ತಂದೆ ತಾಯಿಗಳಿಗೆ ವಂದಿಸಿ ಮನಸ್ಸಲ್ಲೇ ಎರಡನೆಯ ದೃಶ್ಯವನ್ನು ಕಲ್ಪಿಸ್ಕೊಳ್ಳಿ. ಈ ದೃಶ್ಯದಲ್ಲಿ ಅದೇ ಹಾಲಲ್ಲಿದ್ದೀರಿ, ಸೇಮ್ ಹಾಲಲ್ಲಿದ್ದೀರಿ, ಬಟ್ ಒಂದು ಕುರ್ಚಿ ಇದೆ, ಒಂದೇ ಕುರ್ಚಿ ಇದೆ. ಆ ಕುರ್ಚಿಯ ಮೇಲೆ ಒಂದು ಬಿಳಿ ವಸ್ತ್ರ ಹಾಕಲ್ಪಟ್ಟಿದೆ, ಒಂದು ಬಿಳಿ ಬಟ್ಟೆ ಹಾಕಲ್ಪಟ್ಟಿದೆ. ಆ ಶ್ವೇತ ವಸ್ತ್ರದ ಮೇಲೆ, ಕುರ್ಚಿಯ ಮೇಲೆ ನಿಮ್ಮ ಪ್ರೀತಿ ಪಾತ್ರ ಗುರುಗಳು ಆಸೀನರಾಗಿದ್ದಾರೆ ಅಂತ ಕಲ್ಪಿಸ್ಕೊಳ್ಳಿ. ಯಾರಪ್ಪ ಗುರುಗಳು ಅಂತ ನೀವು ಅಂದ್ಕೋಬೋದು. ನಿಮ್ಮ ಬದುಕಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥ, ನಿಮಗೆ ಪ್ರೇರಣೆ ಕೊಟ್ಟಂತಹ, ಅಥವಾ ನೀವು ಪ್ರೀತಿಸುವ ಶಾಲಾ ಶಿಕ್ಷಕರು ಕೂಡ ಇರ್ಬೋದು. ನೀವು ಗುರು ಅಂತ ನಿಮ್ಮ ಮನಸ್ಸು ಬುದ್ಧಿ ಒಪ್ಪತಕ್ಕಂಥ ಆ ವ್ಯಕ್ತಿಯನ್ನು, ಆ ಮೂರ್ತಿಯನ್ನು, ಗುರುಮೂರ್ತಿಯನ್ನು ಅಲ್ಲಿ ಕಲ್ಪಿಸ್ಕೊಳ್ಳಿ ಕುಳಿತಿರುವ ಹಾಗೆ. ಒಟ್ಟು ಅವರು ಸಜೀವಾಗಿದ್ದರೆ ಆಯಿತು. ಆ ಗುರುಮೂರ್ತಿಯನ್ನು ಅಲ್ಲಿ ಕಲ್ಪಿಸ್ಕೊಂಡು, ಇಲ್ಲಿಯೂ ಕೂಡ ನೀವು ಮಂಡಿಯೂರಿ ಕುಳಿತಿದ್ದೀರಿ, ಕೈ ತುಂಬ ಹೂಗಳಿವೆ, ಬಿಡಿ ಹೂಗಳು. ಹಾಗೆ ಕಾಣಬೇಕು, ನಾನೇನು ಹೇಳ್ತೀನೋ ಅದೆಲ್ಲ ನಿಮ್ಮ ಮನಸ್ಸಿನ ಕಣ್ಣಿಗೆ ಕಾಣಬೇಕು. ಆ ಹೂಗಳನ್ನು ಆ ಗುರುವರಿಯರ ಪಾದ ಪದ್ಮಗಳ ಮೇಲೆ ಸಮವಾಗಿ ಸಮರ್ಪಿಸಿ, ಶ್ರದ್ಧಾಭಕ್ತಿಯಿಂದ ಪಾದಗಳ ಮೇಲೆ ಸಮರ್ಪಿಸಿ. ಪಾದಗಳ ಮೇಲೆ ಹೂಗಳಿರಬೇಕು. ನಿಮ್ಮ ಕೈಲಿರೋ ಹೂಗಳೀಗ ಗುರುಗಳ ಪಾದಗಳ ಮೇಲಿವೆ ಅಂತ ನೋಡ್ಬೇಕು ಮನಸ್ಸಿನ ಕಣ್ಣಿಂದ. ಮಾಡಿಬಿಟ್ಟು ಹೂಗಳಿಟ್ಟು ದೀರ್ಘದಂಡ ನಮಸ್ಕಾರ ಮಾಡ್ತಾ, ಸಾಷ್ಟಾಂಗ ನಮಸ್ಕಾರ ಮಾಡ್ತಾ, ಮನಸ್ಸಲ್ಲಿ ನಾನು ಹೇಳೋದನ್ನು ಹೇಳಿ. ನೀವು ಹೇಳಬೇಕು, ನಾನು ಹೇಳೋದನ್ನು ನೀವು ಮನಸ್ಸಲ್ಲಿ ಹೇಳಬೇಕು. ನೀವು ಸಾಷ್ಟಾಂಗ ಭಂಗಿಯಲ್ಲಿದ್ದೀರಿ, ಗುರುಗಳಿಗೆ ಶರಣಾಗಿದ್ದೀರಿ, ಹೂಗಳನ್ನು ಸಮರ್ಪಿಸಿದ್ದೀರಿ ಶ್ರದ್ಧಾಭಕ್ತಿಯಿಂದ. ಮನಸ್ಸಲ್ಲಿ ಹೇಳ್ತಾ ಇದ್ದೀರಿ, ಓ ಗುರುವೇ, ಶ್ರೀ ಗುರುವೇ, ಪರಮ ಗುರುವೇ, ಪರಾತ್ಪರ ಗುರುವೇ, ಸದ್ಗುರುವೇ, ನಮೋ ನಮಃ. ನಿಮಗೆ ಕೋಟಿ ಕೋಟಿ ಪ್ರಣಾಮಗಳು. ಓ ಗುರುವರಿಯರೇ, ದಯಮಾಡಿ ನನ್ನನ್ನು ಹರಸಿ ಆಶೀರ್ವದಿಸಿ. ಈ ಮಾತುಗಳನ್ನು ಪ್ರಾರ್ಥನೆಯ ಮೂಲಕ ಹೇಳಿ. ನಾನು ಏನು ಹೇಳಿದ್ರು ಅದನ್ನು ಹೇಳಿ. ನನ್ನನ್ನು ಆಶೀರ್ವದಿಸಿ ಅಂತ ಹೇಳ್ತಾ ಮಂಡಿಯೂರಿ ಕೈ ಜೋಡಿಸಿ ಶಿರಬಾಗಿ ಸುಮ್ಮನೆ ಕೂತ್ಕೊಳ್ಳಿ. ಇಲ್ಲಿಯೂ ಕೂಡ ಗುರುಗಳು ಸಂತುಷ್ಟರಾಗಿ ಹಸನ್ಮುಖದಿಂದ ಬಲಹಸ್ತವನ್ನು ಮೇಲೆತ್ತಿ ನಿಮ್ಮನ್ನು ಹರಸಿ ಹಾರೈಸ್ತಾ ಇದ್ದಾರೆ. ಏನಂತ? ಸುಜ್ಞಾನ ಪ್ರಾಪ್ತಿರಸ್ತು, ಆಯುರಾರೋಗ್ಯಮಸ್ತು, ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು, ಕೀರ್ತಿರಸ್ತು, ಶ್ರೇಯೋರಸ್ತು, ಸ್ಥಾನಮಾನ ಸಮ್ಮಾನ ಪ್ರಾಪ್ತಿರಸ್ತು, ಯಶಸ್ಮಾನ್ ಭವ. ಈ ರೀತಿಯಾಗಿ ತುಂಬ ಹೃದಯದಿಂದ ಹಾರೈಸ್ತಾ ಇದ್ದಾರೆ. ಆ ಆಶೀರ್ವಾದದ ಬೆಳಕು ಅವರ ಬಲಹಸ್ತದಿಂದ ಹೊರಹೊಮ್ಮಿದ್ದು ನಿಮ್ಮ ಹೃನ್ಮನಾತ್ಮಗಳಲ್ಲಿ ಬಂದು ಸೇರಿಕೊಂಡು ನಿಮ್ಮ ಹೃನ್ಮನಾತ್ಮಗಳನ್ನು ಬೆಳಗ್ತಾ ಇದೆ. ಪರಮಜ್ಯೋತಿ ಥರ, ಪರಂಜ್ಯೋತಿ ಥರ ಬೆಳಗ್ತಾ ಇದೆ ನಿಮ್ಮೊಳಗಡೆ ಆಶೀರ್ವಾದದ ಬೆಳಕು. ಜ್ಯೋತಿ ರೂಪದಲ್ಲಿ ನಿಮ್ಮ ಹೃದಯದಲ್ಲಿ, ಹೃತ್ ಕಮಲದಲ್ಲಿ ಬೆಳಗ್ತಾ ಇದೆ, ಆತ್ಮಿಕ ಶರೀರದಲ್ಲಿ ಬೆಳಗ್ತಾ ಇದೆ ಅಂತ ಹ್ಯಾವ್ ದಿಸ್ ವಿವಿಡ್ ಇಮ್ಯಾಜಿನೇಷನ್. ನಿಮಗೆ ಮೈ ರೋಮಾಂಚನ ಆಗಬೇಕು. ಗುರುಗಳ ಆಶೀರ್ವಾದದ ಬೆಳಕು ನನ್ನ ಒಳಗಡೆ ಪರಂಜ್ಯೋತಿಯಾಗಿ ನನ್ನೊಳಗಿನ ಅಜ್ಞಾನವನ್ನು, ಅಂಧಕಾರವನ್ನು ಓಡಿಸ್ತಾ ಇದೆ, ಸುಜ್ಞಾನವನ್ನು ಪ್ರತಿಷ್ಠಾಪಿಸ್ತಾ ಇದೆ ಅನ್ನುವ ಕಲ್ಪನಾ ಭಾವವನ್ನು ತಂದುಕೊಳ್ಳಿ. ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದೀರಿ, ತಂದೆ ತಾಯಿಗಳ ಆಶೀರ್ವಾದವನ್ನು ಪಡ್ಕೊಂಡಿದ್ದೀರಿ. ಮತ್ತೊಮ್ಮೆ ಗುರುಗಳಿಗೆ ವಂದಿಸಿ ಕೊನೆಯ ದೃಶ್ಯಕ್ಕೆ ಹೋಗೋಣ. ಈ ಮಾನಸ ಪೂಜೆಯಲ್ಲಿ ಈ ಕೊನೆಯ ದೃಶ್ಯದಲ್ಲಿ ನಿಮ್ಮ ಇಷ್ಟ ದೈವವನ್ನು ಒಂದು ವಿಗ್ರಹ ರೂಪದಲ್ಲಿ ಕಲ್ಪಿಸ್ಕೊಳ್ಳಿ. ಮನೆ ದೇವರು ಅಂತೀರಲ್ಲ ನೀವು, ಅಥವಾ ಕುಲದೈವ ಅಂತ ಹೇಳ್ತೀರಲ್ಲ, ಪ್ರತಿಯೊಬ್ಬರಿಗೂ ಒಂದು ಕುಲದೈವನೋ ಅಥವಾ ಮನೆ ದೇವರೋ ಇರ್ತಾರೆ. ಅದಕ್ಕೆ ಒಂದು
ನಮಸ್ಕಾರ ಮಾಡೋಣ. ಅದನ್ನು ವಿಗ್ರಹ ರೂಪದಲ್ಲಿ ಕಲ್ಪಿಸ್ಕೊಳ್ಳಿ, ಒಂದು ಇಮೇಜ್ ರೂಪದಲ್ಲಿ ಕಲ್ಪಿಸ್ಕೊಳ್ಳಿ. ಇಲ್ಲಿಯೂ ಕೂಡ ಕೈ ತುಂಬ ಹೂಗಳಿವೆ. ಅದನ್ನು ಶ್ರದ್ಧಾಭಕ್ತಿಯಿಂದ ಆ ವಿಗ್ರಹಕ್ಕೆ ಸಮರ್ಪಿಸಿ ಶಿರಬಾಗಿ ನಮಿಸ್ತಾ, ಓ ನನ್ನ ಇಷ್ಟ ದೈವವೇ, ನನ್ನ ಕುಲ ದೈವವೇ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲಿರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡಿ. ಇಲ್ಲಿಯೂ ಕೂಡ ಆ ವಿಗ್ರಹ ರೂಪದಿಂದ ಒಂದು ದಿವ್ಯವಾದ ಪ್ರಖರವಾದ ಆಶೀರ್ವಾದದ ಬೆಳಕು ನಿಮ್ಮ ಹೃನ್ಮನಗಳಲ್ಲಿ ಬಂದು ತುಂಬಿಕೊಳ್ತಾ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಆ ವಿಗ್ರಹದಿಂದ ಆಶೀರ್ವಾದದ ಬೆಳಕೊಂದು ನಿಮ್ಮ ಹೃನ್ಮನಗಳಲ್ಲಿ ಬಂದು ನೆಲೆಸಿ ಅಲ್ಲಿ ಪ್ರತಿಷ್ಠಾಪಿತವಾಗ್ತಾ ಇದೆ ಬೆಳಕು ಅಂತ ಕಲ್ಪಿಸ್ಕೊಳ್ಳಿ. ಕಲ್ಪಿಸ್ಕೊಂಡಾದ್ಮೇಲೆ ಮತ್ತೊಮ್ಮೆ ಆ ದೈವಕ್ಕೆ ವಂದಿಸಿ, ಈಗ ಕ್ಷಮಾಯಜ್ಞವನ್ನು ಇದೇ ಧ್ಯಾನದಲ್ಲಿ ಮುಗಿಸ್ಬಿಡೋಣ. ನಾನು ಎಲ್ಲರನ್ನೂ ಕ್ಷಮಿಸುತ್ತೇನೆ ಹೇಳಿ. ನಾನು ಎಲ್ಲರನ್ನೂ ಕ್ಷಮಿಸುತ್ತೇನೆ. ನನ್ನನ್ನು ಕ್ಷಮಿಸಿಕೊಳ್ಳುತ್ತೇನೆ. ನಾನು ಎಲ್ಲರನ್ನೂ ಕ್ಷಮಿಸುತ್ತೇನೆ, ಹಾಗೆ ನನ್ನನ್ನು ಕ್ಷಮಿಸಿಕೊಳ್ಳುತ್ತೇನೆ. ನಾನು ಸರ್ವರನ್ನೂ ಪ್ರೀತಿಸ್ತೇನೆ, ಹಾಗೆ ನನ್ನನ್ನು ಪ್ರೀತಿಸ್ತೇನೆ. ನಾನು ಎಲ್ಲರನ್ನೂ ಕ್ಷಮಿಸಿದ್ದೇನೆ ಅಥವಾ ಕ್ಷಮಿಸ್ತೇನೆ, ಹಾಗೆ ನನ್ನನ್ನು ಕ್ಷಮಿಸ್ಕೊಳ್ತೇನೆ. ನಾನು ಎಲ್ಲರನ್ನೂ ಪ್ರೀತಿಸ್ತೇನೆ, ಹಾಗೆ ನನ್ನನ್ನು ಅಷ್ಟೇ ರೀತಿಯಲ್ಲಿ ಪ್ರೀತಿಸ್ತೇನೆ. ಹೀಗೆ ಹೇಳ್ಕೊಳ್ಳಿ. ಇನ್ನೂ ವಿಸ್ತಾರವಾದ ಕ್ಷಮಾಯಜ್ಞವನ್ನು ನಾನು ಆಡಿಯೋ ಫಾರ್ಮೆಟಲ್ಲಿ ಇವತ್ತು ನಿಮ್ಗೆ ಕಳಿಸ್ತೇನೆ. ಅದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡೋದ್ರಿಂದ ನೀವು ಬೇಡವಾದ ಈ ಥರ ಕಿರಿಕಿರಿಗಳಿಂದ ತಪ್ಪಿಸ್ಕೋಬೋದು, ಅಥವಾ ದ್ವೇಷ, ಅಸೂಯೆ, ಮತ್ಸರ ಇತ್ಯಾದಿಗಳಿಂದ ನೀವು ಮುಕ್ತರಾಗ್ಬೋದು ಖಂಡಿತ. ಈ ಮಾನಸ ಪೂಜೆ ಯಾಕೆ ಮಾಡಬೇಕು ಅಂತಂದರೆ, ನೀವೇನು ಭೌತಿಕವಾಗಿ ಮಾಡಬೇಕಾದ್ರೆ ಅದಕ್ಕೆ ಸಮಯ ಬೇಕು, ನೀವು ಆ ಸ್ಥಳಕ್ಕೆ ಹೋಗಬೇಕು, ಮತ್ತು ಪೂಜೆ ಪರಿಕರಗಳು ಸಾಮಗ್ರಿಗಳೆಲ್ಲ ಬೇಕು. ಇಲ್ಲಿ ಏನೂ ಬೇಕಾಗಿಲ್ಲ. ನಿಮ್ಮ ಕಲ್ಪನೆಯಲ್ಲೇ ಅಷ್ಟನ್ನು ಏನು ಬೇಕು ಅಂದರೆ ಕಲ್ಪಿಸ್ಕೊಂಡು ನೀವು ಆ ಮಾನಸ ಪೂಜೆ ಮಾಡಿ ನೀವು ದೈಹಿಕವಾಗಿ ಏನು ಮಾಡ್ತೀರಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಆಶೀರ್ವಾದವನ್ನು, ಅನುಗ್ರಹವನ್ನು ಪಡಿಬೋದು ಅನ್ನೋದು ಸಾಬೀತಾಗಿದೆ. ಸೊ ಪ್ರತಿನಿತ್ಯ ಮಾನಸ ಪೂಜೆ ಕ್ಷಮಾಯಜ್ಞವನ್ನು ಪ್ರಾಕ್ಟೀಸ್ ಮಾಡೋದನ್ನು ಮುಂದುವರಿಸಿ ನಾನು ಆಡಿಯೋ ಕಳಿಸ್ತೇನೆ. ಹಾಗೆ ನಾನು ಒಂದು 7 ಆಡಿಯೋಸ್ ಕಳಿಸ್ತೇನೆ. ನಾನು ಈ 7 ಆಡಿಯೋಸು ಸೋಮವಾರದಿಂದ ಭಾನುವಾರದವರೆಗೆ ನೀವು ಅಭ್ಯಾಸ ಮಾಡ್ಬೋದು. ಈ ಕಳಿಸೋ ಆಡಿಯೋಸು ನೀವು ನಿದ್ರೆಗೆ ಜಾರುವ ಮುನ್ನ ಅಭ್ಯಾಸ ಮಾಡಿ. ಎಷ್ಟು ದಿವಸ ಕಳಿಸಿದ್ದು ಅದು ಊಟದ ಮುನ್ನ, ಮಧ್ಯಾಹ್ನ ಅಥವಾ ಸಂಜೆ ಈ ಥರ ಮಾಡಿ ಅಂತ ಹೇಳಿದ್ದೆ. ನಾನು ಇವತ್ತು ಕಳಿಸ್ತಕ್ಕಂಥ 7 ಆಡಿಯೋ ಊಟದ ನಂತರ ಮಲಗುವ ಮುನ್ನ ಹಾಸಿಗೆ ಮೇಲೆ ಮಲಕ್ಕೊಂಡು ಇನ್ನೇನು ಅಬೌಟ್ ಟು ಫಾಲ್ ಸ್ಲೀಪ್, ನಿದ್ರಿಸಬೇಕು, ನಿದ್ರೆ ಬರ್ತಾ ಇದೆ, ಕಣ್ಣು ಮಂಜಾಗ್ತಾ ಇದೆ ಅನ್ನೋವಾಗ ಆಡಿಯೋ ಸೆಲೆಕ್ಟ್ ಮಾಡಿಕೊಂಡು ಸೋಮವಾರದ ಆಡಿಯೋ ಸೋಮವಾರಕ್ಕೆ, ಮಂಗಳವಾರದ ಆಡಿಯೋ ಮಂಗಳವಾರಕ್ಕೆ, ಬುಧವಾರದ ಆಡಿಯೋ ಬುಧವಾರಕ್ಕೆ, ಒಂದೊಂದು ದಿವಸಕ್ಕೆ ಒಂದೊಂದು ಕಳಿಸ್ತೇನೆ. ಅದನ್ನು ಹಾಕ್ಕೊಳ್ತಾ ಹಾಗೇ ಕೇಳ್ಕೊಂಡು ನಿದ್ರೆಗೆ ಹೋಗಿ. ಎಷ್ಟೋ ಜನ ಆನ್ಲೈನ್ ಬಂದಾಗ ನಾನು ಧ್ಯಾನ ಅರ್ಧಕ್ಕೆ ಮಾಡಿಸೋಷ್ಟೊತ್ತಿಗೆ ನಿದ್ರೆ ಹೋಗಿರ್ತಾರೆ. ಅದು ಒಂದು ವರನೇ. ಅದು ನಿದ್ರೆಗೆ ಜಾರೋದು ಕೂಡ ಒಂದು ವರನೇ. ಎಷ್ಟೋ ಜನಕ್ಕೆ ನಿದ್ರೆನೇ ಬರೋದಿಲ್ಲ. ಹಾಗಾಗಿ ನನ್ನ ಮಾತುಗಳನ್ನು ಕೇಳಿಸ್ಕೊಂಡೇ ನಿದ್ರೆಗೆ ಹೋದಾಗ ರಾತ್ರಿಯ ನಿದ್ರೆಯ ಗುಣಮಟ್ಟ ಬದಲಾಗ್ತದೆ, ಸಕಾರಾತ್ಮಕತೆ ವೃದ್ಧಿ ಆಗ್ತದೆ. ಸೊ ಹಾಗಾಗಿ ಇದನ್ನು ಸಪರೇಟಾಗಿ ಮಾಡುವ ಸಮಯನೂ ಉಳಿತದೆ. ಸೊ ಇದಿಷ್ಟು ನೆನಪಿಟ್ಕೊಳ್ಳಿ. ಈಗ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಂಡು ಉಸಿರನ್ನು ಹೊರ ಹಾಕ್ತಾ 2 ಹಸ್ತಗಳನ್ನು ಚೆನ್ನಾಗಿ ಪರಸ್ಪರ ತಿಕ್ತಾ ಮುಖ ಕಣ್ಣುಗಳನ್ನು ಸ್ಪರ್ಶಿಸ್ತಾ ಹಾಯಾಗಿ ಪ್ರಫುಲ್ಲಿತರಾಗಿ ಹರ್ಷಾನಂದದ ಭಾವನೆಗಳಿಂದ ಕಣ್ಬಿಡಿ. ಮೇ ಗಾಡ್ ಬ್ಲೆಸ್ ಯು. ಪುಸ್ತಕ ತೆಗೀರಿ. ಆಡಿಯೋ ಥೆರಪಿ ಅಂತ ಬರ್ಕೊಳ್ಳಿ. ಆಡಿಯೋ ಥೆರಪಿ. ಈಗ ನಾನೇನು ಆನ್ಲೈನಲ್ಲಿ 7 ಡೇಸು ನಾನು ಲೈವ್ ಆಗಿ ಮಾಡಿಸಿದ್ದೀನಿ. ನೀವಿನ್ನು 21 ಡೇಸು ಆಡಿಯೋ ಥೆರಪಿಗೆ ಒಳಪಡಬೇಕು. ಯಾಕೆಂದರೆ ರಾತ್ರಿ
ಏನು ಬದಲಾಗೋದಿಲ್ಲ. ಒಂದಷ್ಟು ಅಭ್ಯಾಸ ಮಾಡಿದಾಗ ಬದಲಾವಣೆಗಳು ನಿಮ್ಮ ಗಮನಕ್ಕೆ ಬರ್ತವೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಆ್ಯಂಡ್ ಪರ್ಫೆಕ್ಟ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಮೋರ್ ಪರ್ಫೆಕ್ಟ್. ಐ ಬಿಲೀವ್ ಇನ್ ದಿಸ್ ಫಿಲಾಸಫಿ. Nothing comes free unless you practice, unless you make honest effort towards to achieve anything. ಸುಮ್ಮನೆ ಸಂಕಲ್ಪ ಮಾಡಿಕೊಂಡು ನನಗೆ ಮುದ್ದಾದ ಗಂಡು ಮಗು ಬೇಕು ಅಂತ ಗುರೂಜಿ ಹೇಳಿದರೆ ಸಂಕಲ್ಪ ಮಾಡಿಕೊಂಡ್ರೆ ಸಾಕು ಅಂತ ಹಾಗೆ ಇದ್ಬಿಟ್ಟು ಸಂಸಾರ ಮಾಡಲಿಲ್ಲ ಅಂದರೆ ಗಂಡು ಮಗು ಹುಟ್ಟೋದಿಲ್ಲ. ಸಂಕಲ್ಪದ ಜೊತೆಗೆ ಫಿಸಿಕಲ್ ಆ್ಯಕ್ಷನ್ ಬೇಕು, ಸಂಸಾರನೂ ಮಾಡಬೇಕು. ಹಾಗೆ ಕಾರ್ಯ ತತ್ಪರತೆ ಅಂತಾರೆ ಅದಕ್ಕೆ. ಏನು ಆಡಿಯೋ ಥೆರಪಿ ಅಂತ ಬರ್ಕೊಂಡಿದ್ರಲ್ಲ, ನಂಬರ್ 1 ಆಡಿಯೋ, ಸೋಮವಾರದ ಆಡಿಯೋ ಥೆರಪಿ ಏನು ಅಂತಂದರೆ ಇದು ಹಿರಣ್ಯಗರ್ಭ ಧ್ಯಾನ. ನಿಮ್ಮ ಹತ್ರ ಆಲ್ರೆಡಿ ಇರ್ಬೋದು, ಇಲ್ದೇನೂ ಇರ್ಬೋದು, ನಾನು ಮತ್ತೆ ಕಳಿಸ್ತೀನಿ. ಹಿರಣ್ಯಗರ್ಭ ಯಾನ ಅಥವಾ ಧ್ಯಾನ. ಎರಡನೇದು ಮಂಗಳವಾರ ಆತ್ಮ ಸಮೃದ್ಧಿ ಧ್ಯಾನ. ಮಂಗಳವಾರ ಆತ್ಮ ಸಮೃದ್ಧಿ ಧ್ಯಾನ. ಮೂರನೇದು ಬುಧವಾರ ಸೂಕ್ಷ್ಮ ಶರೀರಯಾನ. ಗುರುವಾರ ಕರ್ಮ ವಿಮೋಚನಾ ಧ್ಯಾನ. ಗುರುವಾರ ಕರ್ಮ ವಿಮೋಚನಾ ಧ್ಯಾನ. ಶುಕ್ರವಾರ ಯೋಗ ನಿದ್ರೆ. ಶನಿವಾರ ಸ್ವಯಂ ಸಂಮೋಹಿನಿ, ಸ್ವಸಂಮೋಹಿನಿ. ಭಾನುವಾರ ಧನಾಕರ್ಷಣ ಧ್ಯಾನ. ಈ ಧನಾಕರ್ಷಣ ಧ್ಯಾನ ಆಲ್ರೆಡಿ ಕೊಟ್ಟಿದ್ದೀನಿ. ಅದರಲ್ಲಿ 2 ಪಾರ್ಟ್ ಇದೆ. ಒಂದು, ಫಸ್ಟ್ ನಾನು ಏನು ಮಾಡ್ತೀನಿ, ಹೆಲ್ತನ್ನು ಅಡ್ರೆಸ್ ಮಾಡ್ತೀನಿ, ಆಮೇಲೆ ವೆಲ್ತನ್ನು ಅಡ್ರೆಸ್ ಮಾಡ್ತೀನಿ. ಹಾಗಾಗಿ ಇಟ್ ಈಸ್ ಎ ವಂಡರ್ಫುಲ್ ಆಡಿಯೋ ಥೆರಪಿ. ಅದು ಇಷ್ಟು ಸಾಕು ನಿಮಗೆ. 21 ಡೇಸ್ ಅಂತಂದರೆ ನೀವು ಒಂದೊಂದು ಆಡಿಯೋನು 3 ಸಾರಿ ರಿಪೀಟ್ ಮಾಡಬೇಕಾಗತ್ತೆ. ಒಂದು ವಾರಕ್ಕೆ ಕೊಟ್ಟಿರ್ತೀನಿ ಮೆಡಿಸಿನ್ನು, ಅದನ್ನೇ ಒಂದೊಂದು ಮಾತ್ರೆನ ಕಂಟಿನ್ಯೂ ಮಾಡಿ. ಮತ್ತು ಸೋಮವಾರ ಸೇಮ್ ಆಡಿಯೋ, ಮಂಗಳವಾರ ಸೇಮ್ ಆಡಿಯೋ. ಇದು ನಿಮ್ಮ ಹತ್ರ 21 ದಿವಸ ಇರಬೇಕು. ಇದು ನಿಮಗೆ ಲಿಂಕ್ಗಾದರೂ ಕಳಿಸಿರ್ತಾರೆ ಅಥವಾ ಸಪ್ರೇಟ್ ವಾಟ್ಸಪ್ಗಾದರೂ ನೀವು ತೊಗೋಬೋದು. ಯಾರೋ ನನಗೆ ಪ್ರಶ್ನೆ ಕೇಳಿದ್ದಾರೆ, ಗುರೂಜಿ ನೀವು ಕಳಿಸಿದಿರಲ್ಲ ಲಿಂಕಲ್ಲಿ ಆಡಿಯೋಸ್ ಎಷ್ಟು ದಿವಸ ಇರ್ತವೆ ಅಂತ. ಅದು ಎಷ್ಟು ದಿವಸ ಇರುತ್ತೆ? 3 ಮಂತ್ಸ್. 3 ಮಂತ್ಸ್ ಇರುತ್ತಂತೆ, ಟೆಕ್ನಿಷಿಯನ್ಸ್ ಹೇಳ್ತಿದ್ದಾರೆ. ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಎಷ್ಟು ದಿವಸ ಇರುತ್ತೆ ಅಂತ. ಆಮೇಲೆ ನೀವು ಅದು ಕಳಿಸಿ ಇದು ಕಳಿಸಿ ಪ್ರತ್ಯೇಕವಾಗಿ ಅಂತಂದರೆ ಅದು ನನ್ನ ಹತ್ರ ಇರೋದಿಲ್ಲ, ಟೆಕ್ನಿಷಿಯನ್ಸ್ ಹತ್ರ ಇರುತ್ತೆ. ಅದನ್ನು ನೀವು ಯಾರ ಥ್ರೂ ರಿಜಿಸ್ಟರ್ ಆಗಿದ್ದೀರಿ ಅವ್ರನ್ನೇ ನೀವು ಕೇಳ್ಕೋಬೇಕು. ಓಕೆ. ಈಗ ಅಪ್ಕಮಿಂಗ್ ಕ್ಲಾಸಸ್ ಅಂತ ಬರ್ಕೊಳ್ಳಿ. ಅಪ್ಕಮಿಂಗ್ ಕ್ಲಾಸಸ್. ಈಗ ನಾನು ಮಾಡ್ತಿರೋದು ಆನ್ಲೈನ್ ಕ್ಲಾಸ್. ಆಫ್ಲೈನ್ ಕ್ಲಾಸಸ್ಸು ಬರ್ಕೊಳ್ಳಿ. ಯಾರಾದರೂ ಆಸಕ್ತಿ ಇರ್ಬೋದು ನಿಮ್ಮಲ್ಲಿ, ನಾನು ಇನ್ನೂ ಜಾಸ್ತಿ ಕಲಿಯೋದಿದೆ ಗುರೂಜಿ ಹತ್ರ, ನಾನು ಕಲಿತು ನನ್ನ ಉದ್ಧಾರ ಮಾಡಿಕೊಂಡು ಬೇರೆಯವ್ರಿಗೂ ಇತರರಿಗೂ ಸಹಾಯ ಮಾಡೋಂಥ ಒಂದು ಐಡಿಯಾ ಇದ್ದರೆ ಅಪ್ಕಮಿಂಗ್ ಕ್ಲಾಸಸ್ ಬರ್ಬೋದು. ಆ ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ಏಪ್ರಿಲ್ 12 ಒಂದಿದೆ, ಅದು ಭೂತಶುದ್ಧಿ ಅಂತ. ಏಪ್ರಿಲ್ 12 ಭೂತಶುದ್ಧಿ ಆಫ್ಲೈನ್ ಕ್ಲಾಸ್, ಅಂದರೆ ಮುಖಾಮುಖಿಯಾಗಿ ನಡೀತಕ್ಕಂಥ ಕ್ಲಾಸು. ಅದು ಬೆಂಗಳೂರಲ್ಲಿ ಇರ್ತದೆ, ಗೋಲ್ಡನ್ ಮೆಟ್ರೋ ಹೋಟೆಲಲ್ಲಿ. 12th ಮಾರ್ನಿಂಗ್ 9 to ಈವ್ನಿಂಗ್ 6ವರೆಗೂ ಇರ್ತದೆ. ಅಲ್ಲಿ ಕೂಡ ಶುದ್ಧೀಕರಣ ಕ್ರಿಯೆಗಳು, ಎಲ್ಲ ರೀತಿಯ ಶುದ್ಧೀಕರಣ ಕ್ರಿಯೆಗಳು ಇರ್ತವೆ. ಸೊ ಇದರಲ್ಲಿರೋರು ಬರ್ಬೋದು ಅಥವಾ ನಿಮ್ಮ ಮನೆಯವ್ರನ್ನೂ ಕಳಿಸ್ಕೊಡ್ಬೋದು. ಓಕೆ. ಸೊ ಇದು ಶುದ್ಧೀಕರಣ ಕ್ರಿಯೆ ಏಪ್ರಿಲಲ್ಲಿ 12th ಇರುತ್ತೆ. ಇನ್ನು ಅದಾದಮೇಲೆ ಅಡ್ವಾನ್ಸ್ ಕೋರ್ಸು, ವರ್ಷಕ್ಕೆ ಒಂದೇ ಮಾಡೋದು ನಾನಿದು. ಅಡ್ವಾನ್ಸ್ ಕೋರ್ಸು ಟೀಚರ್ಸ್ ಟ್ರೈನಿಂಗ್ ಪ್ರೋಗ್ರಾಮ್, ಸರ್ಟಿಫಿಕೇಷನ್ ಕೋರ್ಸು, ರೆಸಿಡೆನ್ಷಿಯಲ್ ಕೋರ್ಸು. ಅದು ಮೇ 8ರಿಂದ ಮೇ 17ರವರೆಗೂ ಇರ್ತದೆ. ಮೇ 8ರಿಂದ ಮೇ 17ರವರೆಗೂ ಇರ್ತದೆ. ಅಂದರೆ 10 ದಿನದ ಶಿಬಿರ ಅದು. ಆ ಶಿಬಿರದಲ್ಲಿ ನೀವು ರಿಗ್ರೆಷನ್ ಬೇರೆಯವ್ರಿಗೆ ಹೇಗೆ ಮಾಡ್ಬೋದು, ಥೆರಪಿ ಹೇಗೆ ಮಾಡ್ಬೋದು, ಪ್ರೋಗ್ರೆಷನ್ ಹೇಗೆ ಮಾಡ್ಬೋದು, ಸೋಲ್ ಕಮ್ಯುನಿಕೇಷನ್
ಹೇಗೆ ಮಾಡ್ಬೋದು, ಹಿಪ್ನೋಥೆರಪಿ ಅಪ್ಲೈ ಮಾಡೋದು ಹೇಗೆ, ಸ್ಪಿರಿಟ್ಸನ್ನು ಅಡ್ರೆಸ್ ಮಾಡೋದು, ಕಮ್ಯುನಿಕೇಟ್ ಮಾಡೋದು, ಅದು ರಿಲೀಸ್ ಮಾಡೋದು, ಈ ಥರ ಹಲವಾರು ರೀತಿಯ ಸೀಕ್ರೆಟ್ ಸೈನ್ಸಸ್ಸನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಅಂದರೆ ನೀವು ಕೂಡ ಥೆರಪಿಸ್ಟ್ ಆಗ್ಬೋದು, ನಂತರ ಟೀಚರ್ ಆಗ್ಬೋದು ಮುಂದೆ. ಅದನ್ನೆಲ್ಲ ಸಿದ್ಧಿಸ್ಕೊಂಡು ಎಷ್ಟೋ ಜನ ನನ್ನಿಂದ ಕಲ್ತವರು ಕೂಡ ಇವತ್ತು ಕ್ಲಾಸಸ್, ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಕೂಡ ಮಾಡ್ತಿದ್ದಾರೆ. ಇದು ನಾನು ಹೇಳ್ಕೊಡೋ ಉದ್ದೇಶ ಏನು ಅಂತಂದರೆ, ಭಾಳಷ್ಟು ಜನಕ್ಕೆ ಇವತ್ತು ಜಾಬ್ ಅನ್ಸರ್ಟನಿಟಿ ಇರ್ತದೆ, ಅಂದರೆ ಉದ್ಯೋಗದ ಅಭದ್ರತೆ ಇರ್ತದೆ. ಈಗ ಸಾಫ್ಟ್ವೇರು, ಹಾರ್ಡ್ವೇರ್ ಯಾರ್ಯಾರು ಆಗಿರ್ತಾರೆ, ಆದರೆ ಗ್ಯಾರಂಟಿ ಇಲ್ಲ, ಅವ್ರ ಉದ್ಯೋಗ ಖಾತ್ರಿ ಇಲ್ಲ. ನಾಳೆ ಬೇಕಾದ್ರೂ ತೆಗೆದಾಕ್ಬೋದು, ಪಿಂಕ್ ಸ್ಲಿಪ್ ಯಾವಾಗ ಬೇಕಾದ್ರೂ ಕೊಡ್ಬೋದು ನಿಮಗೆ. ಅಂತಹ ಯುಗದಲ್ಲಿದ್ದೇವೆ. ಹಾಗಾಗಿ ನೀವು ಇಫ್ ಯು ಆರ್ ಎ ಕ್ವಾಲಿಫೈಡ್, ವೆಲ್ ಎಜುಕೇಟೆಡ್, ನೀವು ಪ್ಯಾರ್ಲಲ್ಲಿ ಅದು ಇದ್ದಾಗೆ ಪ್ಯಾರ್ಲಲ್ಲಿ ಯಾವುದಾದ್ರೂ ಒಂದು ಪರ್ಮನೆಂಟ್ ಸೋರ್ಸ್ ಆಫ್ ಇನ್ಕಮನ್ನು ಕೂಡ ನೀವು ಹುಡುಕಬೇಕು. ಯಾವುದೇ ನೀವು ಸಂಪಾದನೆ ಮಾಡಬೇಕಾದ್ರೆ ಒಂದು ಜ್ಞಾನ ಬೇಕು, ನಾಲೆಡ್ಜ್ ಬೇಕು, ಎಜುಕೇಷನ್ ಬೇಕು. ಅಂತ ಒಂದು ಸ್ಪಿರಿಚುವಲ್ ಎಜುಕೇಷನ್ ನಾನು ಕೊಡ್ತಾ ಇದ್ದೀನಿ. ನಾನು ಇದನ್ನು ಹಾಬಿಯಾಗಿ ತೊಗೊಳ್ತೀನಿ. ನಾನು ರೇಖಿ ಕಲ್ತಿದ್ದೀನಿ, ಪ್ರಾಣಿಕ್ ಹೀಲಿಂಗ್ ಕಲ್ತಿದ್ದೀನಿ, ಆಯುರ್ವೇದ ಅಥವಾ ಯೋಗ ಕಲ್ತಿದ್ದೀನಿ ಅಂತಂದರೆ ಇದು ಎಕ್ಸ್ಟ್ರಾ ಒನ್ ಮೋರ್ ಫೆದರ್ ಟು ಯುವರ್ ಕ್ರೌನ್, ಇನ್ನೊಂದು ಫೆದರ್ ಆಗ್ಬೋದು ನಿಮಗೆ. ಸೊ ಹಾಗೆ ಅಂಥವ್ರು ಆಸಕ್ತಿ ಇರೋರು, ಸ್ವಲ್ಪ ಕ್ವಾಲಿಫೈಡ್ ಇರೋರು, ನೀವು ಅದ್ರ ಬಗ್ಗೆ ಥಿಂಕ್ ಮಾಡ್ಬೋದು. ಆ ಕೋರ್ಸ್ ಡೀಟೇಲ್ಸ್ ಎಲ್ಲ ನೀವು ಯಾರ ಥ್ರೂ ಈ ಕ್ಲಾಸಿಗೆ ರಿಜಿಸ್ಟರ್ ಆಗಿದ್ದೀರೋ, ನಂಬರ್ಗಳು ನಿಮ್ಮ ಹತ್ರ ಇರ್ತವೆ, ಅವ್ರನ್ನ ಸಂಪರ್ಕ ಮಾಡಿದ್ರೆ ಅವರೆಲ್ಲ ವಿವರವಾಗಿ ಹೇಳ್ತಾರೆ, ಕಂಡೀಷನ್ಸ್ ಎಲ್ಲ ಹೇಳ್ತಾರೆ. ಅದು ನಡೀತಿರೋದು ಈಗಲ್ಟನ್ ಗಾಲ್ಫ್ ರೆಸಾರ್ಟ್, ಏಷ್ಯಾಸ್ ಬೆಸ್ಟ್ ಗಾಲ್ಫ್ ರೆಸಾರ್ಟ್ ಬಿಡದಿಯಲ್ಲಿದೆ. ಅಲ್ಲಿ 10 days ಅಲ್ಲೇ ಇರಬೇಕಾಗತ್ತೆ ನೀವು. ಸೊ ರಜಾ ಸಿಗಬೇಕು, ಹಣನೂ ಇರಬೇಕು, ಸ್ವಲ್ಪ ಎಕ್ಸ್ಪೆನ್ಸಿವ್ ಕೋರ್ಸ್ ಅದು. ಸೊ ಯಾರು ನಾನು ಕಲೀಲೇಬೇಕು ಈ ಕೋರ್ಸು, ನಾನು ಇದನ್ನು ಹಾಬಿಯಾಗಿಯೋ ಅಥವಾ ಪ್ರೊಫೆಷನ್ ಆಗಿ ತೊಗೋಬೇಕು, ಅಥವಾ ನನಗೆ ಸೋರ್ಸ್ ಆಫ್ ಇನ್ಕಮ್ ಬೇಕು ಅನ್ನೋರೆಲ್ಲ ಅದಕ್ಕೆ ಬರ್ಬೋದು. ಸೊ ಇದಿಷ್ಟು ಅಪ್ಕಮಿಂಗ್ ಕೋರ್ಸಸ್ ಬಗ್ಗೆ. ಈಗ ಕಮಿಂಗ್ ಟು ದ ಪಾಯಿಂಟ್, ಗೋಲ್ ಸೆಟ್ಟಿಂಗ್ ಅಂತ ಬರ್ಕೊಳ್ಳಿ. ಕನ್ನಡದಲ್ಲಿ ಗುರಿ ನಿಶ್ಚಯ ಮಾಡಿಕೊಳ್ಳೋದು. ಈ ಗೋಲ್ಸ್ ಬಗ್ಗೆ ಒಂದು ಪ್ರಾವರ್ಬ್ ಇದೆ, ರೈಟ್ ಡೌನ್. Those who do not have the goals in their lives, they work for others who have the goals. ಕನ್ನಡದಲ್ಲಿ ಯಾರಿಗೆ ಜೀವನದಲ್ಲಿ ಕನಸುಗಳಿರೋದಿಲ್ವೋ ಅಥವಾ ಗುರಿ ಇರೋದಿಲ್ವೋ, ಅವರು ಕನಸುಗಳಿರುವ, ಗುರಿ ಇರುವ ಇತರ ವ್ಯಕ್ತಿಗಳ ಕನಸುಗಳಿಗಾಗಿ ಕೆಲಸ ಮಾಡ್ತಾರೆ, ಅಂದರೆ ಕೂಲಿಗಳಿವರು. ಹಾಗಾಗಿ ನಮ್ಮ ಕನಸುಗಳಿಗೆ ನಾವು ಮಾಡೋದಿದೆಯಲ್ಲ, ಅದು ಶ್ರೇಷ್ಠವಾದ ಕರ್ಮ. ಬೇರೆಯವರಿಗೆ ನಾವು ಕೆಲಸ ಮಾಡೋದಿದೆಯಲ್ಲ, ಅದು ನಾವು ಕಂಪ್ಲೀಟು ನಮ್ಮ ಹಾರ್ಟ್ ಆ್ಯಂಡ್ ಸೋಲ್ ಹಾಕಿ ಮಾಡೋದಿಲ್ಲ, ಅದು ಕುಕರ್ಮ ಆಗ್ತದೆ, ಅದು ಕರ್ಮ ಆಗ್ಬಿಡ್ತದೆ, ನಕಾರಾತ್ಮಕ ಕರ್ಮ ಆಗ್ತದೆ. ಹಾಗಾಗಿ ಒಂದು ಗೋಲ್ ಸೆಟ್ ಮಾಡ್ಕೊಳ್ಬೇಕು, ಕನಸುಗಳನ್ನು ಸೆಟ್ ಮಾಡ್ಕೊಳ್ಳೋದು. Those who do not have the dreams, they work for others who have the dreams. SMART ಅಂತ ಮೇಲಿಂದ ಕೆಳಗಡೆ ಬರ್ಕೊಳ್ಳಿ ವರ್ಡ್ಸನ್ನ. ಹಿಂಗೆ ಬರಿಬೇಡಿ. ಎಸ್, ದೆನ್ ಎಮ್, ದೆನ್ ART, ಸ್ಮಾರ್ಟ್ ಅಂತ ಬರ್ಕೊಳ್ಳಿ. ಅಂದರೆ ಯಾರೇ ಗೋಲ್ ಸೆಟ್ ಮಾಡ್ಕೊಳ್ಬೇಕಾದ್ರೆ ಅವರು ಇದೇ ಕ್ರಮದಲ್ಲೇ ಮಾಡ್ಕೊಳ್ಬೇಕು. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದೆ. ಈ ಫಾರ್ಮುಲಾ ಅಂಡರಲ್ಲಿ ಗೋಲ್ಸ್ ಬರಲಿಲ್ಲ ಅಂದರೆ ಅದು ಗೋಲೇ ಅಲ್ಲ ಅಂತ ರಿಸರ್ಚ್ ಹೇಳುತ್ತೆ. ಈ ಗೋಲನ್ನು ನಮ್ಮ ವೈದಿಕ ಭಾಷೆಯಲ್ಲಿ, ಪುರಾಣದ ಭಾಷೆಯಲ್ಲಿ, ಅಧ್ಯಾತ್ಮದ ಭಾಷೆಯಲ್ಲಿ ಸಂಕಲ್ಪ ಅಂತಾರೆ. ಬರ್ಕೊಳ್ಳಿ, ಸಂಕಲ್ಪ. ಅದಕ್ಕೆ ವಿರುದ್ಧವಾದ ಯಾವುದು ಗೊತ್ತಾ? ವಿಕಲ್ಪ. ಸಂಕಲ್ಪಕ್ಕೆ ವಿರುದ್ಧವಾದ ಶಬ್ದ ವಿಕಲ್ಪ. ಈಗ ನಿಮಗೆ ವಿಕಲ್ಪ ಅಂದ್ರೆ ಏನು ಗೊತ್ತಿದೆಯಾ?
ನಮಗೆ ಬರ್ತಾವಲ್ಲ 108 ಆಲೋಚನೆಗಳು, 108 ನೆನಪು ಎದೆಯಾಳದಿಂದ, ಒಂದು ಉದ್ಧಾರ ಆಗೋಂಥದ್ದು ಬರುವುದಿಲ್ಲ. ಮನೆ ಹಾಳು ಆಲೋಚನೆಗಳು. ವಿಕಲ್ಪ ಅಂದರೆ ವೀಡ್ಸ್, ಬರ್ಕೊಳ್ಳಿ. ವಿಕಲ್ಪ ಅಂದರೆ ವೀಡ್ಸ್. ಸಂಕಲ್ಪ ಅಂದರೆ ಸೀಡ್ಸ್. ವ್ಯತ್ಯಾಸ ಇದೆಯಲ್ಲ, ವೀಡ್ಸ್ಗೂ ಸೀಡ್ಸ್ಗೂ, ಬೆಳೆ ಬೀಜಕ್ಕೂ ಕಳೆ ಬೀಜಕ್ಕೂ ವ್ಯತ್ಯಾಸ ಇದೆಯಲ್ಲ. ವೀಡ್ ಅಂದರೆ ಕಳೆ ಬೀಜ, ಸೀಡ್ ಅಂದರೆ ಬೆಳೆ ಬೀಜ. ಗುರುಜಿ ಸುಮ್ಮನೆ ಗುರುಜಿ, ನೀವು ಏನೇನೋ ಹೇಳ್ಬೇಡಿ. ವೀಡ್ ಬೆಳೆದ್ರೆ 1 kg 1 ಕೋಟಿ ರೂಪಾಯಿ ಇದೆ ಮಾರ್ಕೆಟಲ್ಲಿ ಅಂತ ಹೇಳ್ಬೇಡಿ ನೀವು. ಆ ವೀಡ್ ಬೇರೆ, ಒಳಗಡೆ ಹಾಕ್ತಾರೆ. ಗಾಂಜಾ ಅದು ವೀಡ್ ಅಂದರೆ. ನಾನು ಹೇಳ್ತಾರ ವೀಡು ಕಾಂಗ್ರೆಸ್ ಈ ಬೆಳೆ ಮಧ್ಯೆ ಕಳೆ ಬೆಳೀತದಲ್ಲ ಅದು. ಈ ವೀಡು ಸೀಡು ಅಂತಂದರೆ ಸಕಾರಾತ್ಮಕ ಆಲೋಚನೆ. ಸಂಕಲ್ಪ ಅಂದರೆ ಸಕಾರಾತ್ಮಕ ಆಲೋಚನೆ, ಸೀಡ್ ಅಂದರೆ ನಕಾರಾತ್ಮಕ ಆಲೋಚನೆ. ಸಂಕಲ್ಪ ಅಂತಂದರೆ ನಿಜವಾದ ಹೆಸರು. ಈಗ ದೇವಸ್ಥಾನಗಳಲ್ಲಿ ಈ ವರ್ಡನ್ನು ಕೇಳ್ತೀರಿ ನೀವು. ಅರ್ಚಕರು ಹೇಳ್ತಾರೆ ಬಂದ ಭಕ್ತಾದಿಗಳಿಗೆ, ಪೂಜೆ ಆಗ್ತಾ ಇದೆ, ಸಂಕಲ್ಪ ಮಾಡಿಕೊಳ್ಳಿ ಅಂತ. ಆ ಪೂಜೆ ಮಾಡಿಸೋ ಪುರೋಹಿತರಿಗೂ ಸಂಕಲ್ಪ ಹೆಂಗೆ ಮಾಡಿಕೊಳ್ಳೋದು, ಹೌ ಟು ಸೆಟ್ ದ ಗೋಲ್ ಇನ್ ದ ಮೈಂಡ್ ಅಂತ ಅವ್ರಿಗೂ ಗೊತ್ತಿಲ್ಲ ಪಾಪ. ಗೊತ್ತಿದ್ದಿದ್ರೆ ಪೂಜೆ ಯಾಕೆ ಮಾಡ್ಕೊಂಡಿರ್ಬೇಕಾಗಿತ್ತು? 100 ಕೋಟಿ ಅವರೇ ಮಾಡ್ಬೋದಾಗಿತ್ತು. ಇಟ್ಸ್ ಅ ಸೈನ್ಸ್ ಅಂಡ್ ಟೆಕ್ನಾಲಜಿ. ಮತ್ತು ಇವ್ರಿಗೆ ಹೇಳ್ಕೊಡೋಕ್ಕೆ ಅವ್ರಿಗೆ ಗೊತ್ತಿಲ್ಲ ಪಾಪ. ಸಂಕಲ್ಪವನ್ನು ಹೇಗೆ ಮೈಂಡಲ್ಲಿ ಮಾಡಿಕೊಳ್ಳೋದು? ಡೂ ಯು ಹ್ಯಾವ್ ಎನಿ ಐಡಿಯಾ? ಸಂಕಲ್ಪ ಅಂದರೆ ಲಿಟ್ರಲ್ ಮೀನಿಂಗ್ ಏನು ಗೊತ್ತಾ? ವಿಜುವಲೈಸಬಲ್ ಥಾಟ್ ಅಂತ. ವಿಜುವಲೈಸಬಲ್ ಥಾಟ್ ಬರ್ಕೊಳ್ಳಿ. ಯಾವುದು ವಿಜುವಲೈಸಬಲ್ ಅಲ್ವೋ ದಟ್ ಕೆನಾಟ್ ಬಿ ಎ ಗೋಲ್, ಆರ್ ದಟ್ ಕೆನಾಟ್ ಬಿ ಎ ಸಂಕಲ್ಪ. ಸಂಕಲ್ಪ ಕಂಪ್ರೆಸ್ಡ್ ಕಲ್ಪನೆ, ಪ್ರಿಸೈಸ್ ಕಲ್ಪನೆ. ಕಲ್ಪ ಅಂತ ಅದರಲ್ಲೇ ಇದೆ ನೋಡಿ, ಎ ಪ್ರಿಸೈಸ್ಡ್ ಇಮ್ಯಾಜಿನೇಷನ್ ಅಂತ. ಫಾರ್ ಎಕ್ಸಾಂಪಲ್, ನೀವು ಮನೆ ಕಟ್ಟಬೇಕು ಅಂತಂದರೆ ಹೆಂಗೆ ಸಂಕಲ್ಪ ಮಾಡ್ಕೋಬೇಕು? ಮನೆ ನಿಮ್ಗೆ ಕಾಣಬೇಕು, ಅದು ಎಷ್ಟು ಅಂತಸ್ತಿದೆ, ಯಾವ ಕಲರ್ ಇದೆ, ಏನದು ಫೀಚರ್ಸು ಅನ್ನೋದು ನಿಮಗೆ ಕಣ್ಣು ಮುಚ್ಚಿದ್ರೆ ವಿಜುವಲೈಸಬಲ್ ಫಾರ್ಮೆಟಲ್ಲಿ ಇರಬೇಕು. ಮನೆ ಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡ್ರೆ ಆಗಲ್ಲ. ಯು ನೀಡ್ ಟು ಇಮ್ಯಾಜಿನ್. ಹಣ ಬೇಕು ಅಂತಂದರೆ ಅದು ಡಿಜಿಟಲ್ ಫಾರ್ಮೆಟಲ್ಲೋ ಕೌಂಟಬಲ್ ಫಾರ್ಮೆಟಲ್ಲೋ ಯು ನೀಡ್ ಟು ಇಮ್ಯಾಜಿನ್. ಇಲ್ಲದೆ ಇದ್ರೆ ಸಂಕಲ್ಪ ಹೆಂಗಾಗ್ತದೆ? ಸೊ ಸಂಕಲ್ಪ ಅಂತಂದರೆ ವಿಜುವಲೈಸಬಲ್ ಗೋಲ್ಸ್. ದಟ್ ಇಸ್ ಅ ವಿಜುವಲೈಸಬಲ್ ಥಾಟ್ ಅಲ್ಲ, ವಿಜುವಲೈಸಬಲ್ ಗೋಲ್. ಅದು ವಿಜುವಲೈಸಬಲ್ ಥಾಟ್ ಇದ್ರೆ ಚೇಂಜ್ ಮಾಡ್ಕೊಂಡು ವಿಜುವಲೈಸಬಲ್ ಗೋಲ್. ಉದಾಹರಣೆಗೆ, ಯಾವಾಗಲೂ ಗೋಲ್ ಸೆಟ್ ಮಾಡ್ಕೊಳ್ಳೋಕೆ ಫಸ್ಟ್ ಆದ್ಯತೆ ಯಾವುದು ಕೊಡಬೇಕು ಅಂತ ನಾನು ಹೇಳಿದ್ದೀನಿ. ಫಸ್ಟ್ ಆದ್ಯತೆ ಯಾವಾಗಲೂ ಕೂಡ ಹೆಲ್ತ್, ಆಮೇಲೆ ವೆಲ್ತ್. ತುಂಬ ಜನ ಏನು ಮಾಡ್ತಾರೆ, ವೆಲ್ತ್ ಫಸ್ಟ್ ಪ್ರಯಾರಿಟಿ ಕೊಟ್ಬಿಟ್ಟು ಹೆಲ್ತಿಗೆ ಲಾಸ್ಟ್ ಪ್ರಯಾರಿಟಿ ಕೊಟ್ಟಿರ್ತಾರೆ. ಏನು ಪ್ರಯೋಜನ? ನೀನು 100 ಕೋಟಿ ಮಾಡಿದೀಯಾ, ಹಾರ್ಟ್ ಅಟ್ಯಾಕ್ ಆಗಿ ಸುತ್ತೋದ್ರೆ ಆ 100 ಕೋಟಿ ಯಾರಿಗೋಸ್ಕರಾಗಿ? ನೀನು ಇರಬೇಕಲ್ವಾ? ನಿನ್ನ ಆರೋಗ್ಯ ಚೆನ್ನಾಗಿದ್ರೆ 100 ಕೋಟಿ ನೀನು ಅದನ್ನು ಅನುಭವಿಸ್ಬೋದು. ಸೊ ಹಾಗಾಗಿ ಫಸ್ಟು ನೀವು ಹೆಲ್ತ್ ಹಾಕ್ಕೋಬೇಕು. ಆ SMART ಒಂದ್ಸರಿ ಗಮನಿಸಿ. ಎಸ್ ಅಂದರೆ ಅದನ್ನು ಕಂಟಿನ್ಯೂ ಮಾಡಿ, ಸ್ಪೆಸಿಫಿಕ್ ಅಂತ. ಎಸ್ ಸ್ಟ್ಯಾಂಡ್ಸ್ ಫಾರ್ ಸ್ಪೆಸಿಫಿಕ್. ಕನ್ನಡದಲ್ಲಾದರೆ ನಿರ್ದಿಷ್ಟವಾದ ಅಂತ. ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟವಾದ. ಎಂ ಸ್ಟ್ಯಾಂಡ್ಸ್ ಫಾರ್ ಮೆಜರಬಲ್, ಅಳೆಯಬಹುದಾದ. ಈ ಮನೆ ಹೆಂಗೆ ಅಳೆಯೋದು ಅಂತಂದರೆ, ಎಷ್ಟು ಫ್ಲೋರ್ ಅಂತಂದರೆ ಅಳಿಬೋದು, ಮೆಜರಬಲ್. ಯಾವ ಸೈಟಲ್ಲಿ ಕಟ್ಟಿದೆಯಾ ಅಂತಂದರೆ ಇಟ್ಸ್ ಅ ಮೆಜರಬಲ್. 30-40ನಾ 60-40ನಾ, ಇಟ್ಸ್ ಅ ಮೆಜರಬಲ್ ಒಂದಿದು. ಸೊ ನಿರ್ದಿಷ್ಟವಾದ ಅಳತೆ. ದೆನ್ ಎ ಅಚೀವಬಲ್, ಸಾಧಿಸಬಹುದಾದ. ಅಚೀವಬಲ್. ಆರ್ ಸ್ಟ್ಯಾಂಡ್ಸ್ ಫಾರ್ ರಿಯಲಿಸ್ಟಿಕ್. ರಿಯಲ್ ಎಸ್ಟೇಟ್ ಅಲ್ಲ, ರಿಯಲಿಸ್ಟಿಕ್, ನೈಜವಾದ.
ಅಥವಾ ನೈಜವಾದ ಅಂದರೆ ಏನು? ಸತ್ಯವಾದ. ಉದಾಹರಣೆಗೆ ನೈಜವಾದ ಅಂತಂದ್ರೆ ಏನು ಅಂತಂದರೆ, ರಿಯಲಿಸ್ಟಿಕ್ ಅಂತಂದರೆ, ಭೂಮಿ ಮೇಲೆ ಕೋರಮಂಗಲದಲ್ಲಿ 30-40 ಮನೆ ಕಟ್ಕೊಳ್ಬೇಕು ಅನ್ನೋದು ಅದು ರಿಯಲಿಸ್ಟಿಕ್ ಆ್ಯಂಡ್ ಅಚೀವಬಲ್. ಓಕೆ. ಕೆಲವರು ನಾನು ಚಂದ್ರನ ಮೇಲೆ 100/100 ಮನೆ ಕಟ್ಟಬೇಕು ಅನ್ನೋದು ತಿರ್ಕನ ಕನಸು. ಕನಸಲ್ಲ, ಅದು ತಿರ್ಕನ ಕನಸು. ಇಟ್ ಈಸ್ ಇಂಪಾಸಿಬಲ್ ಇನ್ ದಿಸ್ ಲೈಫ್ ಟೈಮ್. ಮೇ ಬಿ ಇನ್ 100 ಲೈಫ್ ಟೈಮ್ ನಂತರ ನೀನೇನೋ ಪಾಸಿಬಲ್ ಆಗ್ಬೋದು. ಬಟ್ ದಿಸ್ ಲೈಫ್ ಟೈಮಲ್ಲಿ 100/100 ಚಂದ್ರ ಮೇಲೆ ಮನೆ ಕಟ್ಟೋದು ಇಟ್ಸ್ ಎ ಇಂಪಾಸಿಬಲ್. ಹಾಗಾಗಿ ರಿಯಲಿಸ್ಟಿಕ್ ಆಗಿರಬೇಕು, ಅಚೀವಬಲ್ ಇರಬೇಕು. ಅದು ಆರ್ ಸ್ಟ್ಯಾಂಡ್ಸ್ ಫಾರ್ ರಿಯಲಿಸ್ಟಿಕ್. ಕೊನೆಯದು ಇಂಪಾರ್ಟೆಂಟು, ಟೈಮ್ ಬೌಂಡ್, ಕಾಲ ಪರಿಮಿತಿಗೆ ಒಳಪಡುವ. ಉದಾಹರಣೆಗೆ ಮನೆ ಕಟ್ತೀನಿ ಅಂತ ನೀವು ಹಾಕ್ತೀವಿ, ಮನೆ ಬೇಕು ಅಂತ ಹಾಕಿದಿರಿ. ಯಾವಾಗ? ನೀವು ಸತ್ತ ಮೇಲೆನಾ, ಅಥವಾ ಸಾಯುವ ಕಾಲದಲ್ಲ, ಅಥವಾ ಇಂತಿಷ್ಟು ಸಮಯದಲ್ಲ? 5 ವರ್ಷದ ಒಳಗಡೆನಾ, 2 ವರ್ಷದ ಒಳಗಡೆನಾ, 3 ವರ್ಷದ ಒಳಗಡೆನಾ? ಯಾಕೆಂದರೆ ಮನೆ ಕಟ್ಟೋದು ಅನ್ನೋದು ಯಾವಾಗಲೂ ಮಿಡ್ ಟರ್ಮ್ ಅಥವಾ ಲಾಂಗ್ ಟರ್ಮ್ ಗೋಲಲ್ಲೇ ಬರ್ತದೆ. ಓಕೆ. ಸೊ ಮತ್ತೊಮ್ಮೆ ನೋಡಿ, ಸ್ಪೆಸಿಫಿಕ್, ಮೆಜರಬಲ್, ಅಚೀವಬಲ್, ರಿಯಲಿಸ್ಟಿಕ್ ಆ್ಯಂಡ್ ಟೈಮ್ ಬೌಂಡ್. ನಿರ್ದಿಷ್ಟವಾದ, ಅಳತೆಗೊಳಪಡುವ, ಸಾಧಿಸಬಹುದಾದ, ನೈಜವಾದ ಅಥವಾ ಸಹಜವಾದ, ಸತ್ಯವಾದ, ಕಾಲ ಪರಿಮಿತಿಗೆ ಒಳಪಡುವ ಯಾವುದೇ ಆಗಲಿ ಅದು ಗೋಲ್ ಆಗತ್ತೆ. ಅಂತಹ ಸಂಕಲ್ಪ ಮಾತ್ರ ಮ್ಯಾನಿಫೆಸ್ಟ್ ಆಗತ್ತೆ. ತುಂಬ ಜನ ತಪ್ಪು ಮಾಡೋದು ಎಲ್ಲಿ ಅಂತಂದರೆ, ಸುಮ್ಮನೆ ನನಗೆ ಮನೆ ಬೇಕು, ಮದುವೆ ಮಾಡ್ಕೋಬೇಕು, ಸೋಲ್ಮೇಟ್ ಬೇಕು. ಸೋಲ್ಮೇಟ್ ಹೆಂಗಿರಬೇಕು? ನನ್ನ ಹತ್ರ ಬಂದರೆ ನಾನು ನಿಮಗೆ ನಿಮ್ಮ ಸೋಲ್ಮೇಟ್ ಹೆಂಗಿದ್ದಾಳೆ ಅಂತ ತೋರಿಸ್ತೀನಿ. ನಿನ್ನೆ ಒಬ್ಬರಿಗೆ ತೋರಿಸಿದ್ದೀನಿ, ಆನ್ಲೈನ್ ಇದ್ದಾರಿಲ್ಲ ಗೊತ್ತಿಲ್ಲ. ನಮಗೂ ತೋರಿಸಿ ಅಂತ ನೀವು ಹೇಳ್ಬೋದು. ಇವತ್ತಿನ ಟೆಕ್ನಾಲಜಿಲಿ, ಟೆಕ್ನಾಲಜಿಯಲ್ಲಿ ಫಿಸಿಕಲ್ ಫೀಚರ್ಸನ್ನು ಹಾಕಿ ಮೈಂಡ್ ಕ್ವಾಲಿಟೀಸನ್ನು, ಎಜುಕೇಷನ್ ಕ್ವಾಲಿಟೀಸನ್ನು, ಕೂದಲು ಹೆಂಗೆ ಕಾಣಬೇಕು, ಮುಸ್ಟಾಚ್ ಇರಬೇಕಾ, ದಾಡಿ ಇರಬೇಕಾ ಅಂದರೆ ಗಂಡಸಾದರೆ, ಆಮೇಲೆ ಅವನಿಗೆ ಹಾರ್ಟ್ ಕ್ವಾಲಿಟೀಸ್ ಹಾಕಬೇಕು, ಆಮೇಲೆ ಸೋಲ್ ಕ್ವಾಲಿಟೀಸ್ ಹಾಕಬೇಕು. ಅದೊಂದು 30 ಕ್ವಾಲಿಟೀಸ್ ಬರ್ತದೆ. ಇಷ್ಟನ್ನು ಬರೆದು ಬಿಟ್ಟು ನನಗೆ ಇಂತಹ ವ್ಯಕ್ತಿಯ ಚಿತ್ರ ಕೊಡುವಂಥ AI ಕೊಟ್ಟರೆ, ಚಾಟ್ GPT ಅದು ಚಿತ್ರ ಕೊಡ್ತದೆ. ಬಿಕಾಸ್ ದ ಫೇಸ್ ರೆಪ್ರೆಸೆಂಟ್ಸ್ ಯುವರ್ ಪರ್ಸನಾಲಿಟಿ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ. ಇವತ್ತಿನ ಟೆಕ್ನಾಲಜಿಯಲ್ಲಿ ನೀವು ವಿಜುವಲೈಸ್ ಮಾಡ್ಬೋದು ಆ ವ್ಯಕ್ತಿನ. ಅಂದರೆ ಇಷ್ಟು ಗುಣಗಳಿರ್ತಕ್ಕಂಥ ವ್ಯಕ್ತಿಯನ್ನು ಸೋಲ್ಮೇಟ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಅಂದರೆ, ಯು ಕ್ಯಾನ್ ಈಸಿಲಿ ವಿಜುವಲೈಸ್ ದಟ್ ಪರ್ಸನ್. ವಿಜುವಲೈಸ್ಗೆ ಈಸಿಯಾಗಿ ಅದು AI ಕೊಡ್ತದೆ ಚಿತ್ರ. ಅದೇ ಥರ ಹುಡುಗಿನ ಮಾಡ್ಕೋಬೋದು. ತುಂಬ ಜನಕ್ಕೆ ನಾವು ಆ ಥರ ಸೋಲ್ಮೇಟ್ಸನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದ್ದೇವೆ. ಆ್ಯಂಡ್ ಅದರಲ್ಲಿ ಕೆಲವರು ಅದನ್ನು ಅಚೀವ್ ಮಾಡಿದ್ದಾರೆ. ಹಾಗೆ ವಿಜುವಲೈಸಬಲ್ ಫಾರ್ಮೆಟಲ್ಲಿ ಇರಬೇಕು ಸಂಕಲ್ಪ. ತುಂಬ ಜನರಿಗೆ ವಿಜುವಲೈಸೇಷನ್ ತುಂಬ ಪೂರ್ ಇರ್ತದೆ. ಅದಕ್ಕೇನು ಮಾಡಿ, AI ಹೆಲ್ಪ್ ತಗೊಳ್ಳಿ. ಮನೇನ ನಾನು ಹೆಂಗೆ ಕಲ್ಪಿಸ್ಕೊಳ್ಳಿ ಅಂದರೆ, ನೀವು ಮನೆ ಹಿಂಗಿರಬೇಕು ಅಂತೇಳಿ AI ಚಿತ್ರ ಕೊಟ್ಬಿಡುತ್ತೆ. ಸೋ ಈಸಿ ಟು ಇಮ್ಯಾಜಿನ್. ಒಟ್ಟು ನಿಮ್ಮ ಮೈಂಡಿಗೆ ಪಿಕ್ಚರ್ ಹೋಗಲಿಲ್ಲ ಅಂದರೆ ಅದು ಕನ್ಸೀವೇ ಆಗೋದಿಲ್ಲ. ವಾಟ್ ಯು ಇಮ್ಯಾಜಿನ್, ವಾಟ್ ಯು ಫೀಲ್, ದಟ್ ಯು ಕನ್ಸೀವ್ ಅನ್ನೋದೇ ಫಾರ್ಮುಲಾ ಇರೋದು. ನೀನು ಏನು ಕಲ್ಪಿಸ್ಕೊಳ್ತೀಯೋ, ಏನು ಭಾವಿಸ್ತೀಯೋ ಅದು ಸೃಷ್ಟಿಯಾಗತ್ತೆ. ನಿನ್ನ ಕಲ್ಪನೆಗೆ ಬರಲಿಲ್ಲ ಅಂದರೆ ಅದು ಸೃಷ್ಟಿ ಆಗೋದಾದ್ರೆ ಹೇಗೆ? ಪರಿಕಲ್ಪನೆ ಅಂತಾರೆ. ಯಾವುದೇ ಒಂದು ಕ್ರಿಯೇಟ್ ಮಾಡಬೇಕಾದ್ರೆ ಅವನಿಗೆ ಅದು ವಿಜುವಲೈಸ್ ಆಗಬೇಕು. ತುಂಬ ಜನ ಇರೋದು ದುಡ್ಡಲ್ಲೆಲ್ಲ, ಬಲದಲ್ಲೆಲ್ಲ, ವಿದ್ಯೆಯಲ್ಲ, ಇನ್ ಇಮ್ಯಾಜಿನೇಷನ್. ಈ IAS IPS ಇವರಿಬ್ಬರಿಗೂ ಇರೋ ರೋಗ ಇದೊಂದೇ. ನೋ ಡೌಟ್ they are extremely good in education, they are the good administrators, but they cannot create anything new. Show me ಭಾರತದ ಇತಿಹಾಸದಲ್ಲಿ ಆಗಿ ಹೋದಂಥ ಯಾವುದೇ IAS IPS ಆಫೀಸರ್ಗಳು ಒಂದು ಆ್ಯಪ್ ಕೊಟ್ಟು ಹೋಗಿದ್ದಾರೆ, ಒಂದು ಸೈಂಟಿಫಿಕ್ ಇನ್ವೆಂಟ್ ಮಾಡಿ ಹೋಗಿದ್ದಾರೆ ಅಂತಂದರೆ ಇಲ್ಲ. CAಗಳಿಗಾಗೋದಿಲ್ಲ, ಇದು IAS IPSಗಳಿಗಾಗೋದಿಲ್ಲ. ಸಿನಿಮಾದವ್ರಿಗಾಗ್ತದೆ, ದಡ್ರು ಚೆನ್ನಾಗಿ ಇಮ್ಯಾಜಿನ್ ಮಾಡ್ಕೊಳ್ಬಲ್ರು. ಸೊ ಹಾಗಾಗಿ ತುಂಬ ಓದ್ಬಿಟ್ರೆ ನಿಮ್ಮ ಇಮ್ಯಾಜಿನೇಷನ್ ಪವರು ಹಾಳಾಗ್ಬಿಡ್ತದೆ.
ಸೊ ಇರಲಿ, ಇಷ್ಟು ನಾನು ಬರೆಸಿದ್ದೀನಿ. ಸ್ಮಾರ್ಟ್ ಆ ಕ್ರೈಟೀರಿಯಾ, ಗೋಲ್ಸ್ ಹ್ಯಾವ್ ದ ಕ್ರೈಟೀರಿಯಾ. ಅದರ ಅಂಡರಲ್ಲಿ 5 ಗೋಲ್ ಇವತ್ತು ಅಂದ್ಕೊಳ್ಳಿ. ಅದರ ಪ್ರಕಾರ ನಾನು ಇವತ್ತು ಪ್ರೋಗ್ರೆಸ್ ಮಾಡ್ತೀನಿ ನಿಮ್ಮ ಲೈಫನ್ನು. ಯಾಕಂದ್ರೆ ನಾನು ಏನು ಪ್ರೋಗ್ರೆಸ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಒಂದು ವಿಜುವಲೈಸಬಲ್ ಇರಬೇಕು. ನಾನೇ ಹೇಳ್ತೀನಿ, ಎರಡನ್ನು ನಾನೇ ಹೇಳ್ತೀನಿ. ಫಸ್ಟು ಹೆಲ್ತ್ ಗೋಲ್ಸ್ ಹಾಕ್ಕೊಳ್ಳಿ. ರೇಡಿಯಂಟ್ ಹೆಲ್ತ್ ಅಂತ ಹಾಕ್ಕೊಳ್ಳಿ. ರೇಡಿಯಂಟ್ ಹೆಲ್ತ್, ಅದರ ಹೆಸರೇ ರೇಡಿಯಂಟ್ ಹೆಲ್ತ್. ಫಸ್ಟ್ ಹೌ ಟು ವಿಜುವಲೈಸ್. ನೀವು ತುಂಬ ಆರೋಗ್ಯವಾಗಿ ಚಾರ್ಮಿಯಾಗಿದ್ದರೆ ನಿಮ್ಮ ಮುಖ ಕನ್ನಡಿಯಲ್ಲಿ ಹೇಗೆ ಕಾಣ್ತದೆ ಅದು ವಿಜುವಲೈಸ್ ಮಾಡ್ಬೋದು. ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಿಮ್ಮ ಮುಖ ಹೆಂಗೆ ಕಾಣ್ತದೆ ನಿಮ್ಗೆ ಕಾಣುತ್ತೆ. ಹ್ಯಾಪ್ ಮೋರ್ ಹಾಕ್ಕೊಂಡಿರ್ತೀರಿ, ಕೋಪ ಬಂದರೆ ಕ್ರೂರವಾಗಿರ್ತೀರಿ, ಇದೆಲ್ಲ ಎಮೋಷನ್ಸು ನಿಮ್ಗೆ ಕಾಣುತ್ತೆ. ಆದರೆ ನಿಮ್ಮ ಹತ್ರ ನಿಮ್ಮ ಒಳಗಡೆ ರೇಡಿಯಂಟ್ ಹೆಲ್ತ್, ನಿಮ್ಮ ಮಾನಸಿಕ ಆರೋಗ್ಯ, ಭಾವನಾತ್ಮಕ ಆರೋಗ್ಯ, ಫಿಸಿಕಲ್ ಹೆಲ್ತು ಚೆನ್ನಾಗಿದೆ ಅಂತಂದರೆ ನೀವು ತುಂಬ ಚಾರ್ಮಿಯಾಗಿ ಕಾಣ್ತೀರಿ, ಒಬ್ಬ ಸಿನಿಮಾ ನಟಿ ಥರ ಕಾಣ್ತೀರಿ, ಅಥವಾ ಯೋಗಿ ಥರ ಕಾಣ್ತೀರಿ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಇವತ್ತಂಗಿಲ್ಲ ನಿಮ್ಮ ಮುಖ, ಬಟ್ ನೀವು ಇಮ್ಯಾಜಿನ್ ಮಾಡಿಕೊಂಡ್ರೆ ಆ ಥರ ಕ್ರಿಯೇಟ್ ಆಗುತ್ತೆ. ಬಟ್ ಅದಕ್ಕೆ ವರ್ಕ್ ಮಾಡಬೇಕಾಗತ್ತೆ. ಯು ನೀಡ್ ಟು ವರ್ಕ್ ಫಾರ್ ದ್ಯಾಟ್. ರೇಡಿಯಂಟ್ ಹೆಲ್ತ್ ಅಂತ ಹಾಕ್ಕೊಂಡಿದ್ದೀರಾ ಫಸ್ಟು? ಯಾಕೆಂದರೆ ನೀವು ರೇಡಿಯಂಟ್ ಹೆಲ್ತ್ ಅಂತ ಹಾಕ್ಕೊಂಡ್ರೆ ನೀವು ಇವತ್ತಿಂದ 10 ವರ್ಷದ ನಂತರ ಪ್ರತಿ ವರ್ಷ ಹೆಂಗೆ ಚೇಂಜ್ ಆಗ್ತಾ ಇರುತ್ತೆ ನಿಮ್ಮ ಮುಖ ಅಂತ ನಾನು ವಿಜುವಲೈಸ್ ಮಾಡಿಸೋದಕ್ಕೆ ಈಜಿ ಆಗುತ್ತೆ. ಎರಡನೇದು ವೆಲ್ತ್ ಅಂತ ಹಾಕ್ಕೊಳ್ಳಿ, ಅಬಂಡೆನ್ಸ್ ಅಂತ ಹಾಕ್ಕೊಳ್ಳಿ, ಅಪರಿಮಿತ ಸಂಪತ್ತು. ಇದು ಯಾರಿಗೆ ಬೇಡ? ಆನ್ಲೈನ್ ಬಂದಿರೋ ಎಲ್ರಿಗೂ ಬೇಕು. ಆರೋಗ್ಯನೂ ಬೇಕು, ಅಪರಿಮಿತ ಸಂಪತ್ತು ಬೇಕು. ವೆಲ್ತ್ ಗೋಲ್. ಓಕೆ. ಹಾಂ, ಇನ್ನು 3, 4, 5 ನಾನು ಹೇಳೋದಿಲ್ಲ, ನೀವು ಹಾಕ್ಕೋಬೇಕು. ನಾನು ಐಡಿಯಾ ಕೊಡ್ತೀನಿ ಏನೇನು ಹಾಕ್ಕೋಬೋದು ಅಂತ. ಆಪ್ಷನ್ಸು. ಮನೆ ಕಟ್ಟೋದಿದೆ ಗುರೂಜಿ, ಮನೆ ಕಟ್ಟೋಕ್ಕಾಗಲಿಲ್ಲ ಇದುವರೆಗೂ, ಮನೆ ಕಟ್ಟಬೇಕಂತ ಅಂತಿದ್ದೀನಿ ಅಂದವರು 3ನೇ ಗೋಲ್ ಕ್ಯಾನ್ ಬಿ ಡ್ರೀಮ್ ಹೌಸ್ ಅಂತ ಬರ್ಕೋಬೋದು. ಗುರೂಜಿ ಆರೋಗ್ಯನೂ ಸ್ವಲ್ಪ ಮಟ್ಟಿಗಿದೆ, ಕಾಸೂ ಸ್ವಲ್ಪ ಮಟ್ಟಿಗಿದೆ, ಮನೇನೂ ಇದೆ, ಕಾರನ್ನು ತಗೊಳ್ಬೇಕು ಅಂತಿದ್ದೀನಿ ಅಂತವರು ಡ್ರೀಮ್ ಕಾರ್ ಅಂತ ಒಂದು ಹಾಕ್ಕೋಬೋದು. ನಾನು ಕೊಡೋದು ಆಪ್ಷನ್ನು, ಅದನ್ನೇ ಬರ್ಕೋಬೇಡಿ ನೀವು. ನಿಮ್ಗೇನು ಅಗತ್ಯ ಇದೆಯೋ ಅದು ಬರ್ಕೊಳ್ಳಿ. 3, 4, 5 ನಿಮ್ಮ ಅಗತ್ಯಗಳೇನು? ಹೈಯರ್ ಎಜುಕೇಷನ್ನಾ, ಮದುವೆ ಮಾಡ್ಕೊಳ್ಳೋದು, ಸೋಲ್ಮೇಟಾ, ಮಕ್ಕಳು ಮಾಡ್ಕೊಳ್ಳೋದಾ, ಅಥವಾ ಒಂದು ಎಲ್ಲೋ ಸ್ಕರ್ಟಲ್ಲಿ ಒಂದು ಸಣ್ಣ 1 ಎಕರೆ ಜಮೀನು ತೊಗೊಂಡು ಔಟ್ ಹೌಸ್ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಏನಾದರೆ ಆ ಥರ ಸೈಟ್ ತೊಗೊಳ್ಳೋದಾ? ಯಾಕಂದರೆ ಮನೆ ಕಟ್ಟಬೇಕಾದ್ರೆ ಫಸ್ಟ್ ಸೈಟ್ ತೊಗೊಳ್ಳೋದು. ಬೆಂಗಳೂರಲ್ಲಿರೋರು ಈ ವರ್ಷ ಸೈಟ್ ತೊಗೊಳ್ತೀನಿ, ಇನ್ನು 2 ವರ್ಷದಲ್ಲಿ ನಾನು ಮನೆ ಕಟ್ತೀನಿ ಅಂತ ನೀವು ಗೋಲ್ ಸೆಟ್ ಮಾಡ್ಕೋಬೋದು. ಮನೆ ಕಟ್ಟೋರೆಲ್ಲನೂ ಒಂದು 3 ಇಂದ 4 ವರ್ಷ ಹಾಕ್ಕೋಬೇಕಾಗತ್ತೆ. ಹೆಲ್ತ್ ಗೋಲ್ಸ್ ಕೂಡ 6 ಮಂತ್ ಟು 1 ಇಯರ್ ನೀವು ವರ್ಕೌಟ್ ಮಾಡಬೇಕು, ಡಯಟ್ ಮಾಡಬೇಕು, ಪ್ರಾಪರ್ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು, ಚೆನ್ನಾಗಿ ಮಲಗಿ ಪ್ರಶಾಂತವಾಗಿ ನಿದ್ರೆ, ಅದೆಲ್ಲ ಮಾಡಬೇಕು. 3, 4, 5 ನೀವೇ ಬರ್ಕೊಳ್ಳಿ. ಇವತ್ತು 5 ಗೋಲ್ನ ಸೆಟ್ ಮಾಡ್ಕೊಳ್ಳೋಣ. 2 ನಿಮಿಷ ಟೈಮ್ ಕೊಡ್ತೀನಿ, ಯೋಚನೆ ಮಾಡಿ. ನಿಮ್ಗೆ ಏನು ಅಗತ್ಯ ಇದೆ, ಏನಿದೆ ಆಲ್ರೆಡಿ, ಏನಿಲ್ಲ, ಮತ್ತು ಅದು ನಿಮಗೆ ಅವಶ್ಯಕತೆ ಇದೆ ಅಂತ ಕೇಳ್ಕೊಳ್ಳಿ. ಅವಶ್ಯಕತೆ ಇಲ್ಲದನ್ನೆಲ್ಲ ನೀವು ಬರ್ಕೋಬೇಡಿ. ವೆಕೇಷನ್ ಗೋಲ್ಸ್ ಇದೆ. ನಾನು ಇಷ್ಟು ವರ್ಷ ಆದರೂ ಎಲ್ಲಿ ಹೆಂಡತಿ ಮಕ್ಕಳ ಜೊತೆ ಹೊರಗಡೆ ಹೋಗಿಲ್ಲ, ಥೈಲ್ಯಾಂಡ್ಗೆ ಹೋಗಿ ತೈಲ ತಿಕ್ಕೊಂಬರಬೇಕು ಅಂತಂದ್ರೆ ಹಾಕ್ಕೊಳ್ಳಿ. ವೆಕೇಷನಲ್ ಗೋಲ್ಸಲ್ಲಿ ಬರುತ್ತೆ ಅದು. ಹೈಯರ್ ಎಜುಕೇಷನ್ ಮಾಡಬೇಕು, MS ಮಾಡಬೇಕು, ಅಮೆರಿಕದಲ್ಲೋ, ಜರ್ಮನಿಯಲ್ಲೋ, ಸಿಂಗಾಪುರಲ್ಲೋ, ಅದು ಕೂಡ ದಟ್ ಕ್ಯಾನ್ ಬಿ ಎ ವೆರಿ ಗುಡ್ ಗೋಲ್. ಜಾಬ್ ಓರಿಯೆಂಟೆಡ್ ಗೋಲ್ಸ್ ಹಾಕ್ಕೊಳ್ಳಿ. ಆಂಟ್ರಪ್ರೀನರ್ಸ್ ಆದರೆ ನಾನೊಂದು ಸ್ಟಾರ್ಟಪ್ ಮಾಡಬೇಕು, ದಟ್ ಕ್ಯಾನ್ ಬಿ ಎ ಬಿಗ್ ಗೋಲ್. ಐ ವಾಂಟ್ ಟು ಸ್ಟಾರ್ಟ್ ಎ ನ್ಯೂ ಬಿಸ್ನೆಸ್, ದಟ್ ಕ್ಯಾನ್ ಬಿ ಎ ಗೋಲ್. ನಾನು ಐಡಿಯಾಸ್ ಕೊಡ್ತಾ ಇದ್ದೀನಿ. 1, 2 ಆಯಿತು, 3, 4, 5 ನಿಮ್ಮದು. ಏನು ಅಗತ್ಯ ಇದೆ ಈ 5 ವರ್ಷ ಒಳಗಡೆ ನಿಮಗೆ ತುಂಬ ಇಂಪಾರ್ಟೆಂಟ್ ಗೋಲ್ ಏನು? ವಾಟ್ ಶುಡ್ ಬಿ ಅಕಂಪ್ಲಿಷ್ಡ್, ವಾಟ್ ಶುಡ್ ಬಿ ಅಚೀವ್ಡ್, ಅದನ್ನು ಬರ್ಕೊಳ್ಳಿ. ಪ್ರತಿಯೊಬ್ಬರು ಬರೀರಿ. ನಿಮ್ಮ ಜೀವನದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ದೇವ್ರ ನಮಸ್ಕಾರ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ದುಡ್ಡು ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಓದ್ಕೊಂಡಿರೋದು ಇಂಪಾರ್ಟೆಂಟ್ ಅಲ್ಲ, ಗೋಲ್ ಸೆಟ್ ಮಾಡೋದು ಭಾಳ ಇಂಪಾರ್ಟೆಂಟ್.
ಮತ್ತು ಗೋಲ್ ಫಾರ್ಮುಲಾ ಹೇಳುತ್ತೆ, ಯಾರು ಗೋಲ್ಸನ್ನು ಪುಸ್ತಕದ ಮೇಲೆ ಬರೆಯೋದಿಲ್ವೋ ಅವು ಗೋಲ್ಸೇ ಅಲ್ಲ ಅಂತ. ಗೋಲ್ಸ್ ವಿಚ್ ಆರ್ ನಾಟ್ ರಿಟರ್ನ್ ಆನ್ ದಿ ಪೇಪರ್ ಆರ್ ನಾಟ್ ಅಟ್ ಆಲ್ ಗೋಲ್ಸ್. ಯಾಕೆ ಅಂತಂದರೆ ಸೌ ಬಕ್ನ ಏಕ್ ಲಿಖನ ಅಂತಾರೆ. ಜಡ್ಜ್ ಇರ್ಬೋದು, ಅವರು ಹಿಸ್ ಐನೆಸ್ ಇರ್ಬೋದು, ನಾನು ಹೇಳ್ತಾ ಇದ್ದೀನಿ ಸುಪ್ರೀಂ ಕೋರ್ಟ್ ಜಡ್ಜ್ ಇವನ್ನ ಹ್ಯಾಂಗ್ ಮಾಡಿ ಅಂತಂದರೆ ಪೊಲೀಸವರು ಅಥವಾ ಅದನ್ನು ಎಕ್ಸಿಕ್ಯೂಟ್ ಮಾಡೋರು ಹ್ಯಾಂಗ್ ಮಾಡೋದಿಲ್ಲ. ಸ್ವಾಮಿ ನೀವು ಏನು ಹೇಳ್ತಾ ಇದ್ರು ಅದು ಬರವಣಿಗೆಯಲ್ಲಿ ಕೊಡಿ, ರೈಟಿಂಗಲ್ಲಿ ಕೊಡಿ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ ಮುಖೇಶ್ ಅಂಬಾನಿ ಕ್ಯಾಶಿಯರು ನನಗೀಗ ತಕ್ಷಣ 10 ಲಕ್ಷ ಕೊಡು ಅಂತಂದರೆ ಅವ್ನು ಕೇಳ್ತಾನೆ ಕ್ಯಾಶಿಯರ್, ಸ್ವಾಮಿ ನೀವು ಮುಖೇಶ್ ಅಂಬಾನಿ ಇರ್ಬೋದು, ದೊಡ್ಡ ಶ್ರೀಮಂತ ಇರ್ಬೋದು, ಚೆಕ್ ಕೊಡಿ ಅಂತಾನೆ, ಬರ್ಕೊಡಿ ಅಂತಾನೆ. ಸ್ವಲ್ಪ ಸೈನ್ ವೇರಿಯೇಷನ್ ಆದರೂ ಕೂಡ ಮುಖೇಶ್ ಅಂಬಾನಿ ಕಾರಣಕ್ಕಾಗಿ ತೊಗೊಳಲ್ಲ ಅವನು. ಸೊ ಹಾಗಾಗಿ ಗೋಲ್ಸ್ ವಿಚ್ ಆರ್ ನಾಟ್ ರಿಟರ್ನ್ ಆರ್ ನಾಟ್ ಅಟ್ ಆಲ್ ದಿ ಗೋಲ್ಸ್. ಈ ಫೈನಲ್ ಡೇ ಅಟ್ಲೀಸ್ಟ್ ಏನೋ ನಮಗಾಗಿ ಏನಾದರೂ ಒಂದು ಸಾಧಿಸುವಂತಹ ಒಂದು ಗೋಲ್ಸನ್ನು ಅಂದುಕೊಳ್ಳೋಣ. ಆಯಿತು, ನಿಮಗೆ ಕೊಟ್ಟ ಟೈಮ್ ಆಯಿತು. 5 ಇರಬೇಕಲ್ಲಿ. 5 ಇಲ್ಲ ಅಂತಂದರೆ ತೊಂದರೆ ಇಲ್ಲ. 3 ಇದೆಯಾ 3ಅನ್ನೇ ಮಾಡೋಣ, 2 ಇದೆಯಾ 2ಅನ್ನೇ ಮಾಡೋಣ ಅಷ್ಟೇ. ಮುಗಿಸ್ಬಿಟ್ಟು ಪಕ್ಕಕ್ಕೆ ಇಟ್ಬಿಡಿ. ಇನ್ನೂ ಸರ್ ನೋಡಬೇಕದು ನಾನು ಗೋಲ್ ನಂಬರ್ 1 ಅಷ್ಟೇ ಹೇಳ್ತೀನಿ, ಅದು ಏನು ಅಂತ ನೀವು ಮಾತ್ರ ಗೊತ್ತಿದೆ. ಗೋಲ್ ನಂಬರ್ 2, ಗೋಲ್ ನಂಬರ್ 3, ಗೋಲ್ ನಂಬರ್ 4, ಗೋಲ್ ನಂಬರ್ 5. ಮತ್ತೆ ಮತ್ತೆ ಪೇಪರ್ ನೋಡಂತ ಇರಬಾರ್ದು. ನಿಮಗೆ 5ನ ಜ್ಞಾಪಕ ಇಟ್ಕೊಳ್ಳೋಕ್ಕಾಗಲ್ಲ ಅಂದರೆ ಹೇಗೆ, ಏನು ಬರೆದಿದ್ದೀರಿ ಅಂತ ಇನ್ನೊಂದ್ಸರಿ ಅದನ್ನು ನೋಡಿಬಿಟ್ಟು ವಿಜುವಲೈಸ್ ಮಾಡಿ. ಗೋಲ್ ನಂಬರ್ 1 ರೇಡಿಯಂಟ್ ಹೆಲ್ತ್, ಗೋಲ್ ನಂಬರ್ 2 ಅಬಂಡೆನ್ಸ್, ಗೋಲ್ ನಂಬರ್ 3 ಅದೇನು ನೀವು ಬರ್ಕೊಂಡಿದ್ರಿ ಅದನ್ನು ವಿಜುವಲೈಸಬಲ್ ಫಾರ್ಮೆಟಲ್ಲಿ ಇರಬೇಕು. ಅದು ವಿಜುವಲೈಸಬಲ್ ಫಾರ್ಮೆಟ್. ಓಕೆ, ರೆಡಿ? ಕೈ ಬಿಸಿ ಮಾಡಿ ಚೆನ್ನಾಗಿ ಉಜ್ಜಿ, ಚೆನ್ನಾಗಿ ತಿಕ್ಕಬೇಕು. ಸೆನ್ಸಿಟೈಸ್ ಮಾಡೋದು. ಹಿಂಗೆ ಇಟ್ಕೊಳ್ಳಿ ಎದೆ ಕಡೆ. ನೀವು ಗೋಲು ಸ್ಪಿರಿಚುವಲ್ ವೇ ಆಫ್ ಸೆಟ್ಟಿಂಗ್ ದ ಗೋಲ್ ಅಂತ ನಾನು ಪ್ರೊಸೀಜರ್ ಹೇಳ್ಕೊಡ್ತೀನಿ. ಇದಕ್ಕೊಂದು ಪ್ರೇಯರ್ ಇದೆ. ಕಣ್ಣು ಮುಚ್ಕೊಳ್ಳಿ, ಒಂದ್ಸಾರಿ ಆಳವಾಗಿ ದೀರ್ಘವಾಗಿ ಉಸಿರು ತಗೊಳ್ಳಿ. ಎಲ್ಲರೂ ಆನ್ಲೈನಲ್ಲಿರೋರೆಲ್ಲ ನಾನು ಏನು ಹೇಳ್ತೀನಿ ಅದು ಲಿಟ್ರಲಿ ಫಾಲೋ ಮಾಡಿ. ಟೇಕ್ ಎ ಡೀಪ್ ಬ್ರೆತ್ ಒನ್ಸ್ ಅಂಡ್ ಬ್ರೀದ್ ಔಟ್. ಈಗ ಪ್ರೇಯರ್ ಹೇಳ್ತೀನಿ, ಅದನ್ನು ಮಾಡಿ. ಓ ಹಿರಣ್ಮಯಿ, ಆದಿಪರಾಶಕ್ತಿ, ವಿಶ್ವದಾಯಿ, ಮಹದಾಯಿ, ಜಗಜ್ಜನನಿ, ಡಿಯರ್ ಗ್ರೇಟ್ ಕಾಸ್ಮಾಸ್, ನಾನು ನಿಮಗೆ ನಮಿಸುವೆ, ಪೂಜಿಸುವೆ, ಪ್ರೀತಿಸುವೆ, ಶರಣಾಗಿರುವೆ, ನಿಮಗೆ ನಮಸ್ಕರಿಸುವೆ. ನಾನೇನು ಹೇಳ್ತೀನೋ ಅದು ನೀವು ರಿಪೀಟ್ ಮಾಡಬೇಕು ವರ್ಬಲ್ಲಿ. ಓ ತಾಯೇ, ವಿಶ್ವದಾಯೇ, ದಯಮಾಡಿ ನನ್ನ ಸಂಕಲ್ಪಗಳನ್ನು ಸಾಕಾರಗೊಳಿಸಲು ಸಾಕಾಗುವಷ್ಟು ವಿಶ್ವಶಕ್ತಿಯನ್ನ, ಕಾಸ್ಮಿಕ್ ಎನರ್ಜಿಯನ್ನ ನನಗೆ ಕಳಿಸಿಕೊಡು. ಒಂದು ಚೈತನ್ಯದ ಚೆಂಡನ್ನು ಸೃಷ್ಟಿಸಲು ಬೇಕಾದಷ್ಟು ಅದರ ಮೂಲಕ ಸಂಕಲ್ಪಗಳನ್ನು ಕಳಿಸಿ ಆ ಸಂಕಲ್ಪಗಳು ಸಾಕಾರಗೊಳಿಸಲು ಸಾಕಾಗುವಷ್ಟು ವಿಶ್ವಶಕ್ತಿಯನ್ನು ಕಳಿಸಿಕೊಡು. ಕೈಂಡ್ಲಿ ಸೆಂಡ್ ಮಿ ಎನಫ್ required cosmic energy to prepare energy ball and to send my sankalpas, my goals through this energy ball for manifestation. Kindly do the needful. Love you, thank you. Love you, thank you. Love you, thank you.
ಈಗ ನಿಮ್ಮ ಪ್ರೇಯರ್ನ ಕೇಳಿಸ್ಕೊಂಡಂಥ ಗ್ರೇಟ್ ಕಾಸ್ಮಾಸ್ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಸ್ಮಿಕ್ ಎನರ್ಜಿನ ನಿಮ್ಮ ಕೈಗಳಿಗೆ ಕಳಿಸ್ತಾ ಇದೆ ಅಂತ ಕಲ್ಪಿಸ್ಕೊಳ್ಳಿ, ಫೀಲ್ ಮಾಡಿ. ಈ ಕೈಗಳ ಶೇಪನ್ನು ಬದಲಾಯಿಸಿ ಕಂಡುಬಿಡಿ. ಹಿಂಗೆ ಇಟ್ಕೊಳ್ಳಿ, ಎರಡು ಕೈಗಳನ್ನು ಹೀಗೆ ಇಟ್ಕೊಂಡು ಆಪೋಸಿಟ್ಟು, ಆ್ಯಸ್ ಇಫ್ ಯು ಆರ್ ಹೋಲ್ಡಿಂಗ್ ಒನ್ ಎನರ್ಜಿ ಬಾಲ್ ವಿಚ್ ಈಸ್ ದ ಸೈಜ್ ಆಫ್ ಫುಟ್ಬಾಲ್. ಒಂದು ಫುಟ್ಬಾಲ್ ಸೈಜಿನ ಒಂದು ಟ್ರಾನ್ಸ್ಪರೆಂಟ್ ಗೋಲ್ಡ್ ಕಲರ್ ಎನರ್ಜಿ ಬಾಲ್ನ ನೀವು ಹೋಲ್ಡ್ ಮಾಡ್ತಾ ಇದ್ದೀರಿ ಅಂತ ಕಲ್ಪಿಸ್ಕೊಳ್ಳಿ. ಹೀಗಂದರೆ ನಿಮ್ಮ ಕೈಗಳ ಮಧ್ಯೆ ಒಂದು ರೌಂಡ್ ಶೇಪ್ ಗೋಲ್ಡನ್ ಕಲರ್ ಟ್ರಾನ್ಸ್ಪರೆಂಟ್ ಬಬಲ್ ರೀತಿಯ ಒಂದು ಎನರ್ಜಿ ಬಾಲ್ ಇದೆ ಅಂತ ಕಲ್ಪಿಸ್ಕೋಬೇಕು. ನಿಮ್ಗೆ ಫೀಲ್ ಆಗಬೇಕು ಒಂದು ಟ್ರಾನ್ಸ್ಪರೆಂಟ್ ಎನರ್ಜಿ ಬಾಲ್ ಈ ಕೈಗಳ ಮಧ್ಯೆ ಇದೆ, ಅದನ್ನು ನೀವು ಹೋಲ್ಡ್ ಮಾಡಿದಿರಿ ಕೈಗಳಲ್ಲಿ. ಹಂಗೆ ಕಲ್ಪಿಸ್ಕೊಳ್ಳಿ ಸಾಕು. ಕಲ್ಪಿಸ್ಕೊಂಡಿದ್ದಾದ್ಮೇಲೆ ನಿಮ್ಮ ತಲೆಯಲ್ಲಿ ವಿಜುವಲೈಸ್ ಮಾಡಿದಂಥ ಗೋಲ್ನ ಹಾರ್ಟ್ಗೆ ಸಿಂಕ್ ಮಾಡಿ, ಹಾರ್ಟಿಂದ ಈ ಟ್ರಾನ್ಸ್ಪರೆಂಟ್ ಎನರ್ಜಿ ಬಾಲ್ ಒಳಗಡೆ ಇಂಜೆಕ್ಟ್ ಮಾಡಿ. ಆ ಇಂಜೆಕ್ಟ್ ಮಾಡಿದಾಗ ನೀವು ತಲೆಯಲ್ಲಿ ಏನು ವಿಜುವಲೈಸ್ ಮಾಡಿದ್ರೋ ಅವು ಒಂದು ಇಮೇಜ್ ಫಾರ್ಮಲ್ಲಿ ಈ ಟ್ರಾನ್ಸ್ಪರೆಂಟ್ ಬಾಲ್ ಒಳಗಡೆ ಇರ್ತಕ್ಕಂಥ ಒಂದು ಕಲ್ಪನೆ ಆಗಬೇಕು ನಿಮಗೆ. ಗೋಲ್ ನಂಬರ್ 1, ರೇಡಿಯಂಟ್ ಹೆಲ್ತ್. ನಿಮಗೆ ಅತ್ಯಂತ ಆರೋಗ್ಯಪೂರ್ಣವಾಗಿದ್ದರೆ, ಕಾಂತಿಪೂರ್ಣವಾಗಿದ್ದರೆ ನೀವು ಹೆಂಗೆ ಕಾಣ್ತೀರಿ ಅಂತಹ ಒಂದು ಫೋಟೋ ಇಮೇಜನ್ನು ತಲೆಯಲ್ಲಿ ಕಲ್ಪಿಸ್ಕೊಳ್ಳಿ. ಕಲ್ಪಿಸ್ಕೊಂಡು ಅದು ಹಾರ್ಟ್ಗೆ ಸಿಂಕ್ ಮಾಡಿ, ಮೇಲಿಂದ ತಲೆಯಿಂದ ಹಾರ್ಟ್ಗೆ ಸಿಂಕ್ ಮಾಡಿ, ಹಾರ್ಟಿಂದ ನಿಮ್ಮ ಎದುರುಗಡೆ ಕೈಗೆ ಇಟ್ಕೊಂಡಿದ್ದೀರಲ್ಲ ಹಾರ್ಟ್ ಹತ್ರ, ಆ ಎನರ್ಜಿ ಬಾಲ್ಗೆ ಇಂಜೆಕ್ಟ್ ಮಾಡಿ. ಅದನ್ನು ಇಂಜೆಕ್ಟ್ ಮಾಡಿ ಗೋಲ್ ನಂಬರ್ 1ನ ರೇಡಿಯಂಟ್ ಹೆಲ್ತನ್ನ ನಿಮ್ಮ ಇಮೇಜ್ ಒಳಗಡೆ ಕಾಣಬೇಕು. ನೀವು ಆರೋಗ್ಯಪೂರ್ಣವಾದ ಕಾಂತಿಪೂರ್ಣವಾದ ಮುಖ ಇವಾಗ ಟ್ರಾನ್ಸ್ಪರೆಂಟ್ ಎನರ್ಜಿ ಬಾಲ್ ಒಳಗಡೆ ಕಾಣಬೇಕು ವಿತ್ ಟ್ಯಾಗ್. ಅದಕ್ಕೊಂದು ಟ್ಯಾಗ್ ಇದೆ, ಆ ಟ್ಯಾಗ್ ಮೇಲೆ ಇಟ್ ಈಸ್ ರಿಟರ್ನ್ ರೇಡಿಯಂಟ್ ಹೆಲ್ತ್ ಅಂತ. ಆ ಮುಖದ ಚಿತ್ರದ ಮೇಲೆ ಒಂದು ಟ್ಯಾಗ್ ಇದೆ, ಅದರ ಮೇಲೆ ಬರೆದಿದೆ ರೇಡಿಯಂಟ್ ಹೆಲ್ತ್ ಅಂತ. ಅದು ವಿಜುವಲೈಸಬಲ್ ರೀಡಬಲ್ ಫಾರ್ಮೆಟ್ ಆಗಿರಬೇಕು. ಓಕೆ, ಗೋಲ್ ನಂಬರ್ 1ನ ನೀವೇನು ವಿಜುವಲೈಸ್ ಮಾಡಿದರೆ ಅದು ಈಗ ಟ್ರಾನ್ಸ್ಪರೆಂಟ್ ಎನರ್ಜಿ ಬಾಲ್ ಒಳಗಡೆ ಹಾಕಿದಿರಿ, ಇಂಜೆಕ್ಟ್ ಮಾಡಿದಿರಿ. ಗೋಲ್ ನಂಬರ್ 2, ಇಮ್ಯಾಜಿನ್ ದ ನಂಬರ್. ನೆಕ್ಸ್ಟು ಅಕಾಡೆಮಿಕ್ಕು ಆಡಿಟ್ ಎಲ್ಲ ಆದಮೇಲೆ ನೆಕ್ಸ್ಟ್ ಇಯರು ಮಾರ್ಚ್ ಎಂಡ್ ಆದಮೇಲೆ ಲೆಫ್ಟ್ ಓವರು ಬ್ಯಾಂಕಲ್ಲಿ ಎಷ್ಟು ತೋರಿಸ್ತಾ ಇದೆ ಬ್ಯಾಲೆನ್ಸ್ ಶೀಟಲ್ಲಿ, ಅದನ್ನು ಆ ನಂಬರ್ಸನ್ನು ಹಾಕಿ ನೀವೆಷ್ಟು ಇರಬೇಕು ಅಂತ ಬಯಸ್ತೀರಿ ಅಂತ ಆ್ಯಡ್ ಮಾಡಿ. ಕಳೆದ ವರ್ಷ 20 ಲಕ್ಷ ಇದ್ದರೆ ಅದನ್ನು ಡಬಲ್ ಮಾಡಿ 40 ಲಕ್ಷನ ನೀವು ವಿಜುವಲೈಸ್ ಮಾಡ್ಬೋದು. ನಿಮಗೆ ಅದನ್ನು ಡಿಜಿಟಲ್ ಫಾರ್ಮೆಟಲ್ಲಿ ವಿಜುವಲೈಸ್ ಮಾಡಿ. 1 ಇಯರ್ದು ಮಾಡಿ ಸಾಕು. ಈ ವರ್ಷ ನಿಮಗೊಂದು ಕ್ಯಾಲ್ಕುಲೇಷನ್ ಇದೆ, ಇಷ್ಟು ದುಡ್ಡು ನನಗೆ ಎಕ್ಸ್ಪೆಕ್ಟೆಡ್ ಅಂತ, ಅದನ್ನು ಡಬಲ್ ಮಾಡಿ. ಡಬಲ್ ಮಾಡಿದ್ರೆ ಎಲ್ಲಿಂದ ಬರ್ತದೆ ಅಂತ ಕೇಳಬೇಡಿ, ನಾನು ಆಮೇಲೆ ಹೇಳ್ತೀನಿ ಎಲ್ಲಿಂದ ಬರ್ತದೆ ಅಂತ. 10 ಲಕ್ಷ ಇದ್ದರೆ ಅದನ್ನು 20 ಮಾಡಿ. ಒಟ್ಟು ರೀಡಬಲ್ ನಂಬರ್ಸಲ್ಲಿ ಅದನ್ನು ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಅಷ್ಟು ತೋರಿಸ್ತಾ ಇದೆ. 2027 31 ಮಾರ್ಚ್ ಎಂಡಲ್ಲಿ ಅಷ್ಟು ತೋರಿಸ್ತಾ ಇದೆ ಅಂತ ವಿಜುವಲೈಸ್ ಮಾಡಿದ್ದನ್ನು ಹಾರ್ಟಿಗೆ ಸಿಂಕ್ ಮಾಡಿ ಆ ಎನರ್ಜಿ ಬಾಲ್ ಒಳಗಡೆ ಇಂಜೆಕ್ಟ್ ಮಾಡಿ. ಅಬಂಡೆನ್ಸ್ ಅಥವಾ ವೆಲ್ತ್ ಗೋಲ್ ಅಂತ ಅದಕ್ಕೆ ಟ್ಯಾಗ್ ಮಾಡಿ. ದಿಸ್ ಈಸ್ ವಾಟ್ ಐ ಆಮ್ ಸೀಯಿಂಗ್ ಇನ್ ಮೈ ಲೈಫ್. ಇಷ್ಟು ಹಣವನ್ನು ನಾನು ನೆಕ್ಸ್ಟು ಇಯರ್ 1 ಇಯರಲ್ಲಿ ನಾನು ಅಚೀವ್ ಮಾಡ್ತಾ ಇದ್ದೀನಿ ಅಂತ ಒಂದು ಇಂಜೆಕ್ಟ್ ಮಾಡಿ. ಅದೇ ಥರ 3ನೇ ಗೋಲನ್ನು ವಿಜುವಲೈಸ್ ಮಾಡಿ ತಲೆಯಲ್ಲಿ, ಅದನ್ನು ಹಾರ್ಟ್ಗೆ ಸಿಂಕ್ ಮಾಡಿ, ಹಾರ್ಟಿಂದ ಎನರ್ಜಿ ಬಾಲ್ ಒಳಗಡೆ ಇಂಜೆಕ್ಟ್ ಮಾಡಿ, ವಿಜುವಲೈಸಬಲ್ ಫಾರ್ಮೆಟಲ್ಲಿ ಕಲ್ಪಿಸಿಕೊಳ್ಳಬಹುದಾದಂಥ ರೂಪದಲ್ಲಿ ಅದು ಇಂಜೆಕ್ಟ್ ಮಾಡಿ, ಅದು ಏನು ಗೋಲ್ ಅಂತ ಮೇಲೆ ಒಂದು ಟ್ಯಾಗ್ ಲೈನ್ ಹಾಕಿ ಅದಕ್ಕೆ. ಈಗ ಆಲ್ರೆಡಿ 2 ಗೋಲ್ಸು ಒಳಗಡೆ ತೇಲಾಡ್ತಾ ಇವೆ, ಒಂದು ಹೆಲ್ತು ಇನ್ನೊಂದು ವೆಲ್ತು. 3ನೇದು ಯಾವುದು ಅಂತ ನೀವು ವಿಜುವಲೈಸ್ ಮಾಡಬೇಕು, ಅದ್ರ ಟ್ಯಾಗ್ ಲೈನ್ ರೀಡಬಲ್ ಆಗಿರಬೇಕು. ಹಾಗೆ 4ನೇದನ್ನು ಜ್ಞಾಪಿಸ್ಕೊಳ್ಳಿ, ಏನು ಬರೆದಿದ್ರಿ ಅಂತ ಅದನ್ನು ವಿಜುವಲೈಸ್ ಮಾಡಿ ಕಲ್ಪಿಸ್ಕೊಳ್ಳಿ. ಅದೇನು ಅಂತ ಅದಕ್ಕೊಂದು ಟ್ಯಾಗ್ ಹಾಕಿ ಅದನ್ನು ಹಾರ್ಟ್ಗೆ ಸಿಂಕ್ ಮಾಡಿ, ತಲೆಯಿಂದ ಫೀಲಿಂಗ್ ಆ್ಯಡ್ ಮಾಡಿ ಅದನ್ನು ಇಂಜೆಕ್ಟ್ ಮಾಡಿ. ಟ್ರಾನ್ಸ್ಪರೆಂಟ್ ಎನರ್ಜಿ ಬಾಲ್ ಒಳಗಡೆ ಇರಬೇಕದು. ತಲೆಯಲ್ಲಿತ್ತು
ಹಾರ್ಟ್ಗೆ ಬಂತು, ಹಾರ್ಟಿಂದ ಎನರ್ಜಿ ಬಾಲ್ಗೆ ಟ್ರಾನ್ಸ್ಫರ್ ಮಾಡಿ, ಅದನ್ನು ಶಿಫ್ಟ್ ಮಾಡಿ. ಅದು ಕಾಣಬೇಕು 4ನೇ ಗೋಲು ಅದೇನು ಅಂತ ನಿಮಗೆ ರೀಡಬಲ್ ಫಾರ್ಮೆಟಲ್ಲಿ ಇರಬೇಕು. ಕೊನೆಯದು 5ನೇದು, ಇವತ್ತು 5 ಸಾಕು, ಇದೇ ರೂಪದಲ್ಲಿ ಮುಂದೆ ಮಾಡ್ಕೊಂಡು ಹೋಗ್ತಾ ಇರ್ಬೋದು ನೀವು. 5ನೇ ಗೋಲು ಏನು ಅಂತ ವಿಜುವಲೈಸ್ ಮಾಡಿ. ನೀವು ಬರೆದಿದ್ದೀರಿ, ಅದು ವಿಜುವಲೈಸ್ ಮಾಡೋಕ್ಕಾಗತ್ತಾ ನೋಡಿ, ಮಾಡಿ. ಆ ವಿಜುವಲೈಸ್ ಮಾಡಿದ್ದು ಏನು ಅಂತ ಅದ್ರ ಮೇಲೆ ಬರೀರಿ, ಏನು ಗೋಲ್ ಅಂತ. ಅದನ್ನು ಹಾರ್ಟ್ಗೆ ಸಿಂಕ್ ಮಾಡಿ, ಹಾರ್ಟ್ ಮೂಲಕ ಟ್ರಾನ್ಸ್ಪರೆಂಟ್ ಎನರ್ಜಿ ಬಾಲ್ ಒಳಗಡೆ ಇಂಜೆಕ್ಟ್ ಮಾಡಿ, ಪುಷ್ ಮಾಡಿ ಅದನ್ನು. ಈಗ 5 ಗೋಲ್ಸು ವಿತ್ ಟ್ಯಾಗ್ ಲೈನ್ಸು ಒಳಗಡೆ ಫ್ಲೋಟ್ ಆಗ್ತಾ ಇವೆ ಅಂತ ನೀವು ಕಾಣಬೇಕು. ಹೆಲ್ತ್ ಗೋಲ್ ಇದೆ, ವೆಲ್ತ್ ಗೋಲ್ ಇದೆ, 3ನೇದು, 4ನೇದು, 5ನೇದು ಏನು ಅಂತ ನಿಮ್ಗೆ ಗೊತ್ತಿದೆ. ಅಷ್ಟು ಕಾಣ್ತಾ ಇವೆ, ಅಷ್ಟು ರೀಡಬಲ್ ಫಾರ್ಮೆಟಲ್ಲಿದೆ. ರೆಡಿ. ಓಕೆ. ಈ ಟ್ರಾನ್ಸ್ಪರೆಂಟ್ ಎನರ್ಜಿ ಬಾಲ್ ಒಳಗಡೆ ಇರ್ತಕ್ಕಂಥ ನಿಮ್ಮ ಸಂಕಲ್ಪಗಳನ್ನು, ವಿಜುವಲೈಸಬಲ್ ಸಂಕಲ್ಪಗಳನ್ನು ಈಗ ನಾವು ಕಾಸ್ಮಾಸ್ಗೆ ಸೀಡ್ ಮಾಡೋಣ. ದಿಸ್ ಟೆಕ್ನಾಲಜಿ ಈಸ್ ನೋನ್ ಆಸ್ ಕಾಸ್ಮಿಕ್ ಸೀಡಿಂಗ್ ಅಂತ. ಗೋಲ್ಸ್ ಸೀಡಿಂಗ್ ಇನ್ ದ ಕಾಸ್ಮಾಸ್, ಇನ್ ದ ಫೀಲ್ಡ್ ಆಫ್ ಕಾಸ್ಮಾಸ್. ಕಣ್ಬಿಡಿ. ಈಗ ಕಣ್ಬಿಟ್ಟು ನೀವೇನು ಇಂಜೆಕ್ಟ್ ಮಾಡಿದಿರಿ ಗೋಲ್ಸನ್ನು, ಟ್ರಾನ್ಸ್ಪರೆಂಟ್ ಎನರ್ಜಿ ಬಾಲ್ನ ಹೀಗೆ ಒಂದು 90 ಡಿಗ್ರಿಗೆ ಎತ್ತಿಟ್ಕೊಳ್ಳಿ. ರೆಡಿ ಟು ಥ್ರೋ ಆರ್ ರೆಡಿ ಟು ಪುಷ್ ಇಟ್ ಇನ್ ಟು ದ ಕಾಸ್ಮಾಸ್ ಅಟ್ ದ ಕೌಂಟ್ ಆಫ್ 1. ನಾನು 3, 2, 1 ಅಂತ ಹೇಳಿದ್ಮೇಲೆ ಕೌಂಟ್ 1ನಲ್ಲಿ ನೀವು ಜೋರಾಗಿ ಅದನ್ನು 90 ಡಿಗ್ರಿ ಮೇಲೆ ಆಕಾಶಕ್ಕೆ ತಳ್ತಾ, ಪುಷ್ ಮಾಡ್ತಾ, ಥ್ರೋ ಮಾಡ್ತಾ ಒಂದು ಶಬ್ದವನ್ನು ಹೇಳಬೇಕು. ಗೋ ಅಂಡ್ ಮ್ಯಾನಿಫೆಸ್ಟ್ ಅಂತ ಅಟ್ ಎ ಟೈಮ್ ಪುಷ್ ಮಾಡೋವಾಗ ಹೇಳಬೇಕು. ಗೋ ಅಂಡ್ ಮ್ಯಾನಿಫೆಸ್ಟ್ ಅಂತ ಹೇಳಬೇಕು. ಓಕೆ. ರೆಡಿ ಟು ಪುಷ್ ಅಟ್ ದ ಕೌಂಟ್ ಆಫ್ 1. ರೆಡಿ. 3, 2, 1. ಗೋ ಅಂಡ್ ಮ್ಯಾನಿಫೆಸ್ಟ್. ಓಕೆ. ಕೈ ಜೋಡಿಸಿ. ಥ್ಯಾಂಕ್ ಯು ಕಾಸ್ಮಾಸ್. ಲವ್ ಯು ಕಾಸ್ಮಾಸ್. ಕೈಂಡ್ಲಿ ಮ್ಯಾನಿಫೆಸ್ಟ್ ಮೈ ಗೋಲ್ಸ್ ಸೂನ್ ಇನ್ ಮೈ ಲೈಫ್. ಇದನ್ನು ಹೇಳಿ. ಇನ್ನೊಂದ್ಸಾರಿ ಹೇಳ್ತೀನಿ. ಡಿಯರ್ ಕಾಸ್ಮಾಸ್, ಕೈಂಡ್ಲಿ ಮ್ಯಾನಿಫೆಸ್ಟ್ ಮೈ ಸೆಂಟ್ ಗೋಲ್ಸ್ ಸೂನ್ ಇನ್ ಮೈ ಲೈಫ್. ಥ್ಯಾಂಕ್ ಯು. ಲವ್ ಯು. ಓಕೆ. ಅಲ್ಲಿಗೆ ಮುಗೀತು. ಗೋಲ್ ಎಕ್ಸಸೈಸ್ ಮುಗೀತು. ಈಗ ಸಂಕಲ್ಪ ಹಾಕಿದಿರಿ, ವಿಶ್ವಗರ್ಭಕ್ಕೆ ಹಾಕಿದಿರಿ, ಸೀಡಿಂಗ್ ಅಂತಾರೆ. ಈ ಅವರೆ ಬೀಜ, ಕಡಲೆ ಬೀಜ, ಉದ್ದಿನ ಬೀಜ, ಇನ್ಯಾವುದೇ ಬೀಜ ಆಗಲಿ ಮನೆಯಲ್ಲಿ 100 ವರ್ಷ ಇಟ್ಕೊಂಡಿದ್ರು ಕೂಡ ಅದು ಮೊಳಕೆ ಬರೋದಿಲ್ಲ. ಅದನ್ನು ಭೂಮಿ ಒಳಗಡೆ ಹಾಕಬೇಕು. ಸೋಯಿಂಗ್ ದ ಸೀಡ್ ಅಂತ ಹೇಳ್ತೀವಿ. ವಾಟ್ ಯು ಸೋ ದಟ್ ಯು ರೀಪ್. ಇಫ್ ಯು ಸೋ ಪೊಟ್ಯಾಟೊ ಯು ಕೆನಾಟ್ ಎಕ್ಸ್ಪೆಕ್ಟ್ ಟೊಮೆಟೋಸ್. ಹಾಗೆ ಬಿತ್ತಿದ್ದನ್ನು ಬೆಳ್ಕೊಳ್ತೀವಿ. ಮಾವು ಬಿತ್ತಿ ಬೇವು ಬೆಳೆವ ತವಕ ಬೇಡ ಮಾನವ ಅಂತ ಹಾಡೋದು. ಮನಸ್ಸಲ್ಲಿ ಬೇಡವಾದ್ದನ್ನು ಬಿತ್ತಿಕೊಂಡು ಬೇಕಾದ್ದನ್ನು ಬಯಸಿದರೆ ಅದು ಆಗೋದಿಲ್ಲ. ಏನು ಬಿತ್ತತೀಯ ಮನಸ್ಸಲ್ಲಿ ಅದೇ ಬೆಳೀತದೆ. ಹಾಗಾಗಿ ನೀವು ಏನು ಬೇಕು ಅಂತ ಕಾಸ್ಮಿಕ್ ಸೀಡ್ ಮಾಡಿದರೆ ಅದೇನು ಮಾಡುತ್ತೆ, ಇಟ್ ಗೈನ್ಸ್ ಕಾಸ್ಮಿಕ್ ಎನರ್ಜಿ ಆ್ಯಂಡ್ ಕಮ್ಸ್ ಬ್ಯಾಕ್ ಟು ಫಾರ್ ದಿ ಮ್ಯಾನಿಫೆಸ್ಟ್. ಆ ಮ್ಯಾನಿಫೆಸ್ಟೇಷನ್ ವರ್ಕ್ ಮಾಡಬೇಕಾಗತ್ತೆ ನೀವು. ಇವಾಗ ಅವು ಮ್ಯಾನಿಫೆಸ್ಟ್ ಆದರೆ ಹೆಂಗಿರ್ತದೆ ನಿಮ್ಮ ಜೀವನ ಅನ್ನೋದನ್ನು ನಾನು ಎಲಾಬ್ರೇಟಾಗಿ ಪ್ರೋಗ್ರೆಸ್ ಮಾಡ್ತೀನಿ. ಕಣ್ಣು ಮುಚ್ಕೊಳ್ಳಿ. ಕೀಪ್ ಯುವರ್ ಐಸ್ ಕ್ಲೋಸ್ಡ್. ಒಂದು 3-4 ಸಾರಿ ಆಳವಾಗಿ ದೀರ್ಘವಾಗಿ ಉಸಿರಾಟ ಮಾಡಿ. ಮತ್ತೊಮ್ಮೆ ಇಡೀ ಶರೀರ ವಿಶ್ರಾಂತಿಯಲ್ಲಿದೆಯಾ ಅಂತ ನೋಡಿ, ಗಮನಿಸಿ ಒಂದ್ಸಾರಿ. ಮೇಕ್ ಶೂರ್ ದಟ್ ಯುವರ್ ಬಾಡಿ ಈಸ್ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್ ಫ್ರಮ್ ಟೋಸ್ ಟು ಹೆಡ್. ಪಾದಗಳಿಂದ ನೆತ್ತಿಯವರೆಗಿನ ನಿಮ್ಮ ದೇಹದ ಸಮಸ್ತ ಅಂಗಾಂಗಗಳಲ್ಲಿ ಸೌಖ್ಯವಿದೆ, ಸಡಿಲತೆ ಇದೆ, ಅರಿವಿದೆ, ಆರೋಗ್ಯವಿದೆ, ವಿಶ್ರಾಂತಿ ಇದೆ, ಸಡಿಲತೆ ಇದೆ. ಈ ಭಾವನೆಯನ್ನು ತಂದುಕೊಳ್ಳಿ, ಬಿತ್ಕೊಳ್ಳಿ. ಕಣ್ಣುಗಳು ವಿಶ್ರಾಂತಿಯಿಂದ ಕೂಡಿವೆ. ಹಣೆ, ಕಿವಿಗಳು, ಕಣತಲೆ, ನಾಸಿಕ ಹೊಳ್ಳೆಗಳು, ಕೆನ್ನೆಗಳು, ತುಟಿಗಳು, ದವಡೆ, ಗಲ್ಲ, ಸಂಪೂರ್ಣ ತಲೆಬುರುಡೆ ವಿಶ್ರಾಂತಿಯಿಂದ ಕೂಡಿದೆ ಅನ್ನುವ ಕಲ್ಪನಾ ಭಾವದೊಂದಿಗೆ ವಿರಮಿಸ್ತಾ ಹೋಗಿ. ಅಷ್ಟು ದೇಹದಲ್ಲಿ ವಿಶ್ರಾಂತಿ ಭಾರವನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗಿ.
ವಿಶ್ರಾಂತಿಯನ್ನು. ಈಗ ಹಾಗೆಯೇ ಕುತ್ತಿಗೆ ಕಂಠಗಳಲ್ಲಿ ವಿಶ್ರಾಂತಿ ಹರಿತಾ ಇದೆ. ತಲೆಯಿಂದ ವಿಶ್ರಾಂತಿ ಕುತ್ತಿಗೆ ಕಂಠಗಳಲ್ಲಿ ಹರಿತಾ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಕುತ್ತಿಗೆಯ ಮೂಲಕ ಭುಜಗಳಲ್ಲಿ ವ್ಯಾಪಿಸ್ತಾ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಭುಜಗಳಿಂದ ಹಾಗೆ ತೋಳುಗಳಲ್ಲಿ, ಮೊಣಕೈಗಳಲ್ಲಿ, ಮುಂಗೈಗಳಲ್ಲಿ, ಎರಡೂ ಹಸ್ತಗಳಲ್ಲಿ, ಎರಡೂ ಹಸ್ತದ ಬೆರಳುಗಳಲ್ಲಿ ವ್ಯಾಪಿಸ್ತಾ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಹಾಗೆ ಕುತ್ತಿಗೆಯಿಂದ ವಿಶ್ರಾಂತಿಯ ಧಾರೆ ಬೆನ್ನಿನಲ್ಲಿ ಪೂರ್ಣವಾಗಿ ಹರಡ್ತಾ ಇದೆ. ಭುಜದ ಕೀಲುಗಳು, ಬೆನ್ನುಮೂಳೆ, ರಿಬ್ ಕೇಜ್, ಮಧ್ಯದ ಬೆನ್ನು, ಕೆಳಬೆನ್ನು, ಸೊಂಟದವರೆಗೂ ಬೆನ್ನಿನುದ್ದಕ್ಕೂ ವಿಸ್ತಾರವಾಗಿ ವ್ಯಾಪಿಸ್ತಾ ಅಲ್ಲಿರುವ ಎಲ್ಲ ನೋವು ನಂಜುಗಳನ್ನು, ಆಯಾಸವನ್ನು ಪರಿಹರಿಸ್ತಾ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಒಮ್ಮೆ ಆಳವಾಗಿ ಉಸಿರನ್ನ ಒಳ ತೆಗೆದುಕೊಂಡು ಉಸಿರನ್ನು ಹೊರಹಾಕ್ತಾ ಎದೆ ಹೊಟ್ಟೆಗಳಲ್ಲಿ ನಿರಾಳತೆಯನ್ನು, ಆರಾಮವನ್ನು, ವಿಶ್ರಾಂತಿಯನ್ನು ಅನುಭವಿಸಿ. ಕಂಠದಿಂದ ವಿಶ್ರಾಂತಿಯ ಧಾರೆ ಎದೆಯಲ್ಲಿ, ಹೊಟ್ಟೆಯಲ್ಲಿ ಪಸರಿಸ್ತಾ ಇದೆ, ಪ್ರವಹಿಸ್ತಾ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಹಾಗೆ ಸೊಂಟದ ಸುತ್ತಲೂ ವ್ಯಾಪಿಸ್ತಾ ಪೃಷ್ಠಗಳ ಮೂಲಕ ಎರಡು ತೊಡೆಗಳಲ್ಲಿ ಮಂಡಿಗಳವರೆಗೆ ವ್ಯಾಪಿಸ್ತಾ ಇದೆ ವಿಶ್ರಾಂತಿಯ ಧಾರೆ ಅನ್ನುವ ಭಾವನೆಯನ್ನು ತಂದ್ಕೊಳ್ಳಿ. ತೊಡೆಗಳ ಮೂಲಕ, ಮಂಡಿಗಳ ಮೂಲಕ ವಿಶ್ರಾಂತಿ ಈಗ ಮೀನಖಂಡಗಳಲ್ಲಿ ಕೆಲಸ ಆಗ್ತಾ ಎರಡು ಪಾದಗಳಲ್ಲಿ ಪ್ರವಹಿಸ್ತಾ ಇದೆ. ಪಾದದ ಹಿಮ್ಮಡಿಗಳು ಸಡಿಲವಾಗಿವೆ. ಪಾದಗಳ ಎಲ್ಲ ಬೆರಳುಗಳು ವಿಶ್ರಾಂತಿಯಿಂದ ವಿರಮಿಸಿವೆ ಅನ್ನುವ ಭಾವನೆ ಬರಲಿ. ದೇಹ ಪೂರ್ಣವಾಗಿ ವಿಶ್ರಾಂತಿಗೊಂಡಿದೆ. ದೇಹದೊಳಗಿನ ಅಂಗಗಳು ಕೂಡ ಈ ವಿಶ್ರಾಂತಿಯ ಸಿಂಚನಕ್ಕೊಳಗಾಗಿ ಆರೋಗ್ಯಪೂರ್ಣವಾಗಿ ಕಂಗೊಳಿಸ್ತಾ ಇವೆ ಅಂತ ಕಲ್ಪಿಸ್ಕೊಳ್ಳಿ. ಈ ವಿಶ್ರಾಂತಿಯ ದೇಹಕ್ಕೀಗ ನಾನು ಹೇಳೋದನ್ನು ಕಲ್ಪಿಸ್ಕೊಳ್ಳಿ ಸ್ಪಷ್ಟವಾಗಿ. ಆಕಾಶದಿಂದ, ವಿಶ್ವಗರ್ಭದಿಂದ, ಹಿರಣ್ಯ ಗರ್ಭದಿಂದ ಒಂದು ಮಿರಿಮಿರಿ ಮಿಂಚುವ ಬಂಗಾರದ ಬೆಳಕು ಪ್ರವಹಿಸ್ತಾ ಇದೆ ಧಾರೆ ಧಾರೆಯಾಗಿ ನಿಮ್ಮ ನೆತ್ತಿಯ ಮೂಲಕ ನಿಮ್ಮ ದೇಹದೊಳಗಡೆ ಪ್ರವಹಿಸ್ತಾ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಒಂದು ಬಂಗಾರ ರಶ್ಮಿ, ದೈವಿಕ ಬೆಳಕು, ಚಿಕಿತ್ಸಕ ಬೆಳಕು, ಬಂಗಾರ ರೂಪದ ಮಿರಿಮಿರಿ ಮಿಂಚುವ ಚಿಕಿತ್ಸಕ ಬೆಳಕು ನಿಮ್ಮ ಬ್ರಹ್ಮರಂಧ್ರದ ಮೂಲಕ ನಿಮ್ಮ ಶಿರವನ್ನು ಪ್ರವೇಶಿಸ್ತಾ ಇದೆ ಅಂತ ಕಲ್ಪಿಸ್ಕೊಳ್ಳಿ. ತಲೆಯ ತುಂಬ ಪಸರಿಸ್ತಾ ಇದೆ, ವ್ಯಾಪಿಸ್ತಾ ಇದೆ, ತುಂಬಿಕೊಳ್ತಾ ಇದೆ ಅಂತ ಕಲ್ಪಿಸ್ಕೊಳ್ಳಿ. ಹ್ಯಾವ್ ದಿಸ್ ವಿವಿಡ್ ಇಮ್ಯಾಜಿನೇಷನ್ ಆಸ್ ಇಫ್ your head is receiving the golden light, love light, healing light, God light. ಈ ಬಂಗಾರ ವರ್ಣದ ಚಿಕಿತ್ಸಕ ಬೆಳಕು ಎರಡೂ ಮೆದುಳುಗಳಲ್ಲಿ ವ್ಯಾಪಿಸ್ತಾ ಅಲ್ಲಿ ನಿಷ್ಕ್ರಿಯವಾಗಿರ್ತಕ್ಕಂಥ ಎಲ್ಲ ನರಕೋಶಗಳನ್ನು ಸಚೇತನಗೊಳಿಸ್ತಾ, ಪುನಶ್ಚೇತನಗೊಳಿಸ್ತಾ, ಕ್ರಿಯಾಶೀಲವಾಗಿಸ್ತಾ ಆಕ್ಟಿವೇಟ್ ಮಾಡ್ತಾ ಇವೆ. ಪ್ರತಿಯೊಂದು ಬ್ರೈನ್ ಸೆಲ್ಸನ್ನು ಆಕ್ಟಿವೇಟ್ ಮಾಡ್ತಾ ಇದೆ ಈ ಮಿಸ್ಟೀರಿಯಸ್ ಹೀಲಿಂಗ್ ಲೈಟ್, ಲವ್ ಲೈಟ್, ಗಾಡ್ ಲೈಟ್, ಗೋಲ್ಡನ್ ಲೈಟ್. ಹಂಗೆ ಕಲ್ಪಿಸ್ಕೊಳ್ಳಿ. ಮೆದುಳಿನ ಬಿಲಿಯನ್ಸ್ ಆಫ್ ಸೆಲ್ಸ್, ಮೆದುಳೊಳಗಿರುವ ಸಹಸ್ರ ಕೋಟಿ ನರಕೋಶಗಳು ಈ ಬೆಳಕಿನ ಸಿಂಚನಕ್ಕೊಳಪಟ್ಟು ಕ್ರಿಯಾಶೀಲವಾಗ್ತಾ ಇವೆ, ಆರೋಗ್ಯಪೂರ್ಣವಾಗಿ ಕಂಗೊಳಿಸ್ತಾ ಇವೆ. ಪ್ರತಿಯೊಂದು ನರಕೋಶ ನಕ್ಷತ್ರದ ಹಾಗೆ ಹೊಳಿತಾ ಇವೆ ಅಂತ ಕಲ್ಪಿಸ್ಕೊಳ್ಳಿ. Imagine, after you receive this mysterious healing energy, God energy, divine energy, gold energy, each one of your brain cells are twinkling like stars.
ದ ಬಿಲಿಯನ್ಸ್ ಆಫ್ ನ್ಯೂರಾನ್ಸ್ ಆರ್ ಟ್ವಿಂಕ್ಲಿಂಗ್ ಲೈಕ್ ಎ ಸ್ಟಾರ್ಸ್. ಹಂಗೆ ಕಲ್ಪಿಸ್ಕೊಳ್ಳಿ. ತಲೆ ತುಂಬ ಬೆಳಕಿದೆ. ಈ ಬೆಳಕು ಅಂತಿಂತ ಬೆಳಕಲ್ಲ, ಇದು ವಿಶ್ವಗರ್ಭದಿಂದ, ಹಿರಣ್ಯ ಗರ್ಭದಿಂದ ಬಂದಂತಹ ದೇವರ ಬೆಳಕು, ಬಂಗಾರದ ಮಿರಿಮಿರಿ ಮಿಂಚುವ ಚಿಕಿತ್ಸಕ ಬೆಳಕು ಅಂತ ಕಲ್ಪಿಸ್ಕೊಳ್ಳಿ. ಅಂಡ್ ಫೀಲ್ ಇಟ್. ಅದು ಕಣ್ಣುಗಳ ಮೂಲಕ ಕಾಂತಿಯುತವಾಗಿ ಹೊಳಪನ್ನು ಪಡ್ಕೊಳ್ತಾ ಇದೆ. ಒಂದು ರೇಡಿಯಂಟ್ ಹೆಲ್ತನ್ನು ಕಣ್ಣುಗಳು ಹೊರಸೂಸ್ತಾ ಇವೆ ಅಂತ ಕಲ್ಪಿಸ್ಕೊಳ್ಳಿ. ಕಣ್ಣುಗಳ ಮೂಲಕ ಬಂಗಾರದ ಬೆಳಕು ಹೊರ ಹೋಗ್ತಾ ಇದೆ. ನೀವು ನೋಡುವ ನೋಟಗಳು ಸ್ಪಷ್ಟವಾಗ್ತಾ ಇವೆ. ಜೀವನದಲ್ಲಿ ನೀವೇನನ್ನು ನೋಡ್ತಿರೋ ಅದೆಲ್ಲ ನಿಮ್ಮದಾಗ್ತಾ ಇದೆ. ಆ ಕಾಮಾಲೆ ಕಣ್ಣುಗಳು ಹೋಗಿ ಕಾಂತಿಪೂರ್ಣ ಆರೋಗ್ಯ ಕಣ್ಗಳು ನಿಮ್ಮ ಮುಖದಲ್ಲಿ ಮೂಡ್ತಾ ಇವೆ. ಆ ಕಣ್ಣುಗಳಲ್ಲಿದ್ದಂಥ ಎಲ್ಲ ಕಲ್ಮಶಗಳು ಹೋಗ್ತಾ ಇದೆ, ಕಶ್ಮಲಗಳು ಹೋಗ್ತಾ ಇದೆ, ಅಸುರಿ ಭಾವನೆಗಳು ಹೋಗ್ತಾ ಇದೆ. ಕಣ್ಣಿಂದ ಏನು ನಾವು ನೋಡ್ತಿದ್ವಿ, ಕುಹಕ ನೋಟ, ವ್ಯಂಗ್ಯ ನೋಟ, ಕ್ರೂರ ನೋಟ, ಕಾಮ ನೋಟ, ಇವೆಲ್ಲ ತೊಲಗ್ತಾ ಇವೆ. ಒಂದು ಪ್ರೇಮಪೂರಿತ ಕಣ್ಗಳು ನಿಮ್ಮಲ್ಲಿ ಪುನರ್ ಪ್ರತಿಷ್ಠಾಪಿತಗೊಳ್ತಾ ಇವೆ. ಇವತ್ತಿಂದ ಆಚೆ ನೀವು ನೋಡುವ ಈ ಕಣ್ಣುಗಳು ಇನ್ನೊಬ್ಬರನ್ನು ಆಕರ್ಷಿಸುತ್ತವೆ, ಇನ್ನೊಬ್ಬರ ಕಣ್ಮನಗಳು ಸೆಳಿತವೆ. ನಿಮ್ಮ ಕಣ್ಣುಗಳ ಕಾಂತಿ, ಆ ಕಾಂತಿಯ ನೋಟಕ್ಕೆ ಒಳಪಟ್ಟು ನೀವು ಹೇಳುವುದನ್ನು ಆಲಿಸುವ, ಪಾಲಿಸುವ, ಹೂ ಅನ್ನುವ ಒಂದು ಶಕ್ತಿ, ಒಂದು ಮಾರ್ಪಾಟು ನಿಮ್ಮ ಎದುರುಗಡೆ ಇರ್ತಕ್ಕಂಥವರೆಲ್ಲರಲ್ಲಿ ಬರ್ತದೆ. ನಿಮ್ಮ ಮನೆಯವರಲ್ಲಿ, ನಿಮ್ಮ ಸ್ನೇಹಿತರಲ್ಲಿ, ನಿಮ್ಮ ಹಿತೈಷಿಗಳಲ್ಲಿ, ನಿಮ್ಮ ಒಡನಾಡಿಗಳಲ್ಲಿ, ಸಹವರ್ತಿಗಳಲ್ಲಿ, ವ್ಯಾಪಾರದಲ್ಲಿ, ವೃತ್ತಿ ಪ್ರವೃತ್ತಿಗಳಲ್ಲಿ, ಎಲ್ಲೋದ್ರೂ ಕೂಡ ಈ ವಿಶ್ವಗರ್ಭದಿಂದ ನಿಮ್ಮೊಳಗೆ ಬಂದಂಥ ಈ ಕಾಂತೀಯ ಬಂಗಾರದ ಚಿಕಿತ್ಸಕ ಬೆಳಕು ಕಣ್ಣುಗಳ ಮೂಲಕ ವ್ಯಾಪಕವಾಗಿ ಆ ದೃಷ್ಟಿಯ ಮೂಲಕ ಪ್ರಸರಿಸ್ತಾ ಆ ಎದುರುಗಡೆ ಇರ್ತಕ್ಕಂಥವನ್ನೆಲ್ಲ ಸಕಾರಾತ್ಮಕವಾಗಿ ಬದಲಾಯಿಸ್ತಾ ಇದೆ, ನಿಮ್ಮವರನ್ನಾಗಿ ಸೆಳೀತಾ ಇದೆ, ನಿಮ್ಮತ್ತ ಪ್ರತಿಯೊಂದನ್ನು ಆಕರ್ಷಿಸ್ತಾ ಇದೆ. ಚುಂಬಕ ನೋಟವನ್ನು ಪಡ್ಕೊಳ್ಳ, ಮ್ಯಾಗ್ನೆಟಿಕ್ ಐಸ್ ಆಗ್ತಾ ಇದೆ. ಆ ಕಲ್ಪಿಸ್ಕೊಳ್ಳಿ. ಹಾಗೆ ಅದು ಕಿವಿಗಳಲ್ಲಿ ಪಸರಿಸ್ತಾ ನೀವು ಸದ್ವಾಕ್ಯಗಳನ್ನಷ್ಟೇ ಕೇಳ್ತಾ ಇದ್ದೀರಿ, ಸನ್ನುಡಿಗಳನ್ನಷ್ಟೇ ಕೇಳ್ತಾ ಇದ್ದೀರಿ, ಬೇಕಾದ್ದನ್ನಷ್ಟೇ ಕೇಳ್ತಾ ಇದ್ದೀರಿ. ಬೇಡವಾದ್ದೆಲ್ಲ ನಿಮ್ಮ ಕಿವಿಗೇನೇ ಬರ್ತಾ ಇಲ್ಲ. ಚಾಡಿ ಇತ್ಯಾದಿಗಳು ನಿಮ್ಮ ಕಿವಿವರೆಗೂ ತಲುಪೋದಕ್ಕೆ ಈ ಕಾಂತಿಯ ಬೆಳಕು ಬಿಡ್ತಾ ಇಲ್ಲ. ಓನ್ಲಿ ಯು ಆರ್ ಲಿಸನಿಂಗ್ ದ ಕನ್ಸ್ಟ್ರಕ್ಟಿವ್ ವರ್ಡ್ಸ್ ಫ್ರಮ್ ಪೀಪಲ್. ಯುವರ್ ಇಯರ್ಸ್ ಅಟ್ರಾಕ್ಟ್ಸ್ ಓನ್ಲಿ ಕನ್ಸ್ಟ್ರಕ್ಟಿವ್ ಪೀಪಲ್, ಪಾಸಿಟಿವ್ ಪೀಪಲ್, ಪ್ರೊಡಕ್ಟಿವ್ ಪೀಪಲ್. ಯಾರು ನಿಮಗೆ ಶ್ರೇಯಸ್ಸನ್ನು, ಯಶಸ್ಸನ್ನು, ಕೀರ್ತಿಯನ್ನು, ಪ್ರಗತಿಯನ್ನು ಕೊಡ್ತಾರೆ ಅಂಥವರ ಮಾತುಗಳು ಮಾತ್ರ ಆಲಿಸುವ ಗುಣವನ್ನು ನಿಮ್ಮ ಕಿವಿಗಳು ಪಡ್ಕೊಳ್ತಾ ಇವೆ. ಅಂತಹ ಮಾರ್ಪಾಟಾಗ್ತಾ ಇದೆ ಕರ್ಣದಲ್ಲಿ. ಭದ್ರಂ ಕರ್ಣೈಭಿ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಚತ್ರಾಃ. ಈ ಒಂದು ತತ್ವ ಬರ್ತಾ ಇದೆ. ನಿಮ್ಮ ಕಣ್ಣುಗಳು, ನಿಮ್ಮ ಕಿವಿಗಳು ಸಕಾರಾತ್ಮಕ ದೃಶ್ಯಗಳನ್ನು, ಸಕಾರಾತ್ಮಕ ನುಡಿಗಳನ್ನು ಕೇಳ್ತಾ ಇವೆ. ಅಂತಹ ಮಾರ್ಪಾಟಾಗ್ತಾ ಇದೆ ಕಣ್ಣು ಕಿವಿಗಳಲ್ಲಿ. ಆಡಿಯೋ ವಿಡಿಯೋ ಚೇಂಜ್ ಆಗ್ತಾ ಇದೆ. ನಿಮ್ಮ ಪರ್ಸೆಪ್ಷನ್ ಚೇಂಜ್ ಆಗ್ತಾ ಇದೆ. ನಿಮ್ಮ ಪರ್ಸೆಪ್ಷನ್ ಟೋಟಲಿ ಚೇಂಜ್ ಆಗ್ತಾ ಇದೆ. ಯು ಪರ್ಸೀವ್ ಓನ್ಲಿ ಪಾಸಿಟಿವ್ ಥಿಂಗ್ಸ್ ಫ್ರಮ್ ಎವ್ರಿ ಒನ್. ಉಳಿದಿದ್ದನ್ನು ನಿಮ್ಮ ಕಣ್ಣುಗಳು, ನಿಮ್ಮ ಕಿವಿಗಳು ಗ್ರಹಿಸೋದೇ ಇಲ್ಲ. ಅಂತಹ ಸಾಮರ್ಥ್ಯ ಕಣ್ಣುಗಳಿಗೆ, ಕಿವಿಗಳಿಗೆ ಬರ್ತಾ ಇದೆ. ಆ ದೈವಿಕ ಬೆಳಕಿನ ಸಿಂಚನಕ್ಕೊಳಪಟ್ಟಂಥ ನಿಮ್ಮ ಕಣ್ಣುಗಳು, ಕಿವಿಗಳು ಬೇಕಾದ್ದನ್ನು ಅಷ್ಟೇ, ನಿಮಗೆ ಒಳಿತಾದ್ದನ್ನು ಅಷ್ಟೇ, ನಿಮಗೆ ಬೇಕಾದ್ದನ್ನು, ಸಕಾರಾತ್ಮಕವಾದ್ದನ್ನು, ನಿಮ್ಮನ್ನು ಉದ್ಧಾರ ಮಾಡುವ, ನಿಮ್ಮನ್ನು ಶ್ರೀಮಂತರಾಗಿಸುವ, ನಿಮಗೆ ಅವಕಾಶಗಳನ್ನು ಸೃಷ್ಟಿಸುವ ಇಂತಹ ವಿಷಯಗಳನ್ನು, ಇಂತಹ ದೃಶ್ಯಗಳನ್ನಷ್ಟೇ ಆಕರ್ಷಿಸ್ತಾ ಇವೆ ಕಣ್ಣುಗಳು, ನಿಮ್ಮ ಚಕ್ಷುಗಳು, ನಿಮ್ಮ ಕರ್ಣಗಳು.
ಈ ಬಂಗಾರದಂಥ ಮಿಸ್ಟೀರಿಯಸ್ ಹೀಲಿಂಗ್ ಲೈಟ್, ಡಿವೈನ್ ಲೈಟ್, ಗಾಡ್ ಲೈಟ್ ಈಗ ನಾಸಿಕ ಹೊಳ್ಳೆಗಳ ಮೂಲಕ ಹರಿತಾ ಇದೆ. ನಾಸಿಕ ಹೊಳ್ಳೆಗಳಲ್ಲಿ ಇನ್ನು ಮುಂದೆ ಮಾಮೂಲಿ ಪ್ರಾಣ ಒಳ ಹೋಗೋದಿಲ್ಲ. ಶುದ್ಧೀಕರಿಸಿದಂತಹ ಶುದ್ಧ ಪ್ರಾಣ, ತಂಪಾದ ಶುದ್ಧ ಪ್ರಾಣ ಚೈತನ್ಯ ಸದಾ ನಿಮ್ಮ ದೇಹಕ್ಕೆ ಪೂರೈಕೆ ಆಗ್ತಾ ಇದೆ. ಅಂತಹ ಮಾರ್ಪಾಟು ಸೈನಸ್ಸಲ್ಲಿ ಇದ್ದುಕೊಂಡು ಈ ಬಂಗಾರ ವರ್ಣದ ಚಿಕಿತ್ಸಕ ಬೆಳಕು ಆ ಸೈನಸ್ಸನ್ನು ಪರ್ಸೀವ್ ಮಾಡ್ತಕ್ಕಂಥ ಆ ಒಂದು ಪ್ರಾಣ ಚೈತನ್ಯವನ್ನು ಸ್ವೀಕರಿಸ್ತಕ್ಕಂಥ ಎಬಿಲಿಟಿಯನ್ನು ಚೇಂಜ್ ಮಾಡ್ತಾ ಇದೆ. ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ, ನಿಮ್ಮ ಬುದ್ಧಿಗೆ, ನಿಮ್ಮ ಆಲೋಚನೆಗೆ, ನಿಮ್ಮ ಭಾವನೆಗಳಿಗೆ ಎಷ್ಟು ಬೇಕೋ ಅಷ್ಟು ಸಕಾರಾತ್ಮಕವಾದ ಪ್ರಾಣಶಕ್ತಿಯನ್ನು ನಿಮ್ಮ ಮೂಗಿನ ಮೂಲಕ ಹೀರಿಕೊಳ್ತಾ ಇದೆ ದೇಹಕ್ಕೆ ಸದಾ 24 ಗಂಟೆ. ಅಂತಹ ಚೈತನ್ಯವನ್ನು ನಿಮ್ಮ ನಾಸಿಕ ಗ್ರಂಥಿಗಳಿಗೆ ಕೊಡ್ತಾ ಇದೆ ಈ ಒಂದು ಬಂಗಾರ ವರ್ಣದ ಚಿಕಿತ್ಸಕ ಬೆಳಕು ಅಂತ ಕಲ್ಪಿಸ್ಕೊಳ್ಳಿ. ಹ್ಯಾವ್ ದಿಸ್ ವಿವಿಡ್ ಇಮ್ಯಾಜಿನೇಷನ್ ಆ್ಯಂಡ್ ಫೀಲ್ ಇಂಟೆನ್ಸ್ಲಿ ಆಸ್ ಇಫ್ ಇಟ್ ಈಸ್ ಹ್ಯಾಪನಿಂಗ್ ರೈಟ್ ನೌ. ಭಾವಿಸಿ, ಆರ್ದ್ರತೆ ತಂದ್ಕೊಳ್ಳಿ. ಅದಾಗ್ತಾ ಇದೆ, ಒಂದು ದಿವ್ಯವಾದ ಪರಿವರ್ತನೆ ಆಗ್ತಾ ಇದೆ. ಈ ದೈವಿಕ ಬೆಳಕಿನಿಂದ ನಿಮ್ಮ ದೇಹದಲ್ಲಿ ಒಂದು ದೈವಿಕ ಮಾರ್ಪಾಟ ಆಗ್ತಾ ಇದೆ, ಒಂದು ಡೈನಮಿಕ್ ಮಾರ್ಪಾಟ ಆಗ್ತಾ ಇದೆ ಹೆಲ್ತ್ ವೈಸ್ ಅಂತ ಕಲ್ಪಿಸ್ಕೊಳ್ಳಿ. ಈ ದೈವಿಕ ಬೆಳಕು ದೇದೀಪ್ಯಮಾನವಾಗಿ ಬೆಳಗ್ತಾ ಬಂಗಾರ ವರ್ಣದಿಂದ ಮೇರೆ ಮಿಂಚುತ್ತಾ ಈ ಚಿಕಿತ್ಸಕ ಬೆಳಕೀಗ ಆ ಬ್ರಹ್ಮರಂಧ್ರದಿಂದ ಸತತವಾಗಿ ಹರಿತಾನೇ ಇದೆ. ಮೆದುಳುಗಳೆಲ್ಲ ತುಂಬಿಕೊಂಡಿವೆ, ಕಣ್ಣುಗಳು ತುಂಬಿಕೊಂಡಿವೆ, ಕಿವಿಗಳು ತುಂಬಿಕೊಂಡಿದೆ, ನಾಸಿಕ ತುಂಬಿಕೊಂಡಿದೆ. ಈಗ ಅದು ಕೆನ್ನೆಗಳ ಮೂಲಕ, ತುಟಿಗಳ ಮೂಲಕ ನಾಲಿಗೆ ಒಳಗಡೆ ಪ್ರವಹಿಸ್ತಾ ಇದೆ, ಟಂಗ್ ಒಳಗಡೆ ಪ್ರವಹಿಸ್ತಾ ಇದೆ, ನಾಲಿಗೆ ಒಳಗಡೆ ಪ್ರವಹಿಸ್ತಾ ಇದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅನ್ನುವ ಎರಡೂ ಕೆಲಸ ಮಾಡ್ತಕ್ಕಂಥ ಜಿಹ್ವೆ ಈ ಬಂಗಾರದ ಚೈತನ್ಯದ ಬೆಳಕಿನಿಂದ, ಚಿಕಿತ್ಸಕ ಬೆಳಕಿನಿಂದ ತೋಯ್ತಾ ಇದೆ. ನಿಮ್ಮ ಜಿಹ್ವೆ, ಮನದ ಜಿಹ್ವೆ ತೋಯ್ದು ಮಾರ್ಪಾಟಾಗ್ತಾ ಇದೆ. ಕಂಡದ್ದನ್ನು ತಿನ್ನುವ ಚಾಪಲ್ಯವನ್ನು ಬಿಟ್ಟು ಕೊಡ್ತಾ ಇದೆ. ಸಾತ್ವಿಕವಾದ ಹಿತಬುಕ್, ಮಿತಬುಕ್, ಋತುಬುಕ್ ಅನ್ನುವ ಈ 3 ಗುಣಗಳು ನಾಲಿಗೆ ಒಳಗಡೆ ಬಂದು ಪ್ರತಿಷ್ಠಾಪಿತವಾಗ್ತಾ ಇವೆ ದೈವಿಕ ಬೆಳಕಿನಿಂದ. ಹಿತಬುಕ್, ಮಿತಬುಕ್, ಋತುಬುಕ್ ಈ 3 ತತ್ವಗಳು ನಾಲಿಗೆಯಲ್ಲಿ ಪ್ರತಿಷ್ಠಾಪಿತವಾಗ್ತಾ ಇವೆ. ಚೆನ್ನಾಗಿ ತಿಳ್ಕೊಂಡು ನಾಲಿಗೆಯನ್ನು ಗಮನಿಸಿ. ನಾಲಿಗೆ ಒಳಗಡೆ ಹಿತಬುಕ್, ಮಿತಬುಕ್, ಋತುಬುಕ್ ಇದು ನೀವು ಭುಜಿಸುವ ಒಂದು ಆಹಾರ ಕ್ರಮವನ್ನು ಚಾಚು ತಪ್ಪದೆ ಇನ್ನು ಮುಂದೆ ನಿಮ್ಮ ನಾಲಿಗೆ ಪಾಲಿಸ್ತದೆ. ಅಂತಹ ಒಂದು ಗುಣ ನಾಲಿಗೆಗೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು, ಯಾವಾಗ ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು ಅನ್ನುವ ಈ ಒಂದು ವಾಕ್ ಚಾತುರ್ಯವನ್ನು ನಾಲಿಗೆ ಕೊಡ್ತಾ ಇದೆ ಈ ಬಂಗಾರ ವರ್ಣದ ಚಿಕಿತ್ಸಕ ಬೆಳಕು. ವಾಕ್ ಪಟುತ್ವ ಸಿದ್ಧಿಸ್ತಾ ಇದೆ. ನಿಮ್ಮ ನಾಲಿಗೆ ಏನು ಮಾತಾಡೋದು, ನಿಮ್ಮ ವರ್ಡ್ಸ್ ಆರ್ ನಾಟ್ ಓನ್ಲಿ ವರ್ಡ್ಸ್, ಅವು ಬೇರೆಯವರ ಒಳಗಡೆ ಹೋಗಿ ಪರಿವರ್ತನೆಯನ್ನು ಮಾಡುವ, ನಿಮ್ಮ ಮನಸ್ಸಿನ, ನಿಮ್ಮ ಇಚ್ಛೆಗೆ ತಕ್ಕಾಗೆ ವರ್ತಿಸುವಂತಹ ಆಳವಾದ ಒಂದು ಗಾಢವಾದ ಪರಿಣಾಮವನ್ನು ಉಂಟು ಮಾಡತಕ್ಕಂಥ ಮಾತುಗಳಾಗಿ ಮಾರ್ಪಾಟಾಗ್ತಾ ಇವೆ. ನಿಮ್ಮ ನಾಲಿಗೆಯಿಂದ ಹೊರಹೊಮ್ಮತಕ್ಕಂಥ ಪ್ರತಿ ವಾಕ್ಯಗಳು, ಪ್ರತಿ ನುಡಿಯು ಆಲಿಸುವಂತಹದ್ದು, ಪಾಲಿಸುವಂತಹದ್ದು, ಒಪ್ಪಿಕೊಳ್ಳುವಂತಹ ಒಂದು ಆರೇಟರ್ಶಿಪ್ಪು ನಿಮ್ಮ ನಾಲಿಗೆಗೆ ಬರ್ತಾ ಇದೆ. ಅಂತಹ ಶಕ್ತಿ ಕೊಡ್ತಿರ್ತಕ್ಕಂಥದ್ದು ಆ ಭಗವತ್ ಶಕ್ತಿ, ಆ ವಿಶ್ವಗರ್ಭದಿಂದ ಬರ್ತಿರ್ತಕ್ಕಂಥ ಪ್ರಾರ್ಥನಾ ಶಕ್ತಿ, a gold energy, mysterious healing energy. It is flowing through your tongue to cleanse all the impurities which was stored in the tongue. ನಾಲಿಗೆ ಶುದ್ಧೀಕರಣ ಆಗಿದೆ. ಆಹಾರದ ಕ್ರಮದಲ್ಲಿ, ವಿಚಾರಗಳ ಕ್ರಮದಲ್ಲಿ, ಮಾತನಾಡುವ ಕ್ರಮದಲ್ಲಿ 100ಕ್ಕೆ 100ರಷ್ಟು ಸಕಾರಾತ್ಮಕ ಮಾರ್ಪಾಟನ್ನು ತಂದು ಕೊಟ್ಟಿದೆ ವಿಶ್ವಶಕ್ತಿ ನಿಮ್ಮ ನಾಲಿಗೆಗೆ. ಆ ಎಬಿಲಿಟಿಯನ್ನು, ಆ ಯೋಗ್ಯತೆಯನ್ನು ತಂದು ಕೊಟ್ಟಿದೆ. ಗುಡ್. ಕಣ್ಣುಗಳು ಮಾರ್ಪಾಟಾಗಿವೆ, ಕಿವಿಗಳು ಮಾರ್ಪಾಟಾಗಿವೆ, ನಾಸಿಕ ಹೊಳ್ಳೆಗಳು ಮಾರ್ಪಾಟಾಗಿವೆ, ನಾಲಿಗೆಯಲ್ಲಿ ಮಾರ್ಪಾಟಾಗಿದೆ, ಸಕಾರಾತ್ಮಕ ಬದಲಾವಣೆ ಆಗಿದೆ. ಈಗ ನಿಮ್ಮ ತ್ವಚಕ್ಕೆ ಆ ಶಕ್ತಿಯನ್ನು ಕೊಡ್ತಾ ಇದೆ. ಒಂದು ಕಾಸ್ಮೆಟಿಕ್ ಒಂದು ಎಫೆಕ್ಟ್ ಕೊಡ್ತಾ ಇದೆ. ಈ ಕಾಸ್ಮಿಕ್ ಎನರ್ಜಿ, ನೀವು ಕಾಸ್ಮೆಟಿಕ್ಕನ್ನು ಏನು ಬಳಸದೆ ನಿಮ್ಮ ಮುಖ ಒಂದು ಅತ್ಯಾಕರ್ಷಣೀಯವಾಗಿ, ಆರೋಗ್ಯವಾಗಿ, ಕಾಂತೀಯವಾಗಿ ಕಾಣುವ ಹಾಗೆ
ನಿಮ್ಮ ಮುಖದಿಂದ ಆರೋಗ್ಯವನ್ನು ಹೊರಸೂಸ್ತಕ್ಕಂಥ ಒಂದು ಚೈತನ್ಯವನ್ನು ಆ ಮುಖದ ಚರ್ಮಕ್ಕೆ, ತ್ವಚೆಗೆ ಉಣಬಡಿಸ್ತಾ ಇದೆ. ಅನುಭವಿಸಿ. ವಿಶ್ವಶಕ್ತಿ, ಬಂಗಾರದ ಬೆಳಕಿನ ಶಕ್ತಿ, ಚೈತನ್ಯ ಶಕ್ತಿ, ಹೀಲಿಂಗ್ ಲೈಟು ಸತತವಾಗಿ ಬ್ರಹ್ಮರಂಧ್ರದ ಮೂಲಕ ನಿಮ್ಮ ಬುರುಡೆಯ ಮೂಲಕ ಪ್ರವಹಿಸ್ತಾ ಕಣ್ಣುಗಳಲ್ಲಿ, ಕಿವಿಗಳಲ್ಲಿ, ನಾಸಿಕ ಹೊಳ್ಳೆಗಳಲ್ಲಿ, ನಾಲಿಗೆಯಲ್ಲಿ, ಮುಖದ ಎಲ್ಲ ಸರ್ವಾಯುಗಳಲ್ಲಿ, ಕೆನ್ನೆಗಳಲ್ಲಿ, ತುಟಿಗಳಲ್ಲಿ, ಎಲ್ಲ ಗಲ್ಲದಲ್ಲಿ, ದವಡೆಗಳಲ್ಲಿ, ಎಲ್ಲ ಕಡೆ ಕಣತಲೆಯಲ್ಲಿ ಎಲ್ಲ ತುಂಬಿಕೊಂಡು ನಿಮ್ಮ ಮುಖ ಹೇಗೆ ಕಾಣ್ತಾ ಇದೆ ಅಂತಂದರೆ ಇದು ನಂದೇನ ಮುಖ ಅನ್ನುವಷ್ಟು ಆಶ್ಚರ್ಯದಾಯಕವಾಗಿ ಬದಲಾಗ್ತಾ ಇದೆ. ಈ ಬದಲಾದಂಥ ಮುಖ 2027 ಮಾರ್ಚ್ 8ನೇ ತಾರೀಕು ನೀವು ಕನ್ನಡಿ ಮುಂದೆ ನಿಂತ್ಕೊಳ್ಳಿ. 2026 ಮಾರ್ಚ್ 8 ಏನಿತ್ತು ಆ ಮುಖ ಇಲ್ಲ. ಸತತವಾಗಿ ನೀವು ಪಡ್ಕೊಳ್ತಿರ್ತಕ್ಕಂಥ, ನಿರಂತರವಾಗಿ ಆ ಧಾರಧಾರಿಯಾಗಿ ನಿಮ್ಮಲ್ಲಿ ಪ್ರವಹಿಸ್ತಕ್ಕಂಥ ಈ ಕಾಸ್ಮಿಕ್ ಎನರ್ಜಿ ನಿಮ್ಮ ಮುಖಚರ್ಯನ್ನೇ ಬದಲಾಯಿಸಿದೆ. ನೋಡಿದವರು ವಿಸ್ಮಯಗೊಳ್ತಾ ಇದ್ದಾರೆ. ಏನಪ್ಪ ಇಷ್ಟು ಕಾಂತಿ ಇದೆ ನಿನ್ನ ಮುಖದಲ್ಲಿ, ಇಷ್ಟು ಚಾರ್ಮ್ ಇದೆ ನಿನ್ನ ಮುಖದಲ್ಲಿ, ಇಷ್ಟು ಹೊಳಪಿದೆ ನಿನ್ನ ಕಣ್ಣುಗಳಲ್ಲಿ, ಎಷ್ಟು ಚೆನ್ನಾಗಿ ಮಾತಾಡ್ತೀಯ, ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೀಯ, ಎಷ್ಟು ಬೇಕು ಅಷ್ಟೇ ಮಾತಾಡ್ತಾ ಇದೆಯಾ, ನಿನ್ನ ಮಾತು ಅಂದರೆ ನನಗೆ ಇಷ್ಟ, ನಿನ್ನ ನೋಟ ಅಂದರೆ ಇಷ್ಟ. ಹೀಗೆ ನಿಮ್ಮ ಮಾತು, ನಿಮ್ಮ ನೋಟವನ್ನು, ನಿಮ್ಮ ಮುಖವನ್ನು ಇಷ್ಟಪಡ್ತಕ್ಕಂಥ ಸಾವಿರಾರು ಮಂದಿ ನಿಮಗಾಗಿ ಸೃಷ್ಟಿ ಆಗ್ತಾ ಇದ್ದಾರೆ ಅನ್ನುವ ವಿಸ್ಮಯಗಳನ್ನು ವಿಜುವಲೈಸ್ ಮಾಡಿ. ಎವ್ರಿಬಡಿ ಆರ್ ಲೈಕಿಂಗ್ ಯು, ಲೈಕಿಂಗ್ ಯುವರ್ ಫೇಸ್, the changes, the charm, the way you speak, the way you address, ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇದೆಲ್ಲ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಕಾಸ್ಮಿಕ್ ಲೈಟ್, ಹೀಲಿಂಗ್ ಲೈಟ್, ಡಿವೈನ್ ಲೈಟ್, ಗೋಲ್ಡನ್ ಲೈಟ್. ನೀವೇನು ರೇಡಿಯಂಟ್ ಹೆಲ್ತ್ ಅಂತ ಹಾಕ್ಕೊಂಡಿದ್ದೀರಿ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದೆ ಈ ಕಾಸ್ಮಿಕ್ ಎನರ್ಜಿ. ಜೊತೆಗೆ ಒಳಗಡೆ ಇರ್ತಕ್ಕಂಥ ಏಂಜಲ್ ಎನರ್ಜಿಸ್ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಆಶೀರ್ವಾದದ ಬಲ ಕೂಡ ಇವೆಲ್ಲದರ ದೈವಿಕ ಶಕ್ತಿಯ ಬಲದಿಂದ, ಗುರುಗಳ ಆಶೀರ್ವಾದ ಬಲದಿಂದ, ತಂದೆ ತಾಯಿಗಳ ಆಶೀರ್ವಾದ ಬಲದಿಂದ, ನಿನ್ನೆ ಒಳಗಡೆ ಬಂದಂಥ ದಿವ್ಯ ದೇವತೆಗಳ ದಿವ್ಯಾಂಶ ಗುಣಗಳ ಸಹಾಯದಿಂದ ನಿಮ್ಮ ಇಡೀ ಮುಖ ಒಂದು ದೈವಿಕ ಕಳೆಯಿಂದ ಒಂದು ಹೊಳೆಯುವ ಮುಖವನ್ನಾಗಿ, ಅತ್ಯಾಕರ್ಷಣೀಯವಾದ ಮುಖವನ್ನಾಗಿ, ಕಾಂತೀಯ ಮುಖವನ್ನಾಗಿ, ಆರೋಗ್ಯಪೂರ್ಣ ಕಂಗೊಳಿಸುವ ಕಣ್ಣುಗಳಿರುವ, ಹೊಳೆಯುವ ಚರ್ಮವಿರುವ ಮುಖವನ್ನಾಗಿ ಬದಲಾಯಿಸಿ. ಈಗ ಸಂಪೂರ್ಣ ತಲೆಯನ್ನು ಆವರಿಸಿಕೊಂಡು ಈ ಚಿಕಿತ್ಸಕ ಬೆಳಕು ಕಂಠಕ್ಕೆ ಬರ್ತಾ ಇದೆ ನೋಡ್ರಿ, ಫೀಲ್ ಮಾಡ್ರಿ. ಅದು ಕಂಠದಲ್ಲಿ ಫ್ಲೋ ಆಗ್ತಾ ಇದೆ. ಕಂಠ ಬಹಳ ಇಂಪಾರ್ಟೆಂಟ್. ವಿಶುದ್ಧಿ ಚಕ್ರದಲ್ಲಿ ಫ್ಲೋ ಆಗ್ತಾ ಇದೆ. ಆ ಮಾತಿನಲ್ಲಿದ್ದಂಥ ದೋಷಗಳೆಲ್ಲ ಹೋಗ್ತಾ ಇದೆ. ಮಾತು ಸ್ಪಷ್ಟವಾಗಿ ಬರ್ತಾ ಇದೆ, ಸ್ಫುಟವಾಗಿ ಬರ್ತಾ ಇದೆ. ಆ ಮಾತಲ್ಲಿ ಒಂದು ಚಾರ್ಮ್ ಇದೆ, ಆ ಮಾತಲ್ಲಿ ಒಂದು ಮಾಧುರ್ಯವಿದೆ. ಅದೆಲ್ಲವನ್ನು ಉಂಟು ಮಾಡ್ತಾ ಇದೆ. ನಿಮ್ಮ ಥ್ರೋಟ್ ಚಕ್ರಕ್ಕೆ ಹೋಗ್ಬಿಟ್ಟು ನೀವೇನು ಮಾತಾಡಬೇಕು, ಆ ಮಾತು ಹೇಗಿರಬೇಕು, ಆ ಗಾಂಭೀರ್ಯ ಹೇಗಿರಬೇಕು, ಹೇಗೆ ಆಕರ್ಷಣೀಯವಾಗಿರಬೇಕು, ಆ ಮೃದು ವಚನ ಅಥವಾ ಎಷ್ಟು ಬೇಕು ಅಷ್ಟೇ ವಾಯ್ಸ್ ಮಾಡ್ಯುಲೇಷನ್ ಎಲ್ಲ ನಿಮಗೆ ಆ ಕಂಠದ ಮೂಲಕ ಪರಿವರ್ತನೆಯನ್ನು ತಂದು ಕೊಡ್ತಾ ಇದೆ ಈ ವಿಶ್ವಶಕ್ತಿ. The golden energy, the healing energy, the mysterious God energy is modifying your throat, your vocal cord. All the impurities have gone in that area. ಕಂಪ್ಲೀಟ್ ಕುತ್ತಿಗೆಯನ್ನು ಸಬಲೀಕರಣಗೊಳಿಸಿಕೊಂಡು ಎಲ್ಲ ಕುತ್ತಿಗೆ ನರನಾಡಿಗಳೆಲ್ಲ ಟೆನ್ಸ್ ಮಾಡಿಕೊಂಡು ಈಗ ಭುಜಗಳಲ್ಲಿ ಪ್ರವಹಿಸ್ತಾ ಇದೆ ಕಾಸ್ಮಿಕ್ ಎನರ್ಜಿ. ನೀವು ಇಷ್ಟು ದಿವಸ ನನ್ನ ಭುಜಗಳ ಮೇಲೆ ಭಾರ ಇದೆ, ನನ್ನ ಭುಜಗಳ ಮೇಲೆ ಭಾರ ಇದೆ, ಈಗ ಆ ಭಾರವೆಲ್ಲ ಹೋಗ್ಬಿಟ್ಟು ಸಾಮರ್ಥ್ಯವನ್ನು ಕೊಡ್ತಾ ಇದೆ. ನಿಮ್ಮ ಭುಜಗಳಿಗೆ ಜವಾಬ್ದಾರಿಯನ್ನು ಹೊರುವ ಸಾಮರ್ಥ್ಯವನ್ನು ಕೊಡ್ತಾ ಇದೆ, ಭಾರವನ್ನಲ್ಲ. ಆ ಸ್ಟ್ಯಾಮಿನಾ ಕೊಡ್ತಾ ಇದೆ. ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಕ್ಕಂಥ ಒಂದು ಸ್ಟ್ಯಾಮಿನಾ ಭುಜಗಳಲ್ಲಿ ಬರ್ತಾ ಇದೆ. ತೋಳುಗಳಲ್ಲಿ ಆ ಒಂದು ಶಕ್ತಿ ಬರ್ತಾ ಇದೆ. ಕೈಗಳಿಗೆ ವ್ಯಾಪಿಸ್ತಾ ಇದೆ ಗೋಲ್ಡನ್ ಮಿಸ್ಟೀರಿಯಸ್ ಎನರ್ಜಿ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು, ನೀವು ಸ್ಪರ್ಶಿಸಿದೆಲ್ಲ ಬಂಗಾರ ಆಗಬೇಕು ಅಂತಕ್ಕಂಥ ಆ ಒಂದು ಬದಲಾವಣೆ ಕೈಗಳಲ್ಲಿ ಬರ್ತಾ ಇದೆ. ಅಲ್ಲಿ ಏನು ಇಷ್ಟು ದಿವಸ ಸ್ಟ್ಯಾಗ್ನೆಂಟ್ ಎನರ್ಜಿ ಇತ್ತು, ನೀವು ಮುಟ್ಟಿದ್ದೆಲ್ಲ ಒಂದು ಕಲ್ಲಾಗ್ತದೆ, ನೀವು ಮುಟ್ಟಿದ್ದು ಕಬ್ಬಿಣ ಆಗ್ತದೆ ಅಂತ ಜನ ಏನು ಹೇಳ್ತಿದ್ರು, ಅದೆಲ್ಲ ಹೋಯ್ತು. ಕೈಗಳಲ್ಲಿ ಈಗ ಒಂದು ಹೀಲಿಂಗ್ ಕೈಗಳಾಗಿ ಮಾರ್ಪಾಟಾಗಿವೆ. ಮಿಸ್ಟೀರಿಯಸ್ ಹೀಲಿಂಗ್ ಲೈಟು ಕೈಗಳು ತುಂಬ ಫ್ಲೋ ಆಗ್ತಾ ಇದೆ, ಬೆರಳು ತುಂಬ ಫ್ಲೋ ಆಗ್ತಾ ಇದೆ. ಎರಡೂ ಹಸ್ತಗಳು ನೋಡಿ
ಗಮನಿಸ್ಕೊಳ್ಳಿ, ಎಲ್ಲ ಹಸ್ತದ ಬೆರಳುಗಳು ಚುಮು ಚುಮು ಅಂತಾವೆ. ಈ ಬಂಗಾರವನ್ನು ಚಿಕಿತ್ಸಕ ಶಕ್ತಿಯಿಂದ ತುಂಬಿಕೊಂಡಿವೆ ಕೈಗಳು. ನೀವು ಏನು ಕೈ ಹಾಕಿದ್ರಿ, ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಅದೆಲ್ಲ ನಿಮ್ಮದೇ. ಇಟ್ ಈಸ್ ಯುವರ್ಸ್. ಸಕ್ಸಸ್ಫುಲ್, ಪೀಸ್ಫುಲಿ, ಗ್ರೇಸ್ಫುಲಿ, ಲವಿಂಗ್ಲಿ ಅಕಂಪ್ಲಿಷ್ ಮಾಡ್ಕೊಳ್ತಾ ಇದ್ರಿ. ಮುಟ್ಟಿದ್ದನ್ನೆಲ್ಲ, ಬರೆದಿದ್ದೆಲ್ಲ ಅಕ್ಸೆಪ್ಟ್ ಆಗ್ತಾ ಇದೆ. ಬರವಣಿಗೆ ಮುದ್ದಾಗಿ ಬರ್ತಾ ಇದೆ. ನೀವೇನು ಬರಿತೀರೋ ಅದಕ್ಕೆ ಮಾನ್ಯತೆ ಬರ್ತಾ ಇದೆ. ನಿಮ್ಮ ಸೈನ್ಗೆ ಮಾನ್ಯತೆ ಬರ್ತಾ ಇದೆ. ಅಂತಹ ಶಕ್ತಿ ನಿಮ್ಮ ಕೈಗಳಲ್ಲಿ ಹರಿತಾ ಇದೆ, ಪ್ರವಹಿಸ್ತಾ ಇದೆ. ಈಗ ಬೆನ್ನು ತುಂಬ ಹಾಗೇ ಪ್ರವಹಿಸ್ತು. ಬೆನ್ನಿನ ಸಾಮರ್ಥ್ಯವನ್ನು ಎಲ್ಲ ಬೆನ್ನಲ್ಲಿರ್ತಕ್ಕಂಥ ಎಲ್ಲ ಚಕ್ರಗಳನ್ನು ಶುದ್ಧೀಕರಿಸಿಕೊಂಡು, ಎಲ್ಲ ಕುಶೇರ್ಮಣಿಗಳನ್ನು ಸಬಲೀಕರಿಸಿಕೊಂಡು ಬರ್ತಾ ಇದೆ. ಅಲ್ಲಿರ್ತಕ್ಕಂಥ ಎಲ್ಲ ಪೀಡನೆಗಳು ಹೋಯಿತು. ವಿಶ್ವಶಕ್ತಿ ತುಂಬ ಪ್ರಖರವಾಗಿ ಬೆನ್ಮೂಳೆ ಮೂಲಕ ಹರಿತಾ ಇದೆ. ಹಾಗೆ ಹರ್ಕೊಂಡು ಕುತ್ತಿಗೆಯಿಂದ ನಿಧಾನವಾಗಿ ಹಾರ್ಟ್ಗೆ ಬರ್ತಾ ಇದೆ. ಹಾರ್ಟಲ್ಲಿದ್ದಂಥ ಎಲ್ಲ ಅಭದ್ರತಾ ಭಾವನೆಗಳು ವ್ಯಾನಿಷ್. ಈಗ ಹಾರ್ಟ್ ತುಂಬ ಬರೀ ಧೈರ್ಯ, ವಿಶ್ವಾಸ, ಪ್ರೇಮ, ಅನುಕಂಪ, ಕರುಣೆ ಮತ್ತು ಸಮೃದ್ಧಿ, ಮುಖ್ಯವಾಗಿ ಸಮೃದ್ಧಿ. ಹೃದಯ ತುಂಬ ಆ ರಿಚ್ ಫೀಲಿಂಗ್ಸ್ ಎಲ್ಲ ಹೃದಯದಲ್ಲಿ ಶೇಖರಣೆಗೊಳ್ತಾ ಇವೆ. ಉಳಿದವೆಲ್ಲ ಓಡಿದ್ವು ಹೃದಯ ಬಿಟ್ಟು. ಶ್ವಾಸಕೋಶಗಳಲ್ಲಿ ಪ್ರವಹಿಸ್ತಾ ಇದೆ ಈ ಚೈತನ್ಯ. ನಿಮ್ಮ ಲಂಗ್ಸ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ತಾ ಇದೆ. ಹಾಗೇ ಹರ್ಕೊಂಡು ಹೊಟ್ಟೆಗೆ ಹೋಗ್ತಾ ಇದೆ. ನಿಮ್ಮ ಜೀರ್ಣಶಕ್ತಿಯನ್ನು ಅತ್ಯುತ್ತಮವಾಗಿ ಬದಲಾಯಿಸ್ತಾ ಇದೆ. ಈ ವಿಶ್ವಶಕ್ತಿ ಆ ಜೀರ್ಣವಾಗಲಿಕ್ಕೆ ಏನೇನು ದೋಷಗಳಿದೆ ಅದೆಲ್ಲವನ್ನು ನಿವಾರಿಸಿ ಆ ಜೀರ್ಣಶಕ್ತಿಯನ್ನು ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದೆ, ರೀಎಸ್ಟಾಬ್ಲಿಷ್ ಮಾಡ್ತಾ ಇದೆ. ಏನು ಹಾರ್ಮೋನ್ಸ್ ಇರ್ಬೋದು, ಆಸಿಡ್ಸ್ ಇರ್ಬೋದು, ನಿಮಗೆ ಜೀರ್ಣಕ್ರಿಯೆಗೆ ಏನೇನು ಬೇಕೋ ಎಲ್ಲ ಅನ್ನರಸಗಳು ಅಮೃತ ಸಿಂಚನದೊಂದಿಗೆ, ಆಹಾರದೊಂದಿಗೆ ಪಚನಕ್ರಿಯೆ ಸಂಪೂರ್ಣವಾಗಿ, ಪರಿಪೂರ್ಣವಾಗಿ, ಆರೋಗ್ಯಪೂರ್ಣವಾಗಿ ಆಗ್ತಾ ಇದೆ. ಕರುಳೆಲ್ಲ ಶುದ್ಧೀಕರಣಗೊಳ್ತಾ ಇದೆ. ಸಣ್ಣ ಕರಳು, ದೊಡ್ಡ ಕರಳು, ಲಿವರು, ಯಕೃತ್ತು, ಎಲ್ಲೂ, ಸ್ಪ್ಲೀನ್, ಎಲ್ಲವೂ, ಪ್ಯಾಂಕ್ರಿಯಾಸ್ ಎಲ್ಲೂ ಸಚೇತನಗೊಳ್ತಾ ಇವೆ. ಹಾಗೆಯೇ ಹರ್ಕೊಂಡು ಕಿಡ್ನಿಗೆ ಹೋಗ್ತಾ ಇದೆ. ಹೆಣ್ಮಕ್ಳಲ್ಲಿ ಆ ಯೂಟ್ರಸ್ ಕ್ಲೀನ್ ಆಗ್ತಾ ಇದೆ. ಯೂಟ್ರಸ್ಸಲ್ಲಿ ಏನೇ ದೋಷಗಳಿದ್ದರೂ ಅದೆಲ್ಲ ನಿವಾರಣೆ ಆಗ್ತಾ ಇದೆ. ಕರ್ಸು, ಶಾಪ ಇತ್ಯಾದಿ ಇತ್ಯಾದಿ, ಫೈಬ್ರಾಯ್ಡ್ಸು, ಇನ್ನೊಂದು ಸಮಸ್ಯೆ, ಅನೆಲ್ದಿ ಹೆಗ್ ಪ್ರೊಡಕ್ಷನ್ನು, PCOD, ಪೀರಿಯಡ್ಸ್ ಪ್ರಾಬ್ಲಮ್, ಇವೆಲ್ಲೂ ಕ್ಲೀನ್ ಆಗ್ತಾ ಇದೆ. ಕಂಪ್ಲೀಟ್ ಹೆಲ್ದಿ ಯೂಟ್ರಸ್ ತಳ ಅಂತ ಹೊಳಿತಾ ಇದೆ. ಹಂಗೆ ಕಲ್ಪಿಸ್ಕೊಳ್ರಿ. ವಿಜುವಲೈಸ್ ಎ ಗ್ಲೋಯಿಂಗ್ ಯೂಟ್ರಸ್. ಆಲ್ ದ ಸಿಸ್ಟರ್ಸ್ ಹೂ ಆರ್ ಇನ್ ದ ಆನ್ಲೈನ್, ಎಲ್ಲ ಹೆಣ್ಣುಮಕ್ಕಳು ಹಾಕಿ ಕಲ್ಪಿಸ್ಕೊಳ್ಳಿ. ನಿಮ್ಮ ಕಿಡ್ನಿಗಳು ಸಮರ್ಪಕವಾಗಿ ನಿಮ್ಮ ರಕ್ತವನ್ನು, ಜಲವನ್ನು ಶುದ್ಧೀಕರಿಸ್ತಾ ಇವೆ. ಅವುಗಳ ಫಂಕ್ಷನ್ ಪರ್ಫೆಕ್ಟ್ ಆಗಿದೆ. ಹಾಗೆ ನಿಮ್ಮ ಗುಪ್ತೇಂದ್ರಿಯಗಳು, ನಿಮ್ಮ ವಿಸರ್ಜನಾ ಅಂಗಗಳು, ಅವೆಲ್ಲ ಕೂಡ ಅಲ್ಲಿ ಏನೇನು ಅಡೆತಡೆ ಇತ್ತು ಅದೆಲ್ಲ ಹೋಯಿತು. ಹಾಗೇ ಫ್ಲೋ ಆಗ್ತಾ ತೊಡೆಗಳ ಸಾಮರ್ಥ್ಯವನ್ನು ವೃದ್ಧಿಸ್ತಾ, ಮಂಡಿಗಳ ಒಂದು ಸಬಲೀಕರಣಗೊಳಿಸ್ತಾ, ಮೀನಖಂಡಗಳ ಮೂಲಕ ಪಾದಗಳಲ್ಲಿ ಇರಿತಾ ಇದೆ. ಈ ಪಾದಗಳು ಬೆಳಕಿಂದ ತುಂಬಿಕೊಂಡಿವೆ ಅನ್ನೋದನ್ನು ಕಲಿಸ್ಕೊಳ್ರಿ. ಒಂದು ಬಂಗಾರದ ಬೆಳಕಿಂದ ತುಂಬಿಕೊಂಡಿವೆ ಪಾದಗಳು. 2 ಪಾದಗಳು ಬಂಗಾರದ ಪಾದಗಳಾಗ್ಬಿಟ್ಟಿದೆ. ಈ ಪಾದಗಳು ಇವತ್ತಿಂದ ಆಚೆ ಯಶಸ್ಸಿನ ದಿಕ್ಕಿನಲ್ಲಿ ಮಾತ್ರ ನಿಮ್ಮನ್ನು ಸಾಗಲಿಕ್ಕೆ ಬಿಡ್ತಾವೆ, ಹೆಜ್ಜೆ ಹಾಕಿಸ್ತವೆ. ನಿಮ್ಮ ಕೈಲಿ ಯಶಸ್ಸಿನ ಮಾರ್ಗದಲ್ಲಿ ಮುನ್ನಡೆಯುವ ಹಾಗೆ ನಿಮ್ಮ ಪಾದಗಳು ನಿಮ್ಮ ಪ್ರಯತ್ನವಿಲ್ಲದೆ ಎಫರ್ಟ್ಲೆಸ್ಲಿ ವಾಕ್ ಮಾಡ್ತವೆ ಟುವರ್ಡ್ಸ್ ಯುವರ್ ಗೋಲ್ಸ್. ನೀವೇನು ಇವತ್ತು ಗುರಿ ಸೆಟ್ ಮಾಡಿದರೆ 5 ಗುರಿಗಳು, ಆ ಗುರಿಯ ಕಡೆ ಅನಾಯಾಸವಾಗಿ, ನಿಶ್ಚಿಂತೆಯಾಗಿ, ಎಫರ್ಟ್ಲೆಸ್ಲಿ, ತುಂಬ ಪ್ರಯತ್ನ ಇಲ್ಲದೆ ಈಸಿಯಾಗಿ, ಎಫರ್ಟ್ಲೆಸ್ಲಿ ಆ ಗುರಿ ಮುಟ್ತವೆ ಈ ಪಾದಗಳು ನಡ್ಕೊಂಡೋಗಿ. ಆ ಚೈತನ್ಯ ನಿಮ್ಮ ಕಾಲುಗಳು ಬಂದಿದೆ. ನಿಮ್ಮ ಇಡೀ ಶರೀರವನ್ನು ಆವರಿಸಿಕೊಂಡಿದೆ ಈ ಬಂಗಾರದಂತಹ ಮಿರಿಮಿರಿ ಮಿಂಚುವ ಒಂದು ದೈವಿಕ ಚಿಕಿತ್ಸಕ ಬೆಳಕು. ಸರ್ವಾಯುವಗಳಲ್ಲಿ, ಸರ್ವಾಂಗಗಳಲ್ಲಿ, ಅಣುಗಳಲ್ಲಿ, ಕಣಕಣಗಳಲ್ಲಿ, ನರನಾಡಿಗಳಲ್ಲಿ, ಹೃನ್ಮನಾತ್ಮ ಶರೀರಗಳಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ, ಚಿತ್ತದಲ್ಲಿ, ಭಾವನೆಗಳಲ್ಲಿ, ಆತ್ಮಿಕ ಶರೀರದಲ್ಲಿ ಕೂಡ ಪ್ರವಹಿಸ್ತಾ ಇದೆ. ಮನಸ್ಸಿನ ಎಲ್ಲ ದುರ್ಗುಣಗಳು ಹೋಗ್ತಾ ಇದೆ, ಎಲ್ಲ ದುರ್ಭಾವಗಳು ಹೋಗ್ತಾ ಇದೆ, ಮೆಮರಿ ಪವರ್ ಸಂಪೂರ್ಣ ವೃದ್ಧಿ ಆಗ್ತಾ ಇದೆ,
ಶುದ್ಧವಾದ ಭಾವನೆಗಳನ್ನೇ ನೀವು ಅಭಿವ್ಯಕ್ತಗೊಳಿಸ್ತಾ ಇದ್ದೀರಿ ಇವತ್ತಿಂದ ಆಚೆ. ಅಂಥ ಸಾಮರ್ಥ್ಯ ನಿಮಗೆ ಈ ಬಂಗಾರದ ಬೆಳಕಿನ ಚೈತನ್ಯದ ಚಿಕಿತ್ಸಕ ಬೆಳಕು ಕೊಡ್ತಾ ಇದೆ. ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ, ಭಾವನೆಗಳಿಗೆ ಬೇಕಾದಂಥ ಎಲ್ಲ ಪುಷ್ಟಿಯನ್ನು ಕೊಡ್ತಾ ಇದೆ. ಎಲ್ಲ ಶುದ್ಧಿ ಆಗ್ತಾ ಇದೆ. ಸರ್ವ ರೀತಿ ಕೂಡ ಶುದ್ಧಿ ಆಗ್ತವೆ. ಸರ್ವಾಂಗಗಳು, ಸರ್ವಾಯುಗಳು, ಮನಸ್ಸು, ಬುದ್ಧಿ, ಚಿತ್ತ, ಭಾವನೆಗಳು, ಆಲೋಚನೆಗಳು ಶುದ್ಧೀಕರಿಸ್ತಾ ಇವೆ. ನೀವೇನು ವಿಜುವಲೈಸ್ ಮಾಡಿದ್ರಿ ಆ ಗೋಲ್ಸು, ಆ ಕಡೆಗೆ ಅಷ್ಟೇ ನಿಮಗೆ ಪ್ರೇರಣೆ ಬರ್ತಾ ಇರುತ್ತೆ. ಸದಾ ಪ್ರೇರಣೆ, ನನ್ನ ಗುರಿಗೆ ಸಾಧಿಸಬೇಕು, ನನ್ನ ಗುರಿ ಸಾಧಿಸಬೇಕು. ಫ್ರಮ್ ನೌ ಆನ್ವರ್ಡ್ಸ್ ಯು ವಿಲ್ ಬಿ ಎ ಗೋಲ್ ಓರಿಯೆಂಟೆಡ್ ಪರ್ಸನ್. ಇವತ್ತಿಂದ ಆಚೆ ನೀವು ಗೋಲ್ ಓರಿಯೆಂಟೆಡ್ ಪರ್ಸನ್ ಆಗ್ತಾ ಇದ್ದೀರಿ, ಸಾಧಿಸುವ ವ್ಯಕ್ತಿ ಆಗ್ತಾ ಇದ್ದೀರಿ. ಆ ರೀತಿ ನಿಮ್ಮ ಮನಸ್ಸನ್ನು, ನಿಮ್ಮ ದೇಹವನ್ನು, ನಿಮ್ಮ ಬುದ್ಧಿಯನ್ನು ಮಾರ್ಪಡಿಸ್ತಾ ಇದೆ ಈ ಚಿಕಿತ್ಸಕ ಬೆಳಕು. ಆ ಥರ ಫೀಲ್ ಮಾಡಿ. ಹ್ಯಾವ್ ದಿಸ್ ವಿವಿಡ್ ಇಮ್ಯಾಜಿನೇಷನ್, ಫೀಲ್ ಇಟ್ ಇಂಟೆನ್ಸ್ಲಿ. Easily and effortlessly you are walking towards your destination. You are accomplishing your goals. ಈ ಚಿಕಿತ್ಸಕ ಬೆಳಕು ನಿಮ್ಮ ಮೈ ಮನಗಳನ್ನೆಲ್ಲ ಆವರಿಸಿಕೊಂಡ ಮೇಲೆ ನಿಮ್ಮ ಬದುಕು ಹೇಗಿದೆ? 26 ಇವತ್ತು ಮಾರ್ಚ್ 8. 5 ವರ್ಷದ ಮುಂದೆಗೆ ಹೋಗಿ 2031. ನಾನು ಹೇಳೋದನ್ನ ಆ ಇಸ್ವಿಯನ್ನು ಕಲ್ಪಿಸ್ಕೊಳ್ಳಿ. 2031 ಮಾರ್ಚ್ 8 ಆ ದಿನ ಇದ್ದೀರಿ ನೀವು. 2031 ಇಸ್ವಿ ಕಾಣಬೇಕು, ಮಾರ್ಚ್ ಇಸ್ವಿ ಕಾಣಬೇಕು, 8 ಅಂತ ಕಾಣಬೇಕು ಕ್ಯಾಲೆಂಡರಲ್ಲಿ. ಆ ದಿವಸ ನೀವು ಕನ್ನಡಿ ಮುಂದೆ ನಿಂತ್ಕೊಂಡಿದ್ದೀರಿ. 5 ವರ್ಷ ಮುಂದೆ ಹೋಗಿದ್ದೀರಿ. ಭವಿಷ್ಯದಲ್ಲಿ 5 ವರ್ಷ ಮುಂದೆ ಹೋಗಿದ್ದೀರಿ, ಕನ್ನಡಿ ಮುಂದೆ ನಿಂತ್ಕೊಂಡಿದ್ದೀರಿ. ಕನ್ನಡಿ ಹೇಳುತ್ತೆ ಈ 5 ವರ್ಷದಲ್ಲಿ ಏನೆಲ್ಲ ಸಕಾರಾತ್ಮಕ ಬದಲಾವಣೆಗಳಾಗಿದೆ. ನಿಮ್ಮ ಸಂತೃಪ್ತಿಗೆ, ನಿಮ್ಮ ಸಾಧನೆಗಳು ಏನು ನಿಮ್ಮ ಸಂತೃಪ್ತಿ ಕೊಡ್ತಾ ಇವೆ ಅದೆಲ್ಲ ಮುಖದಲ್ಲಿ ಕಾಣ್ತಾ ಇದೆ ನೋಡಿ. ಆರೋಗ್ಯಪೂರ್ಣವಾದಂತಹ ಮುಖ ನೋಡಿ. ಫಸ್ಟ್ see the radiant, a glowing face, the healthy face. ಆ ಮುಖದಲ್ಲಿ ಆತ್ಮವಿಶ್ವಾಸ ಇದೆ. ಮುಖ ಮನಸ್ಸಿನ ಕನ್ನಡಿ. ನಾನು ಎಲ್ಲವನ್ನೂ ಸಾಧಿಸಿದ್ದೀನಿ ಅನ್ನೋ ಸಂತೃಪ್ತಿ ಆ ಮುಖದಲ್ಲಿ ಕಾಣ್ತಾ ಇದೆ. ಐ ಹ್ಯಾವ್ ಅಕಂಪ್ಲಿಷ್ಡ್ ಆಲ್ ಮೈ ಗೋಲ್ಸ್. ನಾನು 2026ರಲ್ಲಿ ಏನು ಸೆಟ್ ಮಾಡಿದ್ದೇನೋ ಅವೆಲ್ಲವನ್ನು ಅಕಂಪ್ಲಿಷ್ ಮಾಡಿಕೊಂಡು ಇನ್ನೂ ಕೆಲವು ಹೊಸದನ್ನು ನಾನು ಸಾಧಿಸಿದ್ದೀನಿ ಅನ್ನುವ ಸಂತೃಪ್ತಿ ಮುಖ ಹೇಳ್ತದೆ. ಮುಖ ಮನಸ್ಸಿನ ಕನ್ನಡಿ. ಆರೋಗ್ಯದಲ್ಲಿಯೂ, ಅಪರಿಮಿತ ಸಂಪತ್ತಿನಲ್ಲಿಯೂ, ಸ್ವಂತ ಮನೆ ಹೊಂದಿರುವುದರಲ್ಲಿಯೂ, ವೃತ್ತಿ ಜೀವನದಲ್ಲಿಯೂ, ದಾಂಪತ್ಯ ಜೀವನದಲ್ಲಿಯೂ, ಪ್ರೊಫೆಷನಲ್ ಲೈಫಲ್ಲಿಯೂ, ಎಲ್ಲ ರಂಗಗಳಲ್ಲಿ ನೀವು ಒಂದು ಹಂತದ ಸಾಧನೆಯನ್ನು ಮಾಡಿ ಮುಗಿಸಿದ್ದೀರಿ. ಅದಕ್ಕೆ ಬೇಕಾದಂಥ ಪ್ರಯತ್ನಗಳೆಲ್ಲ ನಿಮ್ಮ ಮೂಲಕ ವಿಶ್ವಶಕ್ತಿ, ಗುರುಗಳು, ಏಂಜಲ್ಸ್, ನಿಮ್ಮೊಳಗಡೆ ಇರ್ತಕ್ಕಂಥವರು ಸದಾ ಗುರಿಯ ಕಡೆ ಮುನ್ನಡೆಯುವಂತೆ ಪ್ರೇರಣೆ ಮಾಡ್ತಾನೆ ಇರ್ತಾರೆ. ನಿಮ್ಮ ಕೈಲಿ ಆ ಕೆಲಸಗಳು ಈಸಿಯಾಗಿ ಎಫರ್ಟ್ಲೆಸ್ಲಿ ಆಗ್ತಾನೆ ಇರ್ತವೆ. ಪ್ರತಿ ದಿವಸ ನೀವು ಮಲಗುವ ಮುನ್ನ ಒಂದು ಕಾಯಕವನ್ನು ಇಟ್ಟುಕೊಂಡಿದ್ದೀರಿ ಇವತ್ತಿಂದ ಆಚೆ. ವಾಟ್ ಈಸ್ ದಟ್ ಒನ್ ಥಿಂಗ್ ಐ ಹ್ಯಾವ್ ಡನ್ ಟುವರ್ಡ್ಸ್ ಮೈ ಗೋಲ್ ಟುಡೇ ಅಂತ ಕೇಳಿಕೊಂಡೇ ನೀವು ಇವತ್ತಿಂದ ಆಚೆ ಮಲ್ಕೊಳ್ತೀರಿ. ನನ್ನ ಗುರಿಯ ಕಡೆಗೆ ಈ ದಿನ ಏನು ಕಾರ್ಯಪ್ರವರ್ತನ ಆಗಿದ್ದೀನಿ ಅಂತ ಕೇಳಿಕೊಂಡು ಅದಕ್ಕೆ ಆನ್ಸರ್ ಮಾಡಿಕೊಂಡೇ ಆಗ್ತಾ ಇದ್ದೀರಿ. ಹೀಗೆ ಈ ಒಂದು ಅಭ್ಯಾಸ ಮಾಡುವುದರಿಂದ ನೀವು ಎಲ್ಲ ಸಾಧನೆಗಳನ್ನು ಮಾಡಿಕೊಂಡಿದ್ದೀರಿ. ಗೋಲ್ಸನ್ನು ಅಕಂಪ್ಲಿಷ್ ಮಾಡಿಕೊಂಡಿದ್ದೀರಿ. ಗುರಿಗಳನ್ನು ಸಾಧಿಸಿದ್ದೀರಿ. ನಿಮ್ಮ ಸಂಕಲ್ಪಗಳೆಲ್ಲ ಸಾಕಾರಗೊಂಡಿವೆ. ಶಕ್ತಿಯ ನೆರವಿನೊಂದಿಗೆ, ನಿಮ್ಮ ತಂದೆ ತಾಯಿಗಳ ಆಶೀರ್ವಾದದಿಂದ, ನಿಮ್ಮ ಆತ್ಮಶಕ್ತಿಯಿಂದ ಮತ್ತು ನಿನ್ನೆ ಬಂದಂಥ ಅನಂತ ಬ್ರಹ್ಮಾಂಡದ ಅನೇಕ ಗುರುಸ್ವರೂಪಿಗಳಿಂದ ಈ ಎಲ್ಲ ಕಾರ್ಯ ಸುಲಭವಾಗಿ ಸಾಧ್ಯವಾಗಿದೆ. 2031ನೇ ಇಸ್ವಿ ಮಾರ್ಚ್ 8 ನಿಮ್ಮ ಬದುಕಿನಲ್ಲಿ ಒಂದು ಲ್ಯಾಂಡ್ ಮಾರ್ಕು, ಸುವರ್ಣ ಅಧ್ಯಾಯ ನಂಬರ್ 1.
ಸುವರ್ಣಾಧ್ಯಾಯ ನಂಬರ್ 1, ಹೆಲ್ತ್ ವೈಸ್, ವೆಲ್ತ್ ವೈಸ್, ಸಕ್ಸಸ್ ವೈಸ್, ಅಚೀವ್ಮೆಂಟ್ ವೈಸ್ ಎಲ್ಲವೂ ಇದೆ. ಹೀಗೆ ನೋಡಿ, ನಿಮ್ಮ ಮನೆ ಪರಿಸ್ಥಿತಿಗಳು ಬದಲಾಗಿದೆ, ನಿಮ್ಮ ಬ್ಯಾಂಕ್, ನಿಮ್ಮ ವೆಲ್ತ್ ಸ್ಟೇಟಸ್ ಬದಲಾಗಿದೆ, ನಿಮಗೆ ಸಮಾಜದಲ್ಲಿ ಸ್ಥಾನಮಾನಗಳೆಲ್ಲ ಬದಲಾಗಿದೆ. ನಿಮಗೆ ಏನು ಮೊದಲು ರೆಸ್ಪೆಕ್ಟ್ ಕೊಡ್ತಿಲ್ವೋ ಅಲ್ಲೆಲ್ಲ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ. ಬಿಕಾಸ್ ಯು ಆರ್ ಅನ್ ಅಚೀವರ್. ನೀವು ಒಬ್ಬ ಸಾಧಕರಾಗಿದ್ದೀರಿ, ಸಾಧಿಸಿದ್ದೀರಿ, ಸಾಧಿಸಿ ತೋರಿಸಿದ್ದೀರಿ. ಹಾಗಾಗಿ ಮನೆಯಲ್ಲಿ ಗೌರವ ಸಿಗ್ತಾ ಇದೆ, ಹೊರಗಡೆನೂ ಗೌರವ ಸಿಗ್ತಾ ಇದೆ, ವರ್ಕ್ ಮಾಡುವ ಜಾಗದಲ್ಲಿಯೂ ಕೂಡ ಗೌರವ ಸಿಗ್ತಾ ಇದೆ. ಬಿಕಾಸ್ ಯು ಹ್ಯಾವ್ ಅನ್ ಅಚೀವರ್, ಯು ಆರ್ ಅನ್ ಅಚೀವರ್. ನೀವೊಬ್ಬ ಸಾಧಕ, ಅಸಾಧ್ಯವನ್ನು ಸಾಧಿಸುವ ಸಾಧಕ ಆಂಜನೇಯಂತರ ನೀವು ಬದುಕಿನಲ್ಲಿ ಎಲ್ಲವನ್ನು ಸರ್ವರಂಗಗಳಲ್ಲಿಯೂ ಕೂಡ ನೀವು ಯಶಸ್ಸನ್ನು, ಪ್ರಗತಿಯನ್ನು, ಕೀರ್ತಿಯನ್ನು, ಸ್ಥಾನಮಾನ ಸಮ್ಮಾನಗಳನ್ನು ಸಾಧಿಸಿದ್ದೀರಿ. ಈ ತೃಪ್ತಿಯಿಂದ ಹಾಗೇ ಇನ್ನೊಂದು 5 ವರ್ಷ ಮುಂದೆ ಹೋಗಿ, ಅದು 2036 ಮಾರ್ಚ್ 8. ಮತ್ತೆ ನೋಡಿ ಕ್ಯಾಲೆಂಡರ್ ಇಸ್ವಿ 2036 ಮಾರ್ಚ್ 8 ಕಾಣಬೇಕು ನಿಮಗೆ. ಮತ್ತೊಂದು ಸಾರಿ ಅಲ್ಲಿ ನೀವು ಕನ್ನಡಿ ಮುಂದೆ ನಿಂತ್ಕೊಳ್ಳಿ. ಆರೋಗ್ಯ ಉತ್ತಮಗೊಂಡಿದೆ, ಇನ್ನೂ ಮೊದಲಿಗಿಂತನೂ ಇನ್ನೂ ಮುಖದಲ್ಲಿ ಕಾಂತಿ ಜಾಸ್ತಿ ಆಗಿದೆ. ಆ ಹೆಲ್ತ್ ಅನ್ನೋದು ಮುಖದ ಮೂಲಕ ರೇಡಿಯೇಟ್ ಆಗ್ತಾ ಇದೆ. ಕಣ್ಣುಗಳಲ್ಲಿ ಕಾಂತಿ ಜಾಸ್ತಿ ಇದೆ, ಮುಖದಲ್ಲಿ ಕಾಂತಿ ಇದೆ. ಮುಖದಲ್ಲಿ ಕಾಂತಿ, ಕಣ್ಣುಗಳಲ್ಲಿ ಕಾಂತಿ ಜೊತೆಗೆ ಮುಖದಲ್ಲಿ ಒಂದು ಸಂತೃಪ್ತಿಯ ನಗು ಇದೆ. ಆ ನಗುವನ್ನು ನೋಡಿ. 2031-36 ಮಾರ್ಚ್ 8 ಆ ದಿವಸ ಕನ್ನಡಿಯಲ್ಲಿ ನೋಡ್ತಾ ಇರೋ ಮುಖದಲ್ಲಿ, ನಿಮ್ಮ ಮುಖದಲ್ಲಿ ಸಂತೃಪ್ತಿಯ ನಗೆ ಒಂದ್ಸಾರಿ ಬೀರಿ. ನನ್ನಲ್ಲಿ ಎಲ್ಲವೂ ಇದೆ, ನಾನು ಎಲ್ಲವನ್ನು ಸಾಧಿಸಿದ್ದೀನಿ, ಸರ್ವ ರಂಗಗಳಲ್ಲಿಯೂ ಕೂಡ ಯಶಸ್ಸನ್ನ, ಪ್ರಗತಿಯನ್ನ, ಕೀರ್ತಿಯನ್ನ, ಏಳಿಗೆಯನ್ನ, ಸಿರಿ ಸಮೃದ್ಧಿಯನ್ನ, ಸ್ಥಾನಮಾನ ಸಮ್ಮಾನಗಳನ್ನು ಸಂಪಾದಿಸಿದ್ದೀನಿ ಭಗವಂತನ ಕೃಪೆಯಿಂದ, ಭಗವತ್ ಶಕ್ತಿಯ ಕೃಪೆಯಿಂದ, ಗುರುಗಳ ಆಶೀರ್ವಾದದಿಂದ, ದೇವತೆಗಳ ಆಶೀರ್ವಾದದಿಂದ ಅಂತ ಒಂದ್ಸರಿ ಕನ್ನಡಿಯಲ್ಲಿ ಒಂದು ಸಂತೃಪ್ತಿಯ ನಗೆ ತೋರಿಸಿ. ಸಂತೃಪ್ತಿಯ ನಗೆ ಹೇಗಿರ್ತದೆ ಅಂತ ನಿಮ್ಗೆ ಗೊತ್ತಿದ್ದಲ್ಲ. ಎಲ್ಲವನ್ನು ಸಾಧಿಸಿದವರು ಸ್ಮೈಲ್ ಮಾಡ್ತಾರೆ. ಸಾಧಕರು ಸ್ಮೈಲ್ ಮಾಡೋದಕ್ಕೆ ಬೇರೆ ಏನು ಅರ್ಥ ಇರ್ತದೆ. ಹಾಗೆ ನೀವು ಎಲ್ಲವನ್ನು ಸಾಧಿಸಿದ್ದೀರಿ ಅನ್ನುವ ಸಂತೃಪ್ತಿಯ ನಗೆಯನ್ನು ಬೀರಿ. ನಿಮ್ಮಲ್ಲಿ ಎಲ್ಲವೂ ಇದೆ, ಆರೋಗ್ಯವಿದೆ, ಅಪರಿಮಿತ ಸಂಪತ್ತಿದೆ, ದಾನ ಧರ್ಮ ಮಾಡುವಷ್ಟು ನಿಮಗೆ ಭಗವಂತ ಕೊಟ್ಟಿದ್ದಾನೆ, ಅಂಥದ್ದನ್ನು ಅಚೀವ್ ಮಾಡಿದಿರಿ. ನಿಮಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕರೆದು ಸನ್ಮಾನ ಮಾಡ್ತಿದ್ದಾರೆ, ನೀವು ಸಂಘ ಸಂಸ್ಥೆಗಳ ಸದಸ್ಯರಾಗ್ತಾ ಇದ್ದೀರಿ. ನಿಮ್ಮ ಸ್ಥಾನಮಾನ ಬದಲಾಗಿದೆ, ಈಗ ನಿಮಗೆ ಕೊಡುವ ರೆಸ್ಪೆಕ್ಟೇ ಬದಲಾಗಿದೆ. ಸರ್ವರಂಗಗಳಲ್ಲಿ ಕೂಡ ನಿಮಗೆ ಒಂದು ಆದರಣೆ ಇದೆ, ಒಂದು ವೆಲ್ಕಮ್ ಇದೆ. ನೀವೊಬ್ಬ ಆ ದಶಕದ ಸಾಧಕ ಅನ್ನುವ ಬಿರುದು ನಿಮಗೆ ಸಿಗ್ತಾ ಇದೆ. ಹಿ ಈಸ್ ಅನ್ ಅಚೀವರ್ ಆಫ್ ದಿಸ್ 10 years ಅಚೀವ್ಮೆಂಟ್. ನಿಮ್ಮನ್ನು ನೋಡಿ ರೆಕಗ್ನೈಸ್ ಮಾಡ್ತಿದ್ದಾರೆ. ಇವೆಲ್ಲ ದೃಶ್ಯಗಳನ್ನು ನೋಡ್ತಾ ಇರಿ, ನಾನು ಹೇಳೋದನ್ನು ವಿಜುವಲೈಸ್ ಮಾಡ್ತಾ ಇರಿ, ಫೀಲ್ ಮಾಡ್ತಾ ಇರಿ. ಆಸ್ ಇಫ್ ಯು ಆರ್ ಸೀಯಿಂಗ್ ಎ ಲೈವ್ ಮೂವಿ ಇನ್ ಆಲ್ ವಾಕ್ಸ್ ಆಫ್ ದಿ ಲೈಫ್, ಹೆಲ್ತ್ ವೈಸ್, ವೆಲ್ತ್ ವೈಸ್, ಸಕ್ಸಸ್ ವೈಸ್, ಪೀಸ್ ವೈಸ್, ಜಾಯ್ ವೈಸ್, ಹಾರ್ಮೋನಿಯಸ್ ವೈಸ್, ಮ್ಯಾರೇಜ್ ಲೈಫು, ಮಕ್ಕಳ ಲೈಫು, ಎಜುಕೇಷನ್ನು, ಸ್ಥಾನಮಾನ ಸಮ್ಮಾನ, ವರ್ಕ್, ಜಾಬ್ ಪ್ಲೇಸು, ಬಿಸ್ನೆಸ್ಸು, ಎಲ್ಲದರಲ್ಲಿ ನೀವು ಸಾಧಿಸಿದ್ದೀರಿ ಅನ್ನುವ ಸಂತೃಪ್ತಿಯ ನಗೆಯನ್ನು 2036 ಮಾರ್ಚ್ 8 ಆ ಕನ್ನಡಿಯಲ್ಲಿ ನಿಮ್ಮನ್ನು ನೋಡಿ, ಆಹಾ, ಭಗವಂತನ ಕೃಪೆಯಿಂದ ನಾನು ಎಲ್ಲವನ್ನ ಸಾಧಿಸಿದ್ದೀನಿ, ಇವತ್ತು ನನ್ನಲ್ಲಿ ಎಲ್ಲವೂ ಇದೆ, ಆರೋಗ್ಯವಿದೆ, ಹಣ ಇದೆ, ಸ್ಥಾನಮಾನ ಸಮ್ಮಾನಗಳಿದೆ, ಕೊರತೆ ಇಲ್ಲ ಅನ್ನುವ ಸಂತೃಪ್ತಿಯ ನಗೆಯನ್ನು ಇನ್ನೂ ಸರಿ ನೋಡಿ ಆ ಕನ್ನಡಿಯಲ್ಲಿ. ನಿಮ್ಮ ಸಂತೃಪ್ತಿ ನಗೆ ಕನ್ನಡಿಯಲ್ಲಿ ಕಾಣಬೇಕು. ಫೇಸ್ ಈಸ್ ದ ಇಂಡೆಕ್ಸ್ ಆಫ್ ದಿ ಮೈಂಡ್. ಇದಿಷ್ಟು ಕೂಡ ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕದೆ ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕ್ತಾ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ 10 ವರ್ಷದಲ್ಲಿ ನಿಮಗೆ ಬೇಕಂದಿದ್ದನ್ನೆಲ್ಲ ನೀವು ಸಿದ್ಧಿಸಿಕೊಂಡಿದ್ದೀರಿ. ನಿಮ್ಮೆಲ್ಲ ಸಂಕಲ್ಪಗಳು ಸಾಕಾರಗೊಂಡಿವೆ. ಭಗವಂತನ ಕೃಪೆಯಿಂದ, ಗುರುಗಳ ಆಶೀರ್ವಾದದಿಂದ, ದೇವತಾಂಶಗಳ ಒಂದು ಸಹಕಾರದಿಂದ, ನನ್ನಾತ್ಮ ಶಕ್ತಿಯ ಬಲದಿಂದ, ನನ್ನಂತರ ಮನಸ್ಸಿನ ಸಹಾಯದಿಂದ ನಾನು ಎಲ್ಲವನ್ನು ಸಿದ್ಧಿಸಿಕೊಂಡಿದ್ದೇನೆ, ಸಾಧಿಸಿದ್ದೇನೆ. ಸಂತೃಪ್ತಿ ಇದೆ, ಸಮಾಧಾನವಿದೆ, ನನ್ನ ಮೇಲೆ ನನಗೆ ಪರಿಪೂರ್ಣ ವಿಶ್ವಾಸ ಇದೆ. ಈಗ ನನ್ನಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ, ನನ್ನ ಆಂತರ್ಯದಲ್ಲಿ ಆತ್ಮವಿಶ್ವಾಸ ತುಂಬಿದೆ ಅನ್ನೋದನ್ನು ಧಾರಣೆ ಮಾಡಿ ಈ
10 ವರ್ಷದಲ್ಲಿ ಪ್ರೋಗ್ರೆಸ್ ಆದಂತಹ ಸಂತೃಪ್ತಿಯ ನೆನಪುಗಳೊಂದಿಗೆ, ಸಮಾಧಾನದ ನೆನಪುಗಳೊಂದಿಗೆ, ವೃದ್ಧಿಸಿದ ಈ ಕ್ವಾಲಿಟೀಸ್ ಒಂದಿಗೆ ನಾವು ಎಚ್ಚರದ ಜಾಗೃತ ಸ್ಥಿತಿಗೆ ಬರೋಣ. ನಾನೀಗ 1 to 10 ಕೌಂಟ್ ಮಾಡ್ತೀನಿ. ಕೌಂಟ್ 10ನಲ್ಲಿ ನೀವೆಲ್ಲ ಎಚ್ಚರದ ಜಾಗೃತ ಮನಸ್ಥಿತಿಗೆ ಸಾಧಿಸಿದ ಆ ಸಂತೃಪ್ತಿಯ, ಸಮಾಧಾನದ ಆ ಭಾವನೆಯಿಂದ ನೀವು ಕಂಡುಬಿಡ್ತೀರಿ. ಕಂಡುಬಿಟ್ಟಾಗ ನಿಮಗೆ ನಾನು ಬದಲಾದ ವ್ಯಕ್ತಿ, ನನ್ನಲ್ಲಿ ಏನೋ ಬದಲಾವಣೆ ಆಗ್ತಾ ಇದೆ, ಆಲ್ರೆಡಿ ಆಗಿದೆ ಅನ್ನುವ ಭಾವನೆ ನಿಮ್ಮ ಗಮನಕ್ಕೆ ಬರ್ತದೆ. 1, ನಿಮ್ಮ ಶರೀರದಲ್ಲಿ ಅಗಾಧವಾದ ಒಂದು ಆರೋಗ್ಯದಲ್ಲಿ ಬದಲಾಗಿದೆ. 2, ಮನಸ್ಸಿನಲ್ಲಿ ಅಗಾಧವಾದ ಸಕಾರಾತ್ಮಕ ಬದಲಾವಣೆಯಾಗಿದೆ. 3, ಮನಸ್ಸು ಶರೀರಗಳು ಒಟ್ಟಾಗಿ ಕೆಲಸ ಮಾಡ್ತಾರೋ ಅರಿವು ನಿಮಗೆ ಬರ್ತಾ ಇದೆ. 4, ಶರೀರ, ಮನಸ್ಸು, ಹೃದಯ ಕೂಡ ಒಟ್ಟಾಗಿ ನಿಮಗಾಗಿ ಕೆಲಸ ಮಾಡ್ತಾ ಇದೆ. 5, ನಾಟ್ ಓನ್ಲಿ ಬಾಡಿ, ಮೈಂಡ್ ಆ್ಯಂಡ್ ಹಾರ್ಟ್, ಸೋಲ್ ಈಸ್ ಆಲ್ಸೋ ಜಾಯಿಂಟ್. ಶರೀರ, ಮನಸ್ಸು, ಹೃದಯ, ಆತ್ಮಗಳ ಬೆಸಿಗೆಯಾಗಿದೆ. ಹಾರ್ಮೋನಿಯಸ್ ಆಗಿ 4 ನಿಮಗಾಗಿ ಕೆಲಸ ಮಾಡ್ತಾ ಇವೆ. ಹಾರ್ಮೋನಿಯಸ್ಲಿ ಹಗಲು ರಾತ್ರಿ ನಿಮ್ಮ ಗುರಿಯ ಕಡೆ ನಿಮ್ಮನ್ನು ಪ್ರೇರಣೆ ಮಾಡ್ತಾ ಇವೆ. 6, ಅತ್ಯಂತ ಸಂತೃಪ್ತಿಯ, ಸಮಾಧಾನದ ಭಾವನೆಯಿಂದ ನೀವು ಎಚ್ಚರದ ಮನಸ್ಥಿತಿಗೆ ಜಾರ್ತಾ ಇದ್ದೀರಿ. 7, ಖುಷಿಯೊಂದಿಗೆ. 8, ಉತ್ಸಾಹ ಉಲ್ಲಾಸಗಳ ಭಾವನೆಯಿಂದ. 9, ತುಂಬ ಸಮಾಧಾನವಾಗಿ ನೀವು ಎಚ್ಚರದ ಮನಸ್ಥಿತಿಗೆ ಜಾರ್ತಾ ಇದ್ದೀರಿ. ಒಮ್ಮೆ ಆಳವಾಗಿ ಉಸಿರನ್ನು ಒಳ ತೆಗೆದುಕೊಳ್ಳಿ. ಟೇಕ್ ಎ ಡೀಪ್ ಬ್ರೆತ್ ಒನ್ಸ್. ಬ್ರೀತ್ ಔಟ್ ಸ್ಲೋಲಿ. ಪುಟ್ ಯುವರ್ ಪಾಮ್ಸ್ ಟುಗೆದರ್. 2 ಹಸ್ತಗಳನ್ನು ಸೇರಿಸಿ ಚೆನ್ನಾಗಿ ತಿಕ್ಕಿ ಶಾಖವನ್ನು ಉತ್ಪತ್ತಿ ಮಾಡಿ. ಹಸ್ತಗಳನ್ನು ಉಜ್ಜಿ. ರಬ್ ಯುವರ್ ಪಾಮ್ಸ್. ಇದು ಮಲಗಿರೋರಿಗೆ. ರಬ್ ಯುವರ್ ಪಾಮ್ಸ್. ಟಚ್ ಯುವರ್ ಐಸ್ ಅಂಡ್ ಫೇಸ್. ಮುಖ, ಕಣ್ಣುಗಳನ್ನು ಹಾಯಾಗಿ ಸ್ಪರ್ಶಿಸಿ. ಸಂಖ್ಯೆ 10, ಪ್ರಫುಲ್ಲಿತರಾಗಿ ಹರ್ಷಾನಂದದ ಭಾವನೆಗಳಿಂದ ಕಂಡುಬಿಡ್ರಿ. ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮಗೆ ಸನ್ಮಂಗಲವನ್ನು ಉಂಟು ಮಾಡಲಿ. ನಿಮ್ಮ ಬದುಕು ಬಂಗಾರವಾಗಲಿ, ನಿಮ್ಮ ಬದುಕು ಕಾವ್ಯಮಯವಾಗಲಿ, ನಿಮ್ಮ ಬದುಕು ಸ್ವರ್ಗಮಯವಾಗಲಿ ಅಂತ ನಾನು ಕೂಡ ಇಲ್ಲಿಂದನೇ ಆಶೀರ್ವಾದ ಮಾಡ್ತಾ, ನಿಮ್ಮ ಶ್ರದ್ಧೆಗೆ, ನಿಮ್ಮ ಭಾಗವಹಿಸುವಿಕೆಗೆ, ನಿಮ್ಮ ಆಸಕ್ತಿಗೆ ನಮಿಸ್ತಾ, ಮುಂದೆ ಕ್ಲಾಸ್ಗಳಿಗೆ ಬನ್ನಿ. ಕಲಿಯೋರಿದ್ದರೆ ಮುಂದಿನ ಕ್ಲಾಸ್ಗಳು ಬನ್ನಿ. ಯಾರ ಥ್ರೂ ನೀವು ಜಾಯಿನ್ ಆಗಿದ್ರೋ ಅವ್ರಿಗೆ ಹೇಳಿದ್ರೆ ಮುಂದಿನ ಕ್ಲಾಸ್ಗಳ ಬಗ್ಗೆ ಅವರು ಮಾಹಿತಿ ಕೊಡ್ತಾರೆ ಅಂತ ಹೇಳ್ತಾ, ಆಡಿಯೋಸ್ ಎಲ್ಲ ನಿಮಗೆ ಬರ್ತದೆ. 7 ಆಡಿಯೋಸ್ ಏನು ಪ್ರಾಮಿಸ್ ಮಾಡಿದ್ದೀನಿ ಅದೆಲ್ಲ ನಿಮ್ಮ ಇವಾಗ ಲಿಂಕ್ಗೆ ಬರ್ತದೆ, ಲಿಂಕ್ಗೆ ಕಳಿಸ್ತಾರೆ. ಅದರಲ್ಲಿ ಕೆಲವು ಆಲ್ರೆಡಿ ಇದೆ, ಇನ್ನೇನು ನಾನು ಪ್ರಾಮಿಸ್ ಮಾಡಿರೋದರಲ್ಲಿ ಅದರಲ್ಲಿ ಇಲ್ಲ, ಅದನ್ನು ಆ್ಯಡ್ ಮಾಡಿ ಅಷ್ಟು ಆಡಿಯೋಸ್ ಕಳಿಸ್ತಾರೆ. ಮಿನಿಮಮ್ ಇವತ್ತಿಂದ ಆಚೆ 21 ಡೇಸ್ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಏನು ಸಂಕಲ್ಪ ಮಾಡಿದಿರಿ ಅದನ್ನು ನೀವು ತತ್ಪರರಾಗಬೇಕು. ಅಂದರೆ ಆ್ಯಕ್ಷನ್ಗಿಳಿಬೇಕು. ಬರೀ ಮನೆ ಕಟ್ಟಬೇಕು ಅಂತ ಸಂಕಲ್ಪ ಮಾಡ್ಕೊಂಡ್ರೆ ಆಗೋದಿಲ್ಲ. ಸೊ ಆ ಮನೆ ಕಟ್ಟುವ ಬಗ್ಗೆ ಸಾಕಷ್ಟು ಪೂರ್ವ ಸಿದ್ಧತೆ ಮಾಡ್ಕೊಳ್ಬೇಕಾಗತ್ತೆ, ಪ್ಲ್ಯಾನಿಂಗ್ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ, ಸೈಟ್ ಪ್ರಕ್ಯೂರ್ ಮಾಡ್ಕೊಳ್ಬೇಕಾಗತ್ತೆ, ಅದಕ್ಕೆ ಹಣ ಹೊಂದಿಸ್ಕೋಬೇಕಾಗತ್ತೆ. ಹಾಗೆ ರೇಡಿಯಂಟ್ ಹೆಲ್ತ್ ಬೇಕು ಅಂತಂದರೆ ಸುಮ್ಮನೆ ಮನೇಲಿ ಕೂತರೆ ಜಡವಾಗಿ ಆಗೋದಿಲ್ಲ. ನೀವು ವರ್ಕೌಟ್ ಮಾಡಬೇಕು, ಒಂದು ಆಹಾರ ನಿಯಮವನ್ನು ಪಾಲಿಸಬೇಕು, ಡಯಟ್ ಮಾಡಬೇಕಾಗ್ತದೆ. ಸೊ ಟು ರೆಡ್ಯೂಸ್ ದ ವೆಯ್ಟ್ ಆರ್ ಟು ಗೈನ್ ದ ವೆಯ್ಟ್, ಚೆನ್ನಾಗಿ ನೀರು ಕುಡಿಬೇಕಾಗ್ತದೆ, ಚೆನ್ನಾಗಿ ನಿದ್ರೆ ಮಾಡಬೇಕು. ಸೊ ಕಂಡದ್ದನ್ನೆಲ್ಲ ಬೇಡವಾದನ್ನೆಲ್ಲ ಆಲೋಚನೆ ಮಾಡೋದು ಬಿಟ್ಟು ಬೇಕಾದ್ರ ಬಗ್ಗೆ ಅಷ್ಟೇ ಆಲೋಚನೆ ಮಾಡಿ ಇವತ್ತಿಂದ ಆಚೆ. ಆ ಥರ ಪ್ರೇರಣೆ ನಿಮ್ಗೆ ಆಗತ್ತೆ. ಒಳಗಡೆ ಇರ್ತಕ್ಕಂಥ ದೇವತಾಂಶಗಳು ನಿಮ್ಮನ್ನು ಬೇರೆದನ್ನು ಆಲೋಚನೆ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಅನ್ನುವ ನಂಬಿಕೆಯಿಂದ ನಾನು ಇವತ್ತಿನ ಈ ಆನ್ಲೈನ್ ಸೆಮಿನಾರ್ಗೆ ಮಂಗಳವನ್ನು ಹಾಡ್ತೇನೆ. ಸರ್ವೇ ಜನೋ ಸುಖಿನೋ ಭವಂತು. ಇವತ್ತಿನ ಒಂದು ಗೋಲ್ ಸೆಟ್ಟಿಂಗು ಹೇಗಿತ್ತು, ಅದರ ಎಕ್ಸಸೈಸ್ ಹೇಗಿತ್ತು ನಾನು ಮಾಡಿಸಿದ್ದು ನಿಮ್ಗೆ ಇಷ್ಟ ಆಗಿದ್ದರೆ ನನಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ನಿಮ್ಮ ಅನುಭವನೂ ಶೇರ್ ಮಾಡಿ. ಆಮೇಲೆ ಮುಂದೆ ಹಾಗೆ ಏನಾದರೂ ಅನುಭವಗಳಿದ್ದರೆ ಶೇರ್ ಮಾಡಿ. ಪ್ರಶ್ನೆಗಳಿದ್ದರೂ ಕೂಡ ನಾನು ಕಳಿಸಿ, ನಾನು ಉತ್ತರ ಮಾಡುವ ಪ್ರಯತ್ನ ಮಾಡ್ತೀನಿ. ಆಲ್ಮೋಸ್ಟ್ ನೀವು ಯಾರು ಕಳಿಸಿದರೆ ಅವರಿಗೆ ಏನಾದರೂ ಒಂದು ರೀತಿಯಲ್ಲಿ ನಾನು ಆನ್ಸರ್ ಮಾಡಿರ್ತೀನಿ, ಇಲ್ಲ ಆಶೀರ್ವಾದ ಮಾಡಿರ್ತೀನಿ, ಇಲ್ಲ ಇಂಥದ್ದು ಮಾಡಿ ಅಂತ ಹೇಳಿರ್ತೀನಿ. ಅದು ನನ್ನ ಧರ್ಮ. ಸೊ ಮುಂದಿನ ಕ್ಲಾಸ್ಗಳಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮಿಸ್ತಾ ನಾನು ವಿರಮಿಸ್ತೇನೆ. ಶುಭವಾಗಲಿ. ಗುಡ್ ನೈಟ್ ವಿತ್ ಸ್ವೀಟ್ ಡ್ರೀಮ್ಸ್.